ನಮಸ್ಕಾರ. ಪ್ರಾರಂಭದಲ್ಲೊಂದು ಪ್ರಕಟಣೆ. ಬರುವ ಸೋಮವಾರ 11ನೇ ತಾರೀಕಿನಿಂದ 16 ಶನಿವಾರದವರೆಗೆ ವಿದ್ವಾನ್ ಗಣೇಶ್ ಭಟ್ ಹೋಬಳಿಯವರಿಂದ ಲಲಿತಾ ಸಹಸ್ರನಾಮ ಪ್ರವಚನ ಮಾಲಿಕೆ 15ನೇ ಸರಣಿ ನಡೀಲಿಕ್ಕಿದೆ. ಶ್ರೀ ಎಂ ನಾಗಭೂಷಣ್ ರಾವ್ ಅವರ ಸ್ಮರಣೆಯಲ್ಲಿ ಶ್ರೀಮತಿ ಎನ್ ಮಂದಾಕಿನಿಯವರು ಪ್ರಾಯೋಜಿಸಿರುವ ಸರಣಿ ಇದು. ಪ್ರತಿದಿನ 6:30ರಿಂದ 7:45 ಸೋಮವಾರದಿಂದ ಶನಿವಾರ. ನಿನ್ನೆ ನಾವು ವಿವೇಕಾನಂದರ ಒಂದು ಪ್ರಸಿದ್ಧ ಹೇಳಿಕೆಯನ್ನು ಕೇಂದ್ರವಾಗಿಟ್ಟುಕೊಂಡು ವೈ.ವಿ. ಗುಂಡೂರಾಯರಿಂದ ಪ್ರವಚನವನ್ನು ಕೇಳಿದ್ದೀವಿ, ಉಪನ್ಯಾಸವನ್ನು ಕೇಳಿದ್ದೀವಿ. ಸಹಜವಾಗಿ ಈ ರೀತಿಯ ವಿಷಯ ಅಂತಂದಾಗ ನಮ್ಮ ಮನಸ್ಸಲ್ಲೊಂದು ಕಲ್ಪನೆ, ವಿಷಯ ಏನಿರಬಹುದು, ಹೇಗಿರಬಹುದು, ಹೇಗೆ ಹೇಳಬಹುದು ಅಂತ ಒಂದು ಕಲ್ಪನೆ ಇರುತ್ತೆ. ಆದರೆ ನಿನ್ನೆ ವೈ.ವಿ.ಜಿಯವರು ಅದಕ್ಕೆ ವಿಭಿನ್ನವಾದ ರೀತಿಯಲ್ಲಿ ನಿನ್ನೆಯ ಉಪನ್ಯಾಸವನ್ನು ನಡೆಸಿಕೊಟ್ಟಿದ್ದಾರೆ. ಇವತ್ತು ಅವರು ಮಾನವ ಸಂಬಂಧಗಳ ನಿರ್ವಹಣೆ ಎನ್ನುವ ವಿಷಯವಾಗಿ ಪ್ರಾತ್ಯಕ್ಷಿಕೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ನಿನ್ನೆ ಪರಿಚಯದಲ್ಲೇ ಹೇಳಿದ ಹಾಗೆ ವ್ಯಕ್ತಿತ್ವ ವಿಕಸನ ವಿಷಯದಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟನ್ನು ಬಿಟ್ಬಿಡೋಣ, ನಿಜವಾದ ಒಂದು ಸಾಹಿತ್ಯಿಕ, ಬೌದ್ಧಿಕ ವಿಷಯಗಳನ್ನು, ಕೇಂದ್ರಗಳನ್ನು ಗಮನದಲ್ಲಿಟ್ಟುಕೊಂಡು ತರಬೇತುದಾರರಾಗಿ ಕಾರ್ಯನಿರ್ವಹಿಸ್ತಾ ಇರೋ ಕೆಲವು ವ್ಯಕ್ತಿಗಳಲ್ಲಿ ಗುಂಡೂರಾಯರು ಒಬ್ಬರು. ಅವರ ಈ ಅನುಭವದ ಹಿನ್ನೆಲೆಯಲ್ಲಿ ಎರಡನೇದಾಗಿ ಅವರು ಆಪ್ತ ಸಲಹೆಗಾರರಾಗಿಯೂ ಕೂಡ ಸಮಾಜಕ್ಕೆ ತಮ್ಮ ಕೊಡುಗೆಯನ್ನು ನೀಡುತ್ತಾ ಬಂದಿದ್ದಾರೆ. ಅಲ್ಲಿನ ಅವರ ಅನುಭವಗಳ ಆಧಾರದ ಮೇಲೆ ಇವತ್ತಿನ ಈ ಅವಧಿ ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಲ್ಲಿ ನಿನ್ನೆ ಮತ್ತು ಇವತ್ತಿನ ಈ 2 ದಿನದ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಸಂಸ್ಥೆಯ ಅಪೇಕ್ಷೆಯನ್ನು ಮನ್ನಿಸಿ ಅವರು ಆಗಮಿಸಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸಂಸ್ಥೆಯ ಪರವಾಗಿ ಈ ಕಿರು ಗೌರವವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ಪ್ರಾರ್ಥನೆ. ಆಗಲೇ ಹೇಳಿದ ಹಾಗೆ ಮಾನವ ಸಂಬಂಧಗಳ ನಿರ್ವಹಣೆ ಅನ್ನೋದು ಇವತ್ತಿನ ವಿಷಯ. ಅದಕ್ಕೆ ಪೂರಕವಾಗಿ ಶ್ರೀಮತಿ ಆರತಿಯವರು ಒಂದು ಹಾಡನ್ನು ಇದೀಗ ಪ್ರಸ್ತುತಪಡಿಸ್ತಾರೆ. ಅದಾದ ನಂತರದಲ್ಲಿ ವೈ.ವಿ. ಗುಂಡೂರಾಯರು ಕಾರ್ಯಕ್ರಮವನ್ನು ಉಪಕ್ರಮಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಮನವೇ ಮಂದಿರ ನ್ಯಾಯ ದೇಗುಲ, ಚೆಲುವೆ ದೇವರು ಒಲವೇ ದೀವಿಗೆ, ಮನವೇ ಮಂದಿರ. ಕರುಣೆ ಮಮತೆ ನೀತಿ ನಿಯಮ ಇರಲು ಬದುಕು ಜೇನುಗೂಡು. ಕರುಣೆ ಮಮತೆ ನೀತಿ ನಿಯಮ ಇರಲು ಬದುಕು ಜೇನುಗೂಡು. ಬೇಡ ಸಂಶಯ ಭ್ರಾಂತಿ ವಂಚನೆ ಹಿಂಸೆ ತುಂಬಿದ ವಿಷದ ವಚನ. ಮನವೇ ಮಂದಿರ ನ್ಯಾಯ ದೇಗುಲ, ಚೆಲುವೆ ದೇವರು ಒಲವೇ ದೇವಿಗೆ, ಮನವೇ ಮಂದಿರ. ನಾನು ನೀನು ಅವನು ಇವಳು ಎಲ್ಲ ಒಂದೇ ತಾಯ ಸುತರು. ನಾನು ನೀನು ಅವನು ಇವಳು ಎಲ್ಲ ಒಂದೇ ತಾಯ ಸುತರು.
ಎಂಬ ಭಾವ ತುಂಬಿದ ಹೃದಯ ದೇವನಿರುವ ಪ್ರೇಮ ನಿಲಯ. ಮನವೇ ಮಂದಿರ ನ್ಯಾಯ ದೇಗುಲ ಚೆಲುವೆ ದೇವರು ಒಲವೇ ದೇವಿಗೆ ಮನವೇ ಮಂದಿರ. ಥ್ಯಾಂಕ್ ಯು. ನನ್ನ ಈ ಕಡೆ ಕೂತಿದ್ರು, ಈ ಕಡೆ ಒಂದು ವಾಸ್ತು ಪ್ರಕಾರ ದಿಕ್ಕು ಬದಲಾವಣೆ ಮಾಡಿದ್ರೆ ನಮಗೆ ಅನುಭವನೂ ಬದಲಾವಣೆ ಆಗ್ಬಿಡತ್ತೆ, ನೋಡೋ ದೃಷ್ಟಿ ಬದಲಾವಣೆ ಆಗ್ಬಿಟ್ರೆ ದೃಶ್ಯನೇ ಬದಲಾವಣೆ ಆಗ್ಬಿಡತ್ತೆ ಅಂತ ಸ್ವಲ್ಪ ಯದ್ಭಾವಂ ತದ್ಭವತಿ ಅಲ್ವಾ ಸರ್? ನೋಡೋದ್ರಲ್ಲೇ ದೃಷ್ಟಿನಲ್ಲೇ ಬದಲಾವಣೆ ಆಗ್ಬಿಡತ್ತೆ, ನಾವು ಹೇಗೆ ನೋಡ್ತೀವೋ ಅನ್ನೋದೇ ಆಗುತ್ತೆ. ಈಗ ಲಲಿತಾ ಸಹಸ್ರನಾಮದ ಬಗ್ಗೆ ಭಾಳ ಚೆನ್ನಾಗಿ ಹೇಳ್ತಿದ್ರು. ಲಲಿತಾ ಸಹಸ್ರನಾಮ ಗಣೇಶ್ ಭಟ್ ಹೋಬಳಿ ಅವ್ರದ್ದು ಇದೆ ಒಂದು ವಾರ ಅಂತ. ಇದೇ ಜಾಗದಲ್ಲಿ ವಿಷ್ಣು ಸಹಸ್ರನಾಮ ಅದು ಬನ್ನಂಜೆ ಗೋವಿಂದಾಚಾರ್ಯರು ಮಾಡಿದ್ರು. ಆವಾಗ ಹೊರಗಡೆ ಬಂದು ಜನಗಳೆಲ್ಲ ಗುಂಪಿಟ್ಕೊಂಡಾಗ ನಡೆದಿದ್ದದು. ಆ ಕಡೆ ನಿಂತ್ಕೊಂಡಾಗ ಬನ್ನಂಜೆ ಅವ್ರನ್ನ ಯಾರೋ ನಮಸ್ಕಾರ ಮಾಡಿಬಿಟ್ಟು, ಸರ್ ಒಂದು 2 ನಿಮಿಷ ಟೈಮ್ ಇದೆಯಾ, ನಿಮ್ಮ ಹತ್ರ ಚರ್ಚೆ ಮಾಡಬೇಕು. ಏನು ಹೇಳಿ ಅಂತ ಹೆಗಲ ಮೇಲೆ ಕೈ ಹಾಕಿದ್ರು. ನಾನು ಸುಮಾರು ಒಂದು 7-8 ವರ್ಷದಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾಯಿದ್ದೀನಿ. ನನಗೇನು ಪ್ರಾಬ್ಲಮ್ ಅಂದರೆ, ನೀವು ಅದ್ರ ಬಗ್ಗೆ ಎಲ್ಲ ಹೇಳಿದ್ರಿ. ಈಗ ವಿಷ್ಣು ಸಹಸ್ರನಾಮದಲ್ಲಿ ಒಂದೊಂದು ಹೆಸರಿಗೆ 100 ಅರ್ಥ ಇದೆ. ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಅಂದರೆ ಅದರೊಳಗೆ ಒಂದೊಂದಕ್ಕೆ 100 ಅರ್ಥ ಇದೆ ಅಂತ ನೀವು ಹೇಳಿದ್ರಿ. ಆಮೇಲೆ ಅದು ಒಂದೊಂದಕ್ಕೆ ಅದಕ್ಕೆ ಅನೇಕ ಕಥೆಗಳೆಲ್ಲ ಹಿಂದೆ ಇದೆ ಪುರಾಣದ್ದು ಅಂತೆಲ್ಲ ಹೇಳಿದ್ರಿ. ಬಟ್ ಓಕೆ, ಸೊ ಆ ವಿಷ್ಣು ಸಹಸ್ರನಾಮದ ಬಗ್ಗೆ ಅವರು ಹೇಳ್ತಿದ್ರು. ನಿಮಗೆ ಒಂದೊಂದು ಹೆಸರಿನಲ್ಲಿ 100 ಅರ್ಥಗಳಿದೆ, ಒಂದೊಂದಕ್ಕೆ ಅನೇಕ ಕಥೆಗಳಿದೆ ಅಂತ ನೀವೆಲ್ಲ ಹೇಳ್ತಾ ಇದ್ರಿ ಗುರುಜಿ. ನನ್ನ ಪ್ರಾಬ್ಲಮ್ ಏನಪ್ಪ ಅಂದರೆ, ಸುಮಾರು ಒಂದು 5-6 ವರ್ಷದಿಂದ ನಾನು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾಯಿದ್ದೀನಿ. ಇದು ಪಾರಾಯಣ ಮಾಡೋಕ್ಕೆ ಸುಮಾರು ಒಂದು 35ರಿಂದ 40 ನಿಮಿಷ ಬೇಕಾಗತ್ತೆ ಅಲ್ವಾ? ಸಮಯ ನೀವೆಲ್ಲ ಪಾರಾಯಣ ಒಂದು 40 ನಿಮಿಷ ಆ್ಯಾವ್ರೇಜ್ ಬೇಕಾಗತ್ತೆ ಚಾಂಟ್ ಮಾಡೋಕ್ಕೆ. ಈ 40 ನಿಮಿಷ ನನ್ನ ಪ್ರಾಬ್ಲಮ್ ಒಂದು 3-4 ಪ್ರಾಬ್ಲಮ್ಗಳು. 40 ನಿಮಿಷ ನನಗೆ ಕಾನ್ಸಂಟ್ರೇಷನ್ ಇರಲ್ಲ, ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಕೊನೆಯಲ್ಲಿ ವಿಶ್ವಂ ವಿಷ್ಣುರ್ ವಷಟ್ಕಾರ ಅಂತ ಶುರು ಮಾಡಿ ಸರ್ವ ಪ್ರಹರಣಾಯುಧ ಓಂ ನಮೈತಿ ಅಂತ ಬರೋಷ್ಟೊಳಗೆ ಒಂದು 50,000 ಕಡೆ ಮನಸ್ಸು ಎಲ್ಲ ಒಟ್ಟಾಗಿರುತ್ತೆ. ಒಂದು. ಎರಡನೇದು, ನನಗೆ ಸಂಸ್ಕೃತ ಬರಲ್ಲ, ಆದ್ದರಿಂದ ಇದರಲ್ಲಿರೋ ಒಂದು ಮಹಿಮೆ ನನಗೆ ಅರ್ಥ ಆಗಿಲ್ಲ. ನೀವು ಹೇಳಿದ್ದು 100 ಅರ್ಥದಲ್ಲಿ ನನಗೆ ಒಂದು ಅರ್ಥನೂ ಗೊತ್ತಿಲ್ಲ. ಕಾನ್ಸಂಟ್ರೇಷನ್ ಇಲ್ಲ, ಸಂಸ್ಕೃತ ಗೊತ್ತಿಲ್ಲ, ಅದರಲ್ಲಿ ಇದು ಅರ್ಥ ಗೊತ್ತಿಲ್ಲ, ಅದು ಕಥೆಗಳು ಗೊತ್ತಿಲ್ಲ. ಹಾಗಾಗಿ ನಾನು ವಿಷ್ಣು ಸಹಸ್ರನಾಮ ತಿಳ್ಕೊಂಡೇ ಪಾರಾಯಣ ಮಾಡೋದು ಒಳ್ಳೆಯದಾ, ಇಲ್ಲ ಹಾಗೆ ಕಂಟಿನ್ಯೂ ಮಾಡಲ್ಲ? ಇದು ವೇಸ್ಟ್ ಆಫ್ ಟೈಮ್ ಆಗಲ್ವ ನನಗೆ? 40 ನಿಮಿಷ ನಾನು ಮಾಡ್ತಾ ಇರೋದು 5 ವರ್ಷ ವೇಸ್ಟ್ ಮಾಡಿದ್ದೀನಿ ಅನ್ಸತ್ತಲ್ಲ ನಿಮ್ಮ ಮಹಿಮೆ ಎಲ್ಲ ಕೇಳಿದ್ರೆ ಅಂದರು. ತಕ್ಷಣ ಇವರೇನು ಹೇಳಿದ್ರು, ನಿಮ್ಗೆ ಯಾವತ್ತಾದ್ರೂ ಜ್ವರ ಬಂದಿದೆಯಾ ಅಂದರು. ಬಂದಿತ್ತು, ಲಾಸ್ಟ್ ವೀಕ್ ತಾನೇ ಬಂತು, ಇವಾಗ ಪರವಾಗಿಲ್ಲ, ಇವಾಗ ಓಕೆ ಅಂದರು. ನೀವು ಜ್ವರ ಬಂದಾಗ ನೀವೇನು ಮಾಡ್ತೀರಾ? ಡಾಕ್ಟ್ರ್ ಹತ್ರ ಹೋಗ್ತೀರಾ. ಆ ಡಾಕ್ಟ್ರ್ ನಿಮಗೆಲ್ಲ ಟೆಸ್ಟ್ ಮಾಡಿ, ಹೌದು ನಿಮಗೆ ಟೆಂಪ್ರೇಚರ್ ಇದೆ ಅಂತೇಳಿ ಒಂದು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಪ್ಯಾರಾಸಿಟಮಲ್ ಅಂತೇನೋ ಒಂದು. ಬೆಳಗ್ಗೆ ಒಂದು, ರಾತ್ರಿ ಮಲ್ಕೊಳ್ಳುವಾಗ ಇದನ್ನು ತೊಗೊಂಡು ಹೊದಿಗೆ ಹೊದ್ಕೊಂಡು ಮಲ್ಕೊಂಬಿಡಿ ಅಂತಾರೆ. ನೀವು ಆ ಪ್ಯಾರಾಸಿಟಮಲ್ ತೊಗೊಂಡು ಬೆಚ್ಚಿಗೆ ಹೊದಿಗೆ ಹೊದ್ಕೊಂಡು ಮಲ್ಕೊಂಬಿಡ್ತೀರ. ಫುಲ್ ನಿದ್ದೆ, ಗೊರಕೆ ಹೊಡಿತಾ ಇರೋ ಅಂತ ನಿದ್ದೆ ಬಂದ್ಬಿಡುತ್ತೆ ನಿಮಗೆ. ಬೆಳಿಗ್ಗೆ ಆಗೋ ಅಷ್ಟೊತ್ತಿಗೆ ನಿಮಗೆ ಕಾಯಿಲೆ ವಾಸಿಯಾಗಿರುತ್ತೋ ಇಲ್ಲೋ, ಜ್ವರ ವಾಸಿಯಾಗಿರುತ್ತೋ ಇಲ್ಲೋ, ಬೆಳಗ್ಗೆ ಆಗೋಷ್ಟು ಬೆವರೆಲ್ಲ ಬಂದು ಫುಲ್ ನಾರ್ಮಲ್ ಆಗಿ ಉತ್ಸಾಹ ಬಂದ್ಬಿಡುತ್ತೆ. ನೀವು ರಾತ್ರಿ ತೊಗೊಂಡಾಗ ನಿಮಗೆ ಪ್ಯಾರಾಸಿಟಮಲ್ ಅನ್ನೋಕ್ಕೆ ಸ್ಪೆಲ್ಲಿಂಗ್ ಗೊತ್ತಿಲ್ಲ. PRACIT ಏನೋ, SIT ಏನೋ, MA ಎಲ್ಲ, MO ಎಲ್ಲ, ಅದೆಲ್ಲ ಗೊತ್ತಿಲ್ಲ. ನಂಬರ್ 2, ಅದಕ್ಕೆ ಏನೇನು ಕಾಂಪೌಂಡ್ಗಳು ಕೆಮಿಕಲ್ ಹಾಕಿ ಹಿಂಗೆಲ್ಲ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಯಾವ ಕಂಪ್ನಿ, ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ತಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಯಾರು ಏನೇನು ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ ಕಂಪನಿ ಎಂಟೈರ್ ಪ್ಯಾರಾಸಿಟಮಲ್ ಬಗ್ಗೆ. ಆದರೂ ನೀವು ತೊಗೊಂಡು ಅದನ್ನು ಮಲ್ಕೊಂಡ ತಕ್ಷಣ ಅದ್ರ ಕೆಲಸ ಮಾಡಿಬಿಡುತ್ತಲ್ಲ. ಹಾಗೆ ವಿಷ್ಣು ಸಹಸ್ರನಾಮ ಅದು ಗೊತ್ತಿಲ್ಲದೆ ಇದ್ರೂ ಅದ್ರ ಕೆಲಸ ಮಾಡ್ತಾನೇ ಇರುತ್ತೆ. ಎಂಥ ಫ್ಯಾಂಟಾಸ್ಟಿಕ್ ನಡೆಯೋದು. ಒಂದು ಸಣ್ಣದು ಒಂದು ಕೆಮಿಕಲ್ ಇರುವಂಥ ಸೈಡ್ ಎಫೆಕ್ಟ್ಸ್ ಇರುವಂಥದ್ದೇ ಇಷ್ಟೊಂದು ಕೆಲಸ ಮಾಡಬೇಕಾದ್ರೆ ಅಂಥ ಮಹಿಮೆ ಇರುವಂಥ ದೇವ್ರ ನಾಮಗಳು ಹೆಂಗೆ ಏನೇನು ಕೆಲಸ ಮಾಡ್ಬೋದು. ಆ ಕಾರಣಕ್ಕೋಸ್ಕರ ನೀವು ಮಾಡ್ತಾ ಹೋಗಿ. ಆದರೆ ಒಂದು ಗಮನಿಸಿರೋದು ನಾನು ಏನಪ್ಪ ಅಂದರೆ, ಇದನ್ನೆಲ್ಲ ಚಾಂಟ್ ಮಾಡ್ತಾ ಇದ್ದಾಗ ನಮಗೆ ಒಂದಲ್ಲ ಒಂದು ಸಲ ಅನ್ನಿಸ್ಬಿಡತ್ತೆ, ಸುಮ್ಮನೆ ಮೆಕ್ಯಾನಿಕಲಾಗಿ ನಾನು ಚಾಂಟ್ ಮಾಡ್ತಾ ಇದ್ದೀನಲ್ಲ, ಇದನ್ನು ಅರ್ಥ ತಿಳ್ಕೋಬೇಕು ಅಂದ್ಕೊಂಡು ಮಾಡ್ತೀವಿ. ಹಾಗಾಗಿ ಮೊದಲು ಮೆಕ್ಯಾನಿಕಲಾಗಿ ಮಾಡಿಬಿಡೋಣ, ಆಮೇಲೆ ಅದೊಂಥರ ಟ್ಯಾಬ್ಲೆಟ್ ತೊಗೊಂಡಂಗೆ. ಅದು ಆಫ್ಕೋರ್ಸ್ ಟ್ಯಾಬ್ಲೆಟ್ ಮೆಕ್ಯಾನಿಕಲ್ ಅಲ್ಲ, ಕೆಮಿಕಲ್ಲು. ಸೊ ಅದು ನಡೀತಾ ಇರ್ತದೆ. ಸೊ ಇವತ್ತು
ಒಂದು ಸಣ್ಣದು ಒಂದು ಎಕ್ಸ್ಪೆರಿಮೆಂಟ್, ಅಂದರೆ ಪ್ರಾತ್ಯಕ್ಷಿಕೆ ಅಂತ ಇದೆಯಲ್ಲ, ಇಲ್ಲೊಂದು ಪವರ್ ಪಾಯಿಂಟ್ ಮುಖಾಂತರ ಕೆಲವು ವಿಷಯಗಳನ್ನ, ಆಂತರಿಕ ಸಂಬಂಧದ ವಿಷಯಗಳನ್ನೆಲ್ಲ ಚರ್ಚೆ ಮಾಡೋಣ ಅಂತ ಒಂದು ಅಂದ್ಕೊಂಡಿದ್ದೀನಿ. ಈಗ ತಾನೇ ಮೇಡಮ್ ಆರತಿಯವರು ಒಂದು ಭಾಳ ಒಳ್ಳೆ ಹಾಡು ಹೇಳಿದ್ರು, ತೂಗುದೀಪ ಅಂತ ಒಂದು ಹಳೆಯ ಕನ್ನಡ ಸಿನಿಮಾದ್ದು ಅಲ್ವಾ? ಹಾಂ, ಮನವೇ ಮಂದಿರ. ಮನವೇ ಮಂದಿರ, ನ್ಯಾಯ ದೇಗುಲ. ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿ ನೋಡಿ. ಮನವೇ ಮಂದಿರ, ನ್ಯಾಯ ದೇಗುಲ, ಚೆಲುವೆ ದೇವರು, ಒಲವೇ ದೀವಿಗೆ. ಹೀಗಿತ್ತು ನಮ್ಮ ಮನ, ಈ ದೇಗುಲ. ಇವಾಗ ಹೆಂಗಾಗ್ಬಿಟ್ಟಿದೆ ಈಗ, ಧನವೇ ಮಂದಿರ, ನಾಣ್ಯ ದೇಗುಲ, ಛಲವೇ ದೇವರು, ಬಲವೇ ದೀವಿಗೆ, ಮನವೇ ಮಂದಿರ. ಹಿಂಗಾಗಿದೆ ಅಲ್ವಾ ಸರ್? ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇರುತ್ತೆ, ಈ ಕಡೆಯಿಂದ ಈ ಕಡೆ ಆಸೆ ಆಕಾಂಕ್ಷಿಗಳು, ಈ ಕಡೆ ಪ್ಯೂರ್ ರಿಲೇಷನ್ಶಿಪ್ಪು. ಇಲ್ಲಿ ನಮ್ಮ ಹೊಯ್ದಾಟ ಆಗ್ತಾ ಇರುತ್ತೆ. ಅದಕ್ಕೆ ಆ ಸಿನಿಮಾ ಹೆಸರು ತೂಗುದೀಪ ಅಂತ. ಈ ಕಡೆ ಹೋಗದೆ ವಾಪಸ್ ತೊಗೊಂಬಂದು ಇಟ್ಕೊಳ್ಳೋದು ಹೆಂಗೆ ಅನ್ನೋದೇ ಮಹಾ ಚಾಲೆಂಜು. ಸಂಬಂಧಗಳು ಅಂತ ಹೇಳ್ತಾ ಇರಿ, ಎಲ್ಲ ಸಂಬಂಧಗಳು. ನಿನ್ನೆ ತಾನೇ ಯಾವುದೋ ಬ್ಯಾಂಕ್ ಮ್ಯಾನೇಜರ್ಸ್ಗೆ ಒಂದು ತರಬೇತಿ ಮಾಡ್ತಾಯಿದ್ದೆ, ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟು. ಅವ್ರಿಗೆಲ್ಲ ಕೇಳಿದಾಗ ಸುಮ್ಮನೆ ಇವತ್ತು ಸ್ವಲ್ಪ ಚರ್ಚೆ ಜಾಸ್ತಿ ಮಾಡೋಣ, ಅದಕ್ಕೆ ನಿಂತ್ಕೊಂಡಿದ್ದೀನಿ ನಾನು. ಏನು ಸರ್? ಸೊ ರಿಲೇಷನ್ ಇಂಪಾರ್ಟೆಂಟಾ, ಫ್ರೆಂಡ್ಶಿಪ್ ಇಂಪಾರ್ಟೆಂಟಾ? ಎರಡೂ ಇಂಪಾರ್ಟೆಂಟು ಅಂತ ಹೇಳೋಂಗಿಲ್ಲ, ಯಾಕೆಂದರೆ ಆಪ್ಷನ್ ಇರೋದು ಎರಡೇ. ಎರಡೂ ಮುಖ್ಯ ಅಂತ ಹೇಳೋಕ್ಕಾಗಲ್ಲ. ಸುಮ್ಮನೆ ಹಾಂ, ಚಾಯ್ಸ್ ಕೊಡಬೇಕು ಅಂದರೆ ನಿಮಗೆ ರಿಲೇಷನ್ ಇಂಪಾರ್ಟೆಂಟು, ಫ್ರೆಂಡ್ಶಿಪ್ ಇಂಪಾರ್ಟೆಂಟು. ಆಪ್ಷನ್ಸು ರಿಲೇಷನ್ಶಿಪ್ಪು, ಫ್ರೆಂಡ್ಶಿಪ್ಪು. ಯಾವ ಹಾಂ, ಏನು ಸರ್? ಫ್ರೆಂಡ್ಶಿಪ್ ಇಂಪಾರ್ಟೆಂಟು. ಯಾಕೆ? ಹಾಂ, ರಿಲೇಷನ್ಶಿಪ್ಪು ಅಲ್ಲ, ಬ್ಯಾಂಕ್ದು ಆಮೇಲೆ ಬರ್ತೀನಿ. ಜನರಲಿ ನಮ್ಮ ಜೀವನದಲ್ಲಿ ರಿಲೇಷನ್ ಇಂಪಾರ್ಟೆಂಟಾ, ಫ್ರೆಂಡ್ಶಿಪ್ ಇಂಪಾರ್ಟೆಂಟಾ? ಫ್ರೆಂಡ್ಶಿಪ್ ಇಂಪಾರ್ಟೆಂಟಾ? ಆಪತ್ಕಾಲಕ್ಕಾಗವನೇ. ನೆಕ್ಸ್ಟ್ ವರ್ಡ್ ಹೇಳಿ ಅಲ್ಲಿ. ಅದೇನೋ ಒಂದು ಎಲ್ಲಂದ್ರೆ ರಿಲೇಷನ್ಶಿಪ್ ಇಂಪಾರ್ಟೆಂಟ್ ಆಗಲಿಲ್ವಾ? ಆಪತ್ಕಾಲಕ್ಕಾಗೋನೇ ಸ್ನೇಹಿತ ಅಂತಿಲ್ಲ ಅಲ್ಲಿ. ಆಪತ್ಕಾಲಕ್ಕಾಗೋನೇ ನೆಂಟ ಅಂತಿರ್ಬೇಕಾದ್ರೆ ರಿಲೇಷನ್ಶಿಪ್ ಇಂಪಾರ್ಟೆಂಟ್ ಅಂತ ಆಯ್ತಲ್ಲ. ಯುವರ್ ಫ್ರೆಂಡ್ ಶುಡ್ ಬಿಕಮ್ ರಿಲೇಟಿವ್. ಅಂದರೆ ಯಾರು? ಓಕೆ, ಹೆಂಗೆ ಅಂದರೆ ನಮ್ಮ ಭಾಳ ಚೆನ್ನಾಗಿ ಹೇಳ್ತಾರೆ ಸರ್. ಯುವರ್ ಫ್ರೆಂಡ್ ಶುಡ್ ಬಿಕಮ್ ರಿಲೇಟಿವ್ ಅಂದರೆ ಏನು ಗೊತ್ತಾ? ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಇಬ್ಬರು ಕ್ಲಾಸ್ಮೇಟ್ಸು. ಇವನು ಎ ಅನ್ನೋನು, ಬಿ ಅನ್ನೋನು ಫ್ರೆಂಡ್ ತಾನೇ ಇವರು. ಆ ಬಿ ಅನ್ನೋನ ತಂಗಿ ಇವನಿಗೆ ಮದುವೆ ಮಾಡಿಕೊಡ್ತಾರೆ. ಫ್ರೆಂಡ್ ಬಿಕಮ್ಸ್ ರಿಲೇಟಿವ್ ಅಲ್ವಾ ಸರ್? ಇನ್ನು ರಿಲೇಷನ್ ಫ್ರೆಂಡ್ ಆಗೋದು ಹೆಂಗೆ? ತಂದೆಗೆ ಹುಡುಗ 16 ವರ್ಷ ಆದಮೇಲೆ ಮಗನ್ನ ಫ್ರೆಂಡ್ ಥರ ಟ್ರೀಟ್ ಮಾಡಬೇಕು ಅಂತಾರೆ. ಇದುವರೆಗೂ ರಿಲೇಷನ್ ಆಗಿದ್ದವನು ಫ್ರೆಂಡ್ ಆಗಿಬಿಡ್ತಾನೆ ಅಲ್ವಾ? ಹಿಂಗೆ ಆಗ್ತಾ ಇರುತ್ತೆ. ಇದು ಭಾಳ ಗ್ರೇಟ್, ಭಾಳ ಚೆನ್ನಾಗಿತ್ತು. ನೆನ್ನೆ ನೀವು 3-4 ಜನ ನೀವು ಇಂಟ್ರಾಕ್ಷನ್ ಕೊಟ್ಟಿದ್ದನ್ನ ಬೆಳಗ್ಗೆಯಿಂದ ನಾನು ಜ್ಞಾಪಿಸ್ಕೊಳ್ತಾನೆ ಇದ್ದೆ. ನಮ್ಮ ಸೀತಾರಾಮ್ ಸರ್ ಒಂದು ಮಾತು ಭಾಳ ಚೆನ್ನಾಗಿ ಹೇಳಿದ್ರು. ಮಹಾತ್ಮ ಗಾಂಧಿದು ಹಗ್ಗ ಹಿಂಗೆ ಬಿದ್ದಾಗ ಅವನು ಹಿಂದೆಯಿಂದ ತಳ್ಕೊಂಡು ಹಿಂಗೆ ಹೋಗಲ್ಲ, ಮುಂದೆ ಹೋಗಿ ಹಿಂಗೆ ಹೇಳ್ತಾನೆ, ಜನಗಳೆಲ್ಲ ಅವ್ರು ಹಿಂದೆ ಬರ್ತಾರೆ. ಲೀಡರ್ ಅನ್ನೋನು ಮುಂದೆ ಇರುವ ಆಳು, ಜನಗಳೆಲ್ಲ ಬರ್ತಾರೆ ಅಂತ. ನೀವು ಹೇಳಿದ್ದು ಅದೇ ಥರ, ಮುಂದೆ ನಿಂತ್ಕೊಂಡು ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಹೋಗಬೇಕು. ನೀವಂತೂ ಮಹಾ ಪಾಸಿಟಿವ್ ಆಗಿ ಎಲ್ಲ ಹೇಳ್ತಾ ಇದ್ರಿ, ಭಾಳ ಚೆನ್ನಾಗಿ ಹೇಳಿದ್ರು. ಸಿಂಪಲ್ಲಾಗಿ ಹೇಳಿದ್ರು ಎಷ್ಟು ಅರ್ಥ ಆಯಿತು ಗೊತ್ತಾ? ನೆಗೆಟಿವ್ ಥಿಂಕಿಂಗಿಂದ ಪಾಸಿಟಿವ್ ಆಗೋದು ಹೆಂಗೆ ಅಂದರೆ, ಪಾಸಿಟಿವ್ ಥಿಂಕಿಂಗ್ ಮಾಡಿದ್ರೆ ಆಗೋಯ್ತು ಅಲ್ವಾ? ಭಾಳ ಕೆಲವು ಫಸ್ಟ್ ಕ್ಲಾಸ್ ಹಾಗೆ. ಸೊ ರಿಲೇಷನ್ ಇಂಪಾರ್ಟೆಂಟು, ಫ್ರೆಂಡ್ಶಿಪ್ ಇಂಪಾರ್ಟೆಂಟು ಅಂತ ಡಿಸೈಡ್ ಮಾಡೋದು ಭಾರಿ ಕಷ್ಟ. ಹಾಗೆ ನೋಡೋಕ್ಕೋದ್ರೆ ನಾವು ನಮ್ಮ ಕಷ್ಟ ಸುಖಗಳು ನಷ್ಟಗಳು ಸೀಕ್ರೆಟ್ಗಳನ್ನೆಲ್ಲ ನಾವು ಹಂಚ್ಕೊಳ್ಳೋದು ಸೋದರ ಮಾವನ ಹತ್ರನ, ಫ್ರೆಂಡ್ ಹತ್ರನ? ಫ್ರೆಂಡ್ ಹತ್ರ ಅಲ್ವಾ? ಸೋದರ ಮಾವ ಬೈದಿದ್ದು ಫ್ರೆಂಡ್ ಹತ್ರ ಹೇಳ್ತೀವಿ. ಫ್ರೆಂಡ್ ಹತ್ರ 10,000 ರೂಪಾಯಿ ಸಾಲ ಇಸ್ಕೊಂಡು ವಾಪಸ್ ಕೊಡದೇ ಇದ್ದಿದ್ದು ಸೋದರ ಮಾವನ ಹತ್ರ ಹೇಳಲ್ಲ ಅಲ್ವಾ? ಹೇಳಿದ್ರೆ ಅವನೇನು ಸಾಲ ತೀರಿಸಲ್ಲ ಅಂತ. ಸೊ ಇದು ನಮಗೆಲ್ಲೋ ಕೆಲವು ಸಲ ಹೇಗೆ ಇದು ಭಾಳ ಮುಖ್ಯನೋ ಅದು ಭಾಳ ಮುಖ್ಯನೋ ಅಂತ ಹಿಂಗೆ ಅನ್ಸುತ್ತೆ. ಆದರೆ ಆಶ್ಚರ್ಯ ಅದಲ್ಲ. ಫ್ರೆಂಡ್ಶಿಪ್ಗಿಂತ ರಿಲೇಷನ್ಶಿಪ್ ಇಂಪಾರ್ಟೆಂಟ್ ಅನ್ನೋಕ್ಕೆ ನಾವು ಮಾತಾಡೋ ಕನ್ನಡದಲ್ಲಾಗಲಿ ಇಂಗ್ಲೀಷ್ನಲ್ಲಾಗಲಿ ಇದನ್ನೇ ಗಮನಿಸಿ ನೀವು. ಎ ಮತ್ತು ಬಿ ಇಬ್ಬರು ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇದ್ದಾರೆ, ಭಾಳ ಕ್ಲೋಸೆಸ್ಟ್ ಫ್ರೆಂಡ್ಸ್, ಥಿಕ್ಕೆಸ್ಟ್ ಫ್ರೆಂಡ್ ಅಂತ ಅನ್ಬೇಕಾದ್ರೆ ನಾವು ಅವ್ರನ್ನ ಹೇಗೆ ವರ್ಣಿಸ್ತೀವಿ? ಅವರಿಬ್ಬರು ಹೆಂಗಿದಾರಪ್ಪ, ಒಳ್ಳೆ ಅಣ್ಣ ತಮ್ಮ ಇದ್ದಾಗಿದ್ದಾರೆ ಅಂತನಲ್ವಾ? ಅಂದರೆ ರಿಲೇಷನ್ಶಿಪ್ ಇಂಪಾರ್ಟೆಂಟ್ ಆದಂಗೆ ಆಯ್ತಲ್ಲ. ಅಣ್ಣ ತಮ್ಮ ಇದ್ದಾಗಿದ್ದಾರೆ ಅಂತ ಹೇಳ್ತೀವಿ. ರಾಮ ಲಕ್ಷ್ಮಣ ಹೆಂಗಿದ್ದಾರೆ ಗೊತ್ತಾ? ಒಳ್ಳೆ ಫ್ರೆಂಡ್ಸ್ ಇದ್ದಂಗಿದ್ದಾರೆ ಅಂತ ಹೇಳಲ್ಲ.
ಸೊ ರಿಲೇಷನ್ ಎಲ್ಲೋ ಒಂದು ಕಡೆ. ಫ್ರೆಂಡ್ಸು ಕೆಲವು ಸಲ ಬರ್ತಾರೆ, ಕೆಲವು ಸಲ ಹೋಗ್ತಾರೆ, ಬಿಟ್ಟು ಹೊರಟಾಗ್ತಾ ಇರ್ತಾರೆ. ಕೆಲವು ಸಲ ಜಗಳ ಆಡಿಕೊಂಡು ಟೂ ಬಿಟ್ಬಿಡ್ತಾರೆ. ಟೂ ಬಿಡೋದು ಅಂತ ಚಿಕ್ಕ ವಯಸ್ಸಿನಲ್ಲೆಲ್ಲ ನಾವು ಆಟ ಆಡ್ತಾ ಇದ್ವಲ್ಲ ಮೇಡಮ್, ನೀವು ಆಡ್ತಾ ಇದ್ರಿ ತಾನೆ? ಈ ಟೂ ಬಿಡೋದು ಅನ್ನೋದು ಯಾವ ಭಾಷೆ ಗೊತ್ತಾ? ಇಂಗ್ಲೀಷಿಂದ ಬಂದಿದ್ದು, ಕನ್ನಡಕ್ಕೆ ಆಟ ಆಡಿಸ್ಕೊಂಡ್ರು ನಾವು. ಇಬ್ಬರು ಸ್ನೇಹಿತರು, ಎರಡು ದೇಹ ಒಂದು ಆತ್ಮ ಇದ್ದಂಗಿದ್ದಾರೆ. ಏನೋ ಮನಸ್ತಾಪ ಬಂದು ಇವತ್ತಿಂದ ನಾವಿಬ್ಬರು ಒನ್ ಅಲ್ಲ, ನಾವಿಬ್ಬರು ಟೂ ಅಲ್ವಾ? ನಿನ್ನ ಜೊತೆ ಇದು ಜೊತೆ, ನಿನ್ನ ಜೊತೆ ಟೂ ಅಂದರೆ ಬೇರೆ ಬೇರೆ ಅಂತ. ಆದರೆ ಸೋದರ ಮಾವ, ಚಿಕ್ಕಪ್ಪ, ಬಾಮ ಇದನ್ನ ನಾದಿನಿ, ವಾರಗಿತ್ತಿ ಅವ್ರ ಹತ್ರ ಎಲ್ಲ ನಾವು ಟೂ ಬಿಡೋಕ್ಕಾಗೋದೇ ಇಲ್ವಲ್ಲ. ಆದರೆ ಬಿಡ್ತೀವಿ, ಅಮ್ಮದು ಬೇರೆ. ಅವ್ರ ಮನೆಗೆ ಅವ್ರ ಮಗಳ ಮದುವೆ ಕರೆದ್ರೆ ಹೋಗಲ್ಲ, ಇವ್ರ ಮಗ ಆಗಲ್ಲ, ಅದೆಲ್ಲ. ಬಟ್ ಆ್ಯಕ್ಚುಲಿ ರಿಲೇಷನ್ಶಿಪ್ ಭಾಳ ಇಂಪಾರ್ಟೆಂಟು. ಬ್ಯಾಂಕಿಂಗ್ ವಿಷಯ ಅಂತ ನಾನು ಶುರು ಮಾಡಿದ್ನಲ್ಲ, ಬ್ಯಾಂಕರ್ ಕಸ್ಟಮರ್ನ ರಿಲೇಷನ್ಶಿಪ್ ಅಂತಾರೆ, ಫ್ರೆಂಡ್ಶಿಪ್ ಅನ್ನಲ್ಲ ಅಲ್ವಾ? ಯಾಕೆ ಅಂತಂದರೆ ಬರ್ತಾ ಇರಬೇಕು, ಹೋಗ್ತಾ ಇರಬೇಕು, ಡೆಪಾಸಿಟ್ ಇಡ್ತಾ ಇರಬೇಕು, ಸಾಲ ತೊಗೊಳ್ತಾ ಇರಬೇಕು, ಸಾಲ ತೊಗೊಳ್ತಾ ಇರಬೇಕು, ತೀರಿಸ್ತಾ ಇರಬೇಕು. ಇದನ್ನೆಲ್ಲ ವ್ಯವಹಾರ ನಿರಂತರವಾಗಿ ನಡೀತಾ ಇದೆ. ವ್ಯವಹಾರ ಆದ್ರೂ ಅದು ರಿಲೇಷನ್ಶಿಪ್ನಲ್ಲಾಗೋ ವ್ಯವಹಾರ, ಕೊಟ್ಟು ತೊಗೊಳ್ಳೋದು ಹಿಂಗೆ ಆಗ್ತಾ ಇರಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಯೋಚನೆ ಮಾಡಿ. ಏನಿದು? ಸೊ ಆ ಥರ ಸ್ವಲ್ಪ ಇದನ್ನು ತಂದಿದ್ದೀನಿ ನಾನು. ಭಾರತ ಇದನ್ನು ರಿಲೇಷನ್ಶಿಪ್ ಅಂತ ತೊಗೊಂಡ್ರೆ, ನಮ್ಮ ದೇಶ ಕೂಡ ಬೇರೆ ಬೇರೆ ಕಂಟ್ರಿಗಳ ಜೊತೆಲಿ ರಿಲೇಷನ್ಶಿಪ್ ಅಂತ ತಾನೇ ಅಂದ್ಕೊಳ್ಳೋದು. ಎಕ್ಸ್ಟರ್ನಲ್ ರಿಲೇಷನ್ಸ್, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ಅಂತ ಹಿಂಗೆ ಇಟ್ಕೊಂಡಾಗ ಒಂದು ಸ್ವಲ್ಪ ಯೇಲ್ ವಿಶ್ವವಿದ್ಯಾಲಯ ಅಂತ ಅಮೇರಿಕಾ ಹತ್ರ ಒಂದು ಯೇಲ್ ವಿಶ್ವವಿದ್ಯಾಲಯದಲ್ಲಿ ನಡೆಸಿದ ಒಂದು ಸಮೀಕ್ಷೆ ನಡೆಸಿದ್ರು ಕೆಲವು ವರ್ಷಗಳ ಹಿಂದೆ. ಏನು ನಡೆಸಿದ್ರು ಅಂದರೆ, ಜೀವನದಲ್ಲಿ ಯಶಸ್ವಿ ವ್ಯಕ್ತಿ ಅನ್ನಿಸ್ಕೊಳ್ಬೇಕಾದ್ರೆ, ಜೀವನದಲ್ಲಿ ಯಶಸ್ವಿ ವ್ಯಕ್ತಿ, ಇವನೊಬ್ಬ ಯಶಸ್ವಿ ಮನುಷ್ಯ, ಸಕ್ಸಸ್ಫುಲ್ ವ್ಯಕ್ತಿ ಅನ್ನಿಸ್ಕೊಳ್ಬೇಕಾದ್ರೆ ಆ ವ್ಯಕ್ತಿಗೆ ಬುದ್ಧಿವಂತಿಕೆ ಇರಬೇಕೆ, ಐಶ್ವರ್ಯ ಇರಬೇಕೆ, ಅಥವಾ ಉತ್ತಮ ಮಾನವ ಸಂಪನ್ಮೂಲಗಳು ಸಂಬಂಧಗಳು ಇರಬೇಕೆ ಅಂತ ನೀವು ಕೇಳಿದ್ರೆ, ಈ ಪ್ರಶ್ನೆ ನಾನು ನಿಮ್ಗೆ ಕೇಳಲ್ಲ ಇಂಟ್ರಾಕ್ಷನ್. ಯಾಕೆಂದರೆ ನೀವು ಇಲ್ಲಿರೋರು ಎಲ್ಲರೂ ಅಕಸ್ಮಾತ್ ಹೊರಗಡೆ ಇರೋರು ಕೂಡ ಸಂಬಂಧಗಳು ಅಂತ ಹೇಳ್ಬಿಡ್ತಾರೆ. ಬಟ್ ಸುಲಭ. ಬಟ್ ಸ್ವಲ್ಪ ಯೋಚನೆ ಮಾಡಿ, ಬುದ್ಧಿವಂತಿಕೆ ಬೇಡವಾ? ಐಶ್ವರ್ಯ ಬೇಡವಾ? ಬರೀ ಸಂಬಂಧಗಳು ಇಟ್ಕೊಂಡ್ರೆ, ಬುದ್ಧಿನೇ ಇಲ್ಲದೇ ಯಾರು ಕೇರ್ ಮಾಡ್ತಾರೆ? ಈ ಸಂಬಂಧ ಹೆಂಗೆ ಇಟ್ಕೊಳಕ್ಕಾಗತ್ತೆ? ಐಶ್ವರ್ಯ ಇಲ್ಲದೇ ಇದ್ದರೆ ಯಾರಾದರೂ ಮಾತಾಡಿಸ್ತಾರ ನಮ್ಮನ್ನು? ದುಡ್ಡು ಇಲ್ಲದೇ ಇದ್ರೆ ಬಡವ್ರ ಹತ್ರ ಯಾರು ಮಾತಾಡ್ತಾರೆ? ರಿಲೇಷನ್ಶಿಪ್ ಭಾಳ ಇಂಪಾರ್ಟೆಂಟು ಅಂದರೆ, ಏನು ಸರ್ ಥ್ಯಾಂಕ್ ಯು, ನೆನ್ನೆ ಎಂಥ ಬ್ಯೂಟಿಫುಲ್, ನೀವು 2 ಎಕ್ಸಾಂಪಲ್ ಕೊಟ್ಟಾಗ ನಾನು, ಸರ್ ನೀವು ಎಲ್ಲೋ ಶರ್ಟು ನೀವು ಬಂದಿರಲಿಲ್ಲ, ನೆನ್ನೆ ಅಲ್ಲಿ ಕೂತಿದ್ರು ಒಬ್ಬರು, ಭಾಳ ಎಕ್ಸಾಂಪಲ್ 2 ಹೇಳಿದ್ನಲ್ಲ, ಒಬ್ಬರು ಗಾಂಧಿ ಥರ, ಮೋದಿ ಥರ ಅಂದಾಗ ಕೊಟ್ಟಿದ್ದು. ಸೊ ಬುದ್ಧಿವಂತಿಕೆ ನಾವು ಭಾಳ ಸುಲಭವಾಗಿ ಕೆಲವು ಆಪ್ಷನ್ ಆರಿಸ್ಕೊಂಡ್ಬಿಡ್ತೀವಿ, ಭಾಳ ಸುಲಭವಾಗಿರೋದು ಆರಿಸ್ಕೊಂಡ್ಬಿಡ್ತೀವಿ. ಸತ್ಯ ಹೇಳೋದು ಒಳ್ಳೇದೋ, ಸುಳ್ಳು ಹೇಳೋದು ಒಳ್ಳೇದೋ ಅಂತ ಪ್ರಪಂಚದಲ್ಲಿ ಎಲ್ಲರನ್ನು ಕೇಳಿದ್ರು 700 ಕೋಟಿ ಜನಗಳು ಕೇಳೋದು ಸತ್ಯ ಹೇಳೋದೇ ಒಳ್ಳೇದು ಅಂತ. ಬಟ್ ಆ ರೀತಿ ಸಡನ್ನಾಗಿ ಹೇಳೋದು ಬದಲು ಸ್ವಲ್ಪ ಅನಲೈಸ್ ಮಾಡಿ ಕೆಲವು ಸರಿ ಸುಳ್ಳು ಹೇಳಬೇಕಾಗತ್ತೆ. ಅಲ್ಲ, ಇವಾಗ ನಾನು ಹೇಳ್ತಾ ಇರೋ ಸತ್ಯ ಮತ್ತು ಬೇರೆ. ಅವನು ಜಯನಗರದಲ್ಲಿ ಒಬ್ಬ ಕಾಲೇಜ್ ಹುಡುಗ ಟೀ ಶರ್ಟ್ ಹಾಕೊಂಡು ಹಿಂಗೆ ಹೋಗ್ತಾ ಇದ್ದ. ಟೀ ಶರ್ಟ್ ಮೇಲೆ ಏನೇನೋ ಕೊಟೇಶನ್ ಇರುತ್ತಲ್ಲ, ಅದ್ರಲ್ಲಿ ನೋಡಿದೆ ನಾನು. ಅವನು ಏನು ಹೇಳಿದ್ದಾನೆ, ಇಲ್ಲಿ ಹಾಕ್ಕೊಂಡಿದ್ದಾನೆ ಅಂದರೆ, ಐ ಆಮ್ ಎ ಲಯರ್, ದಿಸ್ ಈಸ್ ಟ್ರೂ ಅಂತ. ಇದೇನು ಅಂತ ಗೊತ್ತಾಗ್ತಾಯಿಲ್ಲ ಅರ್ಥ. ಹಂಗೆ ಸತ್ಯ ಹೇಳೋದು, ಸುಳ್ಳು ಹೇಳೋದು, ಒಂದು ಏಕ್ದಮ್ಮು ಮೋಸ ಮಾಡದೇ ಇರೋದು ಒಳ್ಳೇದೋ, ಮೋಸ ಮಾಡೋದು ಒಳ್ಳೇದು ಅಂದರೆ ಮಾಡದೇ ಇರೋದು ಅಂತ ಸುಲಭವಾಗಿ ಹೇಳ್ಬಿಡ್ತೀವಿ. ಆದರೆ ಅದನ್ನು ಅರ್ಥ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಅದಕ್ಕೆ ಬರಬೇಕೇ ಹೊರತು ಎಕ್ಸಾಮಿನ್ ಮಾಡದೇನೆ ಸುಮ್ಮನೆ ಒಪ್ಕೋಬಾರ್ದು. ನೆನ್ನೆ ಕೃಷ್ಣನ ಬಗ್ಗೆ ಹೇಳ್ತಿದ್ದಾಗ, ವಿಮೃಶೈದ್ ಅಶೇಷೇಣ ಯಥೇಚ್ಛಸಿ ತಥಾಕುರು ಅಂತ ಹಿಂಗೆ ಅಂದಾಗ, ರಾವಣನ ಹಳಿಬವನೇ, DVG ಹೇಳ್ತಾರೆ, ರಾವಣನ ಕೂಡ ಬೈಬಾರ್ದು ನಾವು. ರಾವಣನ ಹಳಿಬವನೇ, ಜೀವವನೇ ಬಿಸುಡಿಸುವ ಲಾವಣ್ಯವೆಂತಹುದೋ, ನೋ ಅದೆಂತಹುದೋ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ. ಅವನಿಗೆ, ರಾವಣನಿಗೆ ಎಲ್ಲರೂ ಹೇಳಿದ್ರು, ವಿಭೀಷಣ ಬಿಟ್ಟು ಹೊಟ್ಟೋದ, ಕುಂಭಕರ್ಣ ಕೂಡ ಉಪದೇಶ ಹೇಳ್ದ, ಅವ್ರ ಮಗ ಇಂದ್ರಜಿತ್ ಲಂಕೇಶ್, ಸಾರಿ ಇಂದ್ರಜಿತ್ ಕೂಡ, ಇಂದ್ರಜಿತ್ ಹೇಳ್ದ, ಮಂಡೋದರಿ ಹೇಳಿದ್ಲು, ಇನ್ನು ಯಾರ್ಯಾರೋ ಹೇಳಿದ್ರು ಅವನ ಮಾತು ಕೇಳ್ದೇನೆ ಜೀವ ಹೋಗತ್ತೆ ಅಂತ ಗೊತ್ತಿತ್ತು ಅವನಿಗೆ. ಈ ಯುದ್ಧ ಆಗತ್ತೆ, ನಾನು ಡೆಫಿನೆಟ್ಲಿ ಸತ್ತೋಗ್ತೇನೆ, ಆದ್ರೂ ಯುದ್ಧ ಮಾಡಿದ್ನಲ್ಲ. DVG ಹೇಳ್ತಾರೆ, ರಾವಣನ ಹಳಿಬವನೇ, ಜೀವವನೇ ಬಿಸುಡಿಸುವ ನೋವದೆಂತಹುದು, ಲಾವಣ್ಯವೆಂತಹುದು, ತಿಳಿದು ಹಳಿವು ಒಡೆ ಹಳಿ, ಗಾವಿಲನ ಗಳು ಏನು ಮಂಕೋತಿಮ್ಮ. ಸುಮ್ಮನೆ ತಿಳ್ಕೊಂಡು ಫೀಲ್ ಮಾಡಿಕೊಂಡು ಎಂಪತಿ ಅಂತಾರಲ್ಲ, ಅದನ್ನು ಅನುಭವಿಸ್ಬಿಟ್ಟು ಆಮೇಲೆ ಆದ್ರೂ ತಪ್ಪೋದು ಬೇಕಾದ್ರೆ ಹೇಳ್ಬೋದೇ ಹೊರತು. ಹಾಗೆ ಬುದ್ಧಿವಂತಿಕೆಗಿಂತ ಮಾನವ ಸಂಬಂಧಗಳು ಮುಖ್ಯ ಅಂತ ಹೇಳೋಕ್ಕೆ ಮುಂಚೆ
ಬುದ್ಧಿವಂತಿಕೆ ಹೇಗೆ ಇಂಪಾರ್ಟೆಂಟ್ ಅಲ್ಲ ಸಂಬಂಧಗಳಿಂದ. ರಿಲೇಷನ್ಶಿಪ್ ಚೆನ್ನಾಗಿ ಇಟ್ಕೋಬೇಕಾದ್ರೆ ಒಳ್ಳೆ ಬುದ್ಧಿ ಇದ್ದರೆ ರಿಲೇಷನ್ಶಿಪ್ ಚೆನ್ನಾಗಿ ಇಟ್ಕೋಬೋತಾನೆ. ಅಂದರೆ ಬುದ್ಧಿವಂತಿಕೆ ಇಂಪಾರ್ಟೆಂಟ್ ಆಯ್ತಲ್ಲ. ಐಶ್ವರ್ಯ ಇಲ್ಲದ್ರೆ ಮನೆಗಳಿಗೆ ಮದುವೆ ಫಂಕ್ಷನ್ ಇದಕ್ಕೆಲ್ಲ ಹೋಗ್ತೀವಿ, ಅವ್ರಿಗೆ ಒಳ್ಳೊಳ್ಳೆ ಗಿಫ್ಟ್ಗಳು ಕೊಟ್ಟರೆ ಅವರು ನಮಗೆ ಗಿಫ್ಟ್ ಕೊಡ್ತಾ ಇರ್ತಾನೆ. ಸೊ ಅದರಿಂದ ಐಶ್ವರ್ಯನೂ ಬೇಕು ಅಂದಂಗೆ ಆಯ್ತಲ್ಲ. ಅಂದರೆ ಮಾನವ ಸಂಬಂಧಗಳು ಇರಬೇಕಾದ್ರೆ ಬುದ್ಧಿವಂತಿಕೆ ಐಶ್ವರ್ಯ ಇದ್ರೇ ಸಂಬಂಧಗಳು ಅಂತ ಬರುತ್ತೋ ಬರಲ್ವ ಸರ್? ಏನಂತೀರ ನೀವು? ಅಂದರೆ ಮೂರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತಾಯಿತು? ಮೂರು ಇಂಪಾರ್ಟೆಂಟ್ ಅಂತ ಇರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅಂದರೆ ಈ ಆಶ್ಚರ್ಯ ನೋಡಿ, ಅಲ್ಲೇ ಆನ್ಸರ್ ಇದೆ. ಬುದ್ಧಿವಂತಿಕೆ ಇದ್ದರೆ ರಿಲೇಷನ್ಶಿಪ್ ಕಾಪಾಡ್ಕೋಬೋದು, ಐಶ್ವರ್ಯ ಇದ್ರೂ ರಿಲೇಷನ್ಶಿಪ್ ಕಾಪಾಡ್ಕೋಬೋದು. ಅಂದರೆ ಬುದ್ಧಿವಂತಿಕೆ ಐಶ್ವರ್ಯನ ಯಾವುದಕ್ಕೆ ಉಪಯೋಗಿಸ್ಕೊಳ್ತೀವಿ? ರಿಲೇಷನ್ಶಿಪ್ ಕಾಪಾಡೋಕ್ಕೋಸ್ಕರ ಉಪಯೋಗಿಸ್ಕೊಂಡಿರೋದ್ರಿಂದ ರಿಲೇಷನ್ಶಿಪ್ಪೇ ಮುಖ್ಯ ಅಂದಂಗೆ ಆಗಲಿಲ್ವಾ? ಅಂದರೆ ಏಕ್ದಮ್ ಅಲ್ಲಿ ಬರೋದಕ್ಕಿಂತ ಆ ದಾರಿನಲ್ಲಿ ಬರೋಣ ಅಂತ, ಆ ದಾರಿನಲ್ಲಿ ಬರಬೇಕು ಅಂತ ಹಿಂಗೆ ಬರ್ತಾರೆ. 85% ಜನ ಉತ್ತಮ ಮಾನವ ಸಂಬಂಧಗಳು ಮುಖ್ಯ ಅಂತ ಹಿಂಗೆ ಹೇಳಿದ್ರು. ಬುದ್ಧಿವಂತಿಕೆ ಇರುತ್ತೆ, ಬುದ್ಧಿವಂತಿಕೆ ಹೋಗತ್ತಲ್ವಾ? ಈ ಡಿಮೆನ್ಷಿಯಾ, ಅಲ್ಝೈಮರ್ಸ್ ಅದೆಲ್ಲ ಬಂದರೆ ಅಲ್ವಾ ಸರ್? ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಏನು ಅಲ್ಝೈಮರ್ಸು, ಅದೇ ಮರ್ತೋಗ್ಬಿಡುತ್ತೆ. ಅದೇ ಅಲ್ಝೈಮರ್ಸ್ ಅಲ್ವಾ ಅದ್ರ ಹೆಸರು? ಅದು ಯಾವ್ದು ಹೆಸರು ಅಂತ ನನಗೆ ಮರ್ತೋಗಿತ್ತು. ಸೊ ಅಲ್ಲಿ ಬುದ್ಧಿವಂತಿಕೆ ಬರುತ್ತೆ, ಒಟ್ಟೋಗತ್ತೆ ಅಲ್ಲ, ಕೆಲವರು ಬರೋದೇ ಇಲ್ಲ, ಆಮೇಲೆ ಅದು ಬೇರೆ ವಿಷಯ. ಐಶ್ವರ್ಯನೂ ಅಷ್ಟೇ ಬರುತ್ತೆ, ಒಟ್ಟೋಗ್ತಾ ಇರುತ್ತೆ. ಬಟ್ ಮಾನವ ಸಂಬಂಧಗಳು ಭಾಳ ಮುಖ್ಯ ಅಂತ 85% ಜನ ಶೇಕಡ 85 ಜನ ಯೇಲ್ ವಿಶ್ವವಿದ್ಯಾಲಯದಲ್ಲಿ ಹೇಳಿದ್ರು. ಬರೀ ಅಂದರೆ ಅಮೇರಿಕಾದವರು ಅಂತಲ್ಲ, ಎಲ್ಲ ಕಂಟ್ರಿನಲ್ಲೂ ಹಿಂಗಿದೆ. ವೃತ್ತಿಯಿಂದ ಪ್ರವೃತ್ತಿಯಿಂದ ನಾವು ಒಂದಲ್ಲ ಒಂದಿನ ನಿವೃತ್ತರಾಗಲೇಬೇಕು. ಅಫ್ಕೋರ್ಸ್ ಇಲ್ಲಿ ಮೆಜಾರಿಟಿ ಜನ ನಿವೃತ್ತರಾಗಿರೋರೆ ಒಂದಲ್ಲ ಒಂದಿನ. ಯಾಕೆಂದರೆ ಅದು ಯಾವುದಕ್ಕೆ ರಿಲೇಟೆಡ್ಡು ಅಂದರೆ ಬುದ್ಧಿವಂತಿಕೆಗೆ ಮತ್ತು ಐಶ್ವರ್ಯಕ್ಕೆ ಅದು ರಿಲೇಟೆಡ್ಡು. ಒಂದಲ್ಲ ಒಂದು ದಿವಸ ರಿಟೈರ್ ಆಗಿಬಿಡ್ತೀವಿ, ಒಂದಲ್ಲ ಒಂದು ದಿವಸ. ಇದು ಜೀವನದ ಸತ್ಯ. 60ರಿಂದ 62 ವರ್ಷ ಮಾಡ್ಬೋದು, ಇನ್ನು 2 ವರ್ಷ ಆದಮೇಲೂ ರಿಟೈರ್ ಆಗಲೇಬೇಕಾ? 2 ವರ್ಷ ಜಾಸ್ತಿ ಮಾಡಬೇಕು ಅಂತಿದ್ದಾರೆ ನಮ್ಮಲ್ಲಿ. ಸೊ ಈ ನಿವೃತ್ತಿಯ ದಿನಗಳಲ್ಲಿ ರಿಟೈರ್ ಆದ ಮೇಲೆ ನಮ್ಮ ಬದುಕಿನಡೆಗೆ ಒಂದು ಸಿಂಹಾವಲೋಕನ ನಡ್ಕೊಂಡು ಹಿಂಗೆ ಹೋದರೆ ನಾವೆಲ್ಲ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಇದೇ ಜಾಗದೊಳಗೆ NR ಕಾಲೋನಿ, ತ್ಯಾಗರಾಜ ನಗರ, ಗಾಂಧಿ ಬಜಾರು, ಬಸವನಗುಡಿ ಇಲ್ಲೆಲ್ಲ ಓಡಾಡ್ತಾ ಇದ್ದಾಗ, ಚಿಕ್ಕ ಹುಡುಗರಿದ್ದಾಗ ಆ ಚೇಪೆ ಹಣ್ಣು, ಆ ಕಲ್ಲು ಹೊಡೆದಿದ್ದೋ, ಆ ನ್ಯಾಷನಲ್ ಕಾಲೇಜ್ ಹತ್ರ ಓಡಾಡಿದ್ದೋ, ಇದೆಲ್ಲ ಜ್ಞಾಪಿಸ್ಕೊಂಡ್ರೆ ನಮಗೇನೋ ಬರುತ್ತೆ. ನಾವು ಬಾಳಿದ ಬದುಕು ಅರ್ಥಪೂರ್ಣವಾಗಿರಬೇಕು, ಇತರರಿಗೆ ಒಂದು ಸಂದೇಶ ನೀಡೋ ಹಂಗೆ ಇರಬೇಕು ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ವಯಸ್ಸಾದ್ಮೇಲೆ ಅಂದೇ ಅನ್ಸುತ್ತೆ. ಹೋಗ್ತಾ ಇದ್ದೀವಿ ಇನ್ನು ಸ್ವಲ್ಪ ದಿವಸದೊಳಗೆ, ಏನು ಮೆಸೇಜ್ ನೀವು ಕೊಡ್ತೀರಾ ಅಲ್ವಾ? ರಿಟೈರ್ ಆಗ್ತಾ ಇರೋ ಒಬ್ಬರು, ತಾತ ನಿಮ್ಮ ಜೀವನದ ಮೆಸೇಜ್ ಏನು? ನೀವು ಮನೆಗೆ ಹೋಗು, ನಾನು ಆಮೇಲೆ ಕಳಿಸ್ತೀನಿ ಅನ್ನಂತೆ. ಮೆಸೇಜ್ ಕಳಿಸೋದ, ಮೆಸೇಜನ್ನ ಕಳಿಸೋ, ಇತರರಿಗೆ ಸಂದೇಶ ನೀಡೋ ಅಂತ ಒಂಥರ ಇರಬೇಕು. ಇನ್ನೊಂದು ಯೂನಿವರ್ಸಿಟಿ, ಅಮೇರಿಕಾದ ನಾರ್ತ್ ಕೆರೋಲೈನಾ ಅನ್ನೋ ಯೂನಿವರ್ಸಿಟಿ ವಿಶ್ವವಿದ್ಯಾನಿಲಯದವರು ನಿವೃತ್ತರಾದ 4,000 ಜನ ರಿಟೈರ್ ಆಗಿದ್ದಾರೆ. ಬೇರೆ ಬೇರೆ ಕಂಪನಿಗಳು, ಆಫೀಸು, ಬ್ಯಾಂಕು, ಎಟ್ಸೆಟ್ರಾ ಎಲ್ಲ ರಿಟೈರ್ ಆಗಿಬಿಟ್ಟಿದ್ದಾರೆ. 4,000 ಜನ, 60 ವರ್ಷ ಆ್ಯಂಡ್ ಎಬೋ, ಅವರಿಗೆ 60+ ಆಗಿರೋರಿಗೆ. ನೋಡಿ ಸರ್, ನಿಮ್ಗೆ ಎಷ್ಟು ವಯಸ್ಸು? ಮೊನ್ನೆ 60 ತುಂಬಿತು ಅಥವಾ ನಾಳೆ ತುಂಬತ್ತೆ. ನನಗೆ ಒಂದು ಯೋಚನೆ ಮಾಡಿದೆ ಈ ವಯಸ್ಸಿನ ಬಗ್ಗೆ. ಸುಮ್ಮನೆ ಮಧ್ಯೆ ಒಂದು ಸಣ್ಣ ರಿಸರ್ಚ್ ಮಾಡಿರ್ತೀನಿ. ಇಂಗ್ಲೀಷ್ನವರು ಜನರಲಿ ಫಾಸ್ಟು, ನಾವು ಕನ್ನಡದವ್ರು ಭಾಳ ಸ್ಲೋ. ಒಪ್ಕೊಳ್ತೀರಾ ಇಲ್ವಾ ಸರ್? ಅದಂಗೆ ಒಪ್ಕೊಂಡ್ರಿ? ಅಷ್ಟು ಫಾಸ್ಟಾಗಿ ಹೆಂಗೆ ಒಪ್ಕೊಂಡ್ರಿ? ನೀವು ಸ್ಲೋ ಅಂತ ಫಾಸ್ಟಾಗಿ ಒಪ್ಕೊಂಬಿಟ್ರೆ ಏನು ಸರ್ ನಿಮಗೇನು ಅನ್ಸುತ್ತೆ? ಇಂಗ್ಲೀಷ್ನವರು ಬೈ ನೇಚರ್ ಭಾಳ ಫಾಸ್ಟ್, ನಾವು ಕನ್ನಡದವರು ಬೈ ನೇಚರ್ ಭಾಳ ಸ್ಲೋ. ಹೆಂಗೆ ಹೇಳ್ತೀರಾ? ಸುಮ್ಮನೆ ಒಂದು ಸಣ್ಣ ಟೆಸ್ಟು. ನೀವು ಯಾರನ್ನ ದಾರಿಲಿ ಹೋಗ್ತಾರೋ ಒಂದು ವಯಸ್ಸಿನಲ್ಲಿ ಇಂಗ್ಲೀಷ್ನಲ್ಲಿ ಕೇಳಿ, ವಾಟ್ ಈಸ್ ಯುವರ್ ಏಜ್? ಅವನು 25 ರನ್ನಿಂಗ್ ಅಂತಾನೆ. ಕನ್ನಡದಲ್ಲಿ ನಿಮ್ಮ ವಯಸ್ಸೆಷ್ಟು? 25 ನಡೀತಾ ಇದೆ ಅಲ್ವಾ? ನಾವು 25 ಓಡ್ತಾ ಇದೆ ನಮ್ಮ ವಯಸ್ಸು ಅಂತ ಹೇಳಲ್ಲ. 25 ನಡೀತಾ ಇದೆ, 60 ನಡೀತಾ ಇದೆ. ಅವರು 25 ರನ್ನಿಂಗ್ ಅಂತಾನೆ ಹೇಳ್ತಾರೆ, 25 ವಾಕಿಂಗ್ ಅಂತ ಹೇಳಲ್ಲ. ಆದರೆ 25 ನಡೀತಾ ಇದೆ, 30, 35 ನಡೀತಾ ಇದೆ, 45 ನಡೀತಾ ಇದೆ ಅಂತ ಹೇಳ್ತೀವಿ. ಆದರೆ 60 ವರ್ಷ ಆದ ತಕ್ಷಣ ಇನ್ನೂ ಸ್ಲೋ ಆಗ್ಬಿಟ್ಟು ಮುಂದಕ್ಕೆ ಹೋಗೋದೇ ಇಲ್ಲ. ದಿನ ಏನಾಗ್ತಾ ಇದೆ? ಊರು ಹೋಗು ಅಂತ ಇದೆ, ಕಾಡು ಬಾ ಅಂತ ಇಲ್ಲ. ಯಾಕೆಂದರೆ ಕಾಡಿಲ್ವಲ್ಲ. ಊರು ಹೋಗುವಂತ ಎಲ್ಲಿಗೆ ಹೋಗಬೇಕು? ಇಲ್ಲಿ ಕನ್ಫ್ಯೂಷನಲ್ಲಿದ್ದಾಗ ತಿರ್ಗಾ ವಾಪಸ್ ನಾವು ಏನೋ ರಿಗ್ರೆಟ್ ಮಾಡಿ ಬೀಚಿ ನೆನ್ನೆನೂ ಬೀಚಿ ವಿಷಯ ಜ್ಞಾಪಿಸ್ಕೊಂಡೆ. ಭಾಳ ಚೆನ್ನಾಗಿ ಹೇಳ್ತಾರೆ ಅವರು. ಸೈಕಾಲಜಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಮನುಷ್ಯಂದು ಅಂದರೆ ಅವರು 60 ವರ್ಷ ಅಂದರೆ ವಯಸ್ಸಾದಮೇಲೆ
ಎಲ್ಲ ಜನಗಳೂ ಪಶ್ಚಾತ್ತಾಪ ಪಡ್ತಾರಂತೆ, ರಿಪೆಂಟ್ ಮಾಡ್ತಾರಂತೆ. ಏನು ಮೇಡಮ್? ಕೆಲವರು ನಾನು ಮಾಡಬಾರ್ದನ್ನೆಲ್ಲ ಮಾಡಿಬಿಟ್ನಲ್ಲ ಅಂತ ಪಶ್ಚಾತ್ತಾಪ. ಭಾಳಷ್ಟು ಜನ ಮಾಡಬಾರ್ದನ್ನೆಲ್ಲ ಮಾಡಲಿಲ್ವಲ್ಲ ಅಂತ. ಸೊ ಒಟ್ಟಿನಲ್ಲಿ ಎಲ್ಲರೂ ಪಶ್ಚಾತ್ತಾಪದಿಂದನೇ ಹೊರಟಾಗ್ತಾರೆ. ಹೀಗೆ ಇಟ್ಕೊಂಡಿರೋಂಥ 4,000 ಜನ ರಿಟೈರ್ ಆಗಿರೋರಿಗೆ ಇವ್ರಿಗೇನು ಜೀವನದಲ್ಲಿ ತೃಪ್ತಿ ಇದೆಯಾ ಇಲ್ವಾ ಅಂತ ಕೇಳಿದ್ರಂತೆ. ಸರ್ ನಿಮ್ಮ ಕೆಲಸವನ್ನು ನೀವು ಮೊದಲಿನಿಂದ ಆರಂಭಿಸೋದು ಅಂದರೆ 18 ವರ್ಷ 20 ವರ್ಷ 22 ವರ್ಷ ಡಿಗ್ರಿ ಆದಮೇಲೆ ನಿಮಗೆ ನಿಮ್ಮ ಕೆಲಸವನ್ನು ಮೊದಲಿನಿಂದ ಹಂಗೆ ಮಾಡೋಕ್ಕಾಗಲ್ಲ, ಇರಲಿ ಬಿಡಿ, ಕಂಪ್ಯೂಟರ್ ಥರ ಅಕಸ್ಮಾತ್ ಅಂಡು ಅಂತ ಹಿಂಗೆ ಹೋದರೆ Ctrl Z ಅಂತ ಏನಾದ್ರು ಮಾಡೋಕ್ಕೆ ಹೋಗಿ ತಿರ್ಗಾ ವಾಪಸ್ ಏನಾದ್ರು ಮಾಡೋಕ್ಕೆ ಆದರೆ ನಿಮ್ಮ ಕೆಲಸವನ್ನು ಮೊದಲಿನಿಂದ ಆರಂಭಿಸುವ ಅವಕಾಶ ಮತ್ತೆ ದೊರೆತರೆ ನೀವೇನು ಮಾಡ್ತೀರಿ ಅಂತ ಅವ್ನು ಕೇಳಿದ್ರಂತೆ. ಯಾವುದಕ್ಕೆ ನೀವು ಆದ್ಯತೆ ಕೊಡ್ತೀರಿ? ಅವ್ರು ಹೇಳಿದ್ರಂತೆ, ಆರೋಗ್ಯಕ್ಕೆ ಆದ್ಯತೆ ಕೊಡ್ತೀವಿ. ಯಾಕೆಂದರೆ ಏನೇನೋ ಕಾಯಿಲೆಗಳು ಬಂದಿರುತ್ತೆ, ಮಂಡಿ ನೋವು, ಸೊಂಟ ನೋವು. ಸೊ ಆ ವಿಷಯದಲ್ಲಿ ನೀವು ಹೇಳ್ದಂಗೆ ಅಲ್ಝೈಮರ್ಸ್ ಒಳ್ಳೇದಲ್ವಾ? ಏನೇನು ಕಾಯಿಲೆ ಬಂದಿದೆ ಅನ್ನೋದೇ ಜ್ಞಾಪಕ ಇರಲ್ವಲ್ಲ ಅಲ್ವಾ? ಸೊ ಆರೋಗ್ಯಕ್ಕೆ ಆದ್ಯತೆ ಯಾವಾಗ ಗೊತ್ತಾಗತ್ತೆ? ಆರೋಗ್ಯವಾಗಿ ಇರೋವರೆಗೂ ನಮ್ಗೆ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗಲ್ಲ. ಅದು ಕಳ್ಕೊಂಡ್ಮೇಲೆ ಗೊತ್ತಾಗತ್ತೆ ನಮಗೆ. ರಿಲೇಷನ್ಶಿಪ್ಪು ಹಂಗೆ ಹೇಳ್ತಾರೆ, ತಾಯಿ ಆಗಲಿ ತಂದೆ ಆಗಲಿ ಅಣ್ಣ ತಮ್ಮ ಆಗಲಿ ಕಳ್ಕೊಂಡ್ಮೇಲೆ ಅದ್ರ ಗೊತ್ತಾಗುತ್ತೆ ಅದ್ರ ಬೆಲೆ ಅಂತ ಹಿಂಗೆ ಹೇಳ್ತಾರೆ. ಆರೋಗ್ಯ ಕೂಡ ಅದೇ ಥರನೇ ನಮಗೆ. ಮೊನ್ನೆ ಒಂದು ಪ್ರಶ್ನೆ ಕೇಳಿದ್ರು ಯಾರೋ ನನಗೆ, ಹೂ ಈಸ್ ಯುವರ್ ಲೈಫ್ ಪಾರ್ಟ್ನರ್ ಅಂತ. ಯಾರು ಸರ್? ವೈಫ್ಗೆ ಹಸ್ಬೆಂಡು ಹಂಗೆ ಹೇಳ್ಬೋದಾ? ಲೈಫ್ ಪಾರ್ಟ್ನರ್ ಅಂದ್ರೆ ಏನು? ಅಲ್ಲಿ ಯೋಚನೆ ಮಾಡಿ ಪದ ಆನ್ಸರ್ ಸಿಗತ್ತಲ್ಲಿ. ಬಾಳ ಸಂಗಾತಿ ಅಂದರೆ ವೈಫು ಅಥವಾ ಹಸ್ಬೆಂಡ್ ಅಂತ ತಗೊಳ್ಳೋಣ. ವೈಫು ನಮ್ಮ ಬಾಳಕ್ಕೆ, ನಮ್ಮ ಜೀವನಕ್ಕೆ, ನಮ್ಮ ಬಾಳಿಗೆ ಬಂದಿದ್ದು ಯಾವಾಗ? ನನಗೆ 30 ವರ್ಷ ಆದಾಗ. ಬಾಳ ಸಂಗಾತಿ ಹೆಂಗಾದ್ಲು? ಹಾಗಾದ್ರೆ ಇನ್ಯಾರು ನಾನು ಹುಟ್ಟಿದಾಗ ಬಂದಿದ್ದು? ನಮ್ಮ ತಾಯಿ ಇದ್ರು, ಬಟ್ ಮೊನ್ನೆ ತಾನೇ ತೀರ್ಕೊಂಬಿಟ್ರಲ್ಲ. ತಂದೆ ಇಲ್ಲ ತೀರ್ಕೊಂಬಿಟ್ರಲ್ಲ. ಅಣ್ಣ ತಮ್ಮ ಯಾರಿದ್ದಾರೆ ನಮ್ಮ ಬಾಳ ಸಂಗಾತಿ? ಯಾರು? ಕೆಲವರು ಲೇಟಾಗಿ ಬರ್ತಾರೆ ನಮ್ಮ ಜೀವನಕ್ಕೆ, ಇನ್ನು ಕೆಲವರು ಮುಂಚೆನೇ ಆಮೇಲೆ ಹೊರಟೋಗ್ತಾರೆ. ನಮ್ಮ ಬಾಳ ಸಂಗಾತಿ ಯಾರೂ ಅಲ್ಲ, ನಮ್ಮ ಬಾಳ ಸಂಗಾತಿ ಈ ದೇಹ, ಈ ಬಾಡಿ ನಮಗೆ ಬಂತು. ಶರೀರ ಮಾಧ್ಯಮ ಕಲ್ಲು ಧರ್ಮ ಸಾಧನ. ಹುಟ್ಟಿದಾಗ ನನ್ನ ಜೊತೆಯಲ್ಲಿ ಗುಣಶೀಲ ನರ್ಸಿಂಗ್ ಹೋಮ್ನಿಂದ ಬಂದು, ಗುಣಶೀಲ ನರ್ಸಿಂಗ್ ಹೋಮಿಂದ ಹಿಡಿದು ಕೆಂಪಾಂಬುದಿ ಕೆರೆವರೆಗೂ ಇರೋವಂಥ ಲೈಫ್ ಪಾರ್ಟ್ನರ್ ನಾನು ಅಲ್ವಾ? ಇದು ನಮಗೆ ಭಾಳ ಸಂಗತಿ. ಇದಕ್ಕೆ ಆರೋಗ್ಯ ಕೊಡಬೇಕು. ನಾವು ಇನ್ಯಾರದಕ್ಕೂ ಕೇರ್ ಮಾಡ್ತೀವಿ, ಆರೋಗ್ಯ ಇದನ್ನು ಕೇರ್ ಮಾಡ್ತೀವಿ. ಕುಟುಂಬದವರಿಂದ ಹೆಚ್ಚು ಕಾಲ ಕಳೆಯುವಿಕೆ. ಯಾಕೆ? ಅದೇ ನಾನು ಹೇಳ್ದಂಗೆ ಫಾರ್ ಸೇಮ್ ರೀಸನ್. ಮಧ್ಯೆ ಎಲ್ಲ ಹೊಟ್ಟೋಗ್ಬೋದು, ಆಮೇಲೆ ಬರ್ಬೋದು. ಹಿಂಗಾದರೆ ಕುಟುಂಬದವರೊಂದಿಗೆ ಹೆಚ್ಚಿನ ಕಾಲ ಕಳೆಯೋದು. ಎಲ್ಲರೂ ಆಸೆಗಳು ಇಟ್ಕೊಂಡು IAS ಆಫೀಸರ್ ಆಗಬೇಕು, ಆಫೀಸರ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು, ಇದರೊಳಗೆ ಹೋಗಿ ಆಫೀಸ್ಗೆ 24 hours ಕೆಲಸ ಮಾಡಿ ಮನೆಯವ್ರ ಬಗ್ಗೆ ಕೇರೇ ಮಾಡ್ತಾ ಇರಲಿಲ್ಲ. ರಿಟೈರ್ ಆದಮೇಲೆ ಮಾಡೋಕ್ಕೆ ಕೆಲಸ. ನಮ್ಮ ಸ್ನೇಹಿತರೊಬ್ಬರು ಯಾವುದೋ ಒಂದು ಬ್ಯಾಂಕಲ್ಲಿ ಬಹಳ ಸೀನಿಯರ್ ಆಫೀಸರ್ ಆದರು. ಲೈಫ್ನಲ್ಲಿ 30-35 ವರ್ಷ ನಡೆದಿದ್ದು. ಏನು ಸರ್, ನಾನು ಎಕ್ಸಾಂಪಲ್ ಏನಾದ್ರು ಹೇಳಿದ್ರೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೋದು. ನಾನು ಹೇಳೋದೆಲ್ಲ ಸತ್ಯನೇನು, ನಿಜವಾಗ್ಲೂ ನಡೆದಿದ್ದೇ ಹೇಳೋದು. ಇಮ್ಯಾಜಿನೇಷನ್ ಭಾಳ ಕಡಿಮೆ ಇರುತ್ತೆ ನಾನು ಹೇಳೋದ್ರಲ್ಲಿ. ಎಲ್ಲ ಒಂದು 99% ಇಮ್ಯಾಜಿನೇಷನ್ ಇರ್ಬೋದು ಅಷ್ಟೇ. ಇವರು ನಮ್ಮ ಫ್ರೆಂಡು 35 ವರ್ಷ ಕ್ಲಾಕ್ ಥರ ಜೀವನ ಮಾಡಿದ್ರು. ಬೆಳಗ್ಗೆ ಕರೆಕ್ಟಾಗಿ ಎದ್ದು ವಾಕಿಂಗ್ ಎಲ್ಲ ಮಾಡಿ ತಿಂಡಿ ತಿಂದು 8:30 ಕರೆಕ್ಟಾಗಿ ಟೈಗಿ ಎಲ್ಲ ಕಟ್ಕೊಂಡು ಬ್ರೀಫ್ ಕೇಸು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡ್ರೆ ತಿಂಡಿ ಅಂದರೆ ಸಾಕು ಕರೆಕ್ಟಾಗಿ. ಇವ್ರು ಕೂಗಿದ ತಕ್ಷಣ ಮನೇಲೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ದೋಸೆನೋ ಉಪ್ಪಿಟ್ಟೋ ಚಪಾತಿನೋ ಎಷ್ಟೆಟ್ರ ಏನು ಮಾಡಿದ್ರು ಅದನ್ನು ತೊಗೊಂಬಂದು ಇವ್ರು ಕೂಗೋದೇ ಕಾಯ್ತಾಯಿದ್ರು. ಎಲ್ಲ ರೆಡಿ ಮಾಡಿ ತಿಂಡಿ ಅಂದ ತಕ್ಷಣ ಡೈನಿಂಗ್ ಟೇಬಲ್ ರೆಡಿ ಅಂತ ತಂದಿರು. ಟಕ ಅಂತ ತಿನ್ಬಿಟ್ಟು ಮೈ ಅಂತ ಕಾರಲ್ಲೋ ಬೈಕ್ನಲ್ಲೋ ಓಡಾಗ್ತಾಯಿದ್ರು. 35 ವರ್ಷ ಆಗೋಗಿದೆ ಲೈಫ್ನಲ್ಲಿ. ಇಷ್ಟೇ ಅವ್ರು ಮಾತಾಡ್ತಾ ಇದ್ದೀರಿ ಲೈಫ್ನಲ್ಲಿ. ತಿಂಡಿ ಅಂತ ಇದ್ರು, ತಿರ್ತಾಯಿದ್ರು, ಓಡಾಗ್ತಾಯಿದ್ರು. ಸಾಯಂಕಾಲ ರಾತ್ರಿ 8 ಗಂಟೆಗೋ 9 ಗಂಟೆಗೋ ಮನೆಗೆ ಬರ್ತಾಯಿದ್ರು. ಅಷ್ಟರಲ್ಲಿ ಹುಡುಗರೆಲ್ಲ ಹೋಮ್ವರ್ಕ್ ಮಾಡಿಕೊಂಡು ತಾಯಿ ಕೈಯಲ್ಲಿ ಓಡಿಸ್ಕೊಂಡು ಮಲ್ಕೊಂಡು ನಿದ್ದೆ ಮಾಡ್ತಾಯಿದ್ರು. ತಾಯಿ ಪಾಪ ಇವ್ರು ನಿದ್ದೆ ಬರೋ ಅಷ್ಟೊಳಗೆ ಪಾತ್ರೆ ತೊಳಿತಾ ಇದ್ಲು. ತಾಯಿ ಅಂದರೆ ಹೆಂಡ್ತಿ. ಸೊ ತೊಳಿತಾ ಇದ್ಲು. ತಿರ್ಗಾ ಹೋಗೋದು, ಇವ್ರು ತಿರ್ಗಾ ಏನೋ ಟೆಸ್ಟ್ ಮಾಡೋದು. ಹಿಂಗೆ ನೆನ್ನೆ ರಿಟೈರ್ ಆಗೋಯ್ತು. ಇದೇ ರೂಟೀನ್ ಪ್ರಾಕ್ಟೀಸ್ ಆಗೋಗಿದೆಯಲ್ಲ. ಸಾಯಂಕಾಲ 5:30 ರಿಟೈರ್ ಆಗೋಗಿದೆ. ಬ್ಯಾಂಕಿಂದ ಕಾರಿನ ತೊಗೊಂಬಂದು ಬಿಟ್ಟಿದ್ದಾರೆ. ನಡೆದಿದ್ದು ರಾಜಾಜಿನಗರದಲ್ಲಿದ್ದಾರೆ, ಈಗಲೂ ಸಿಗ್ತಾ ಇರ್ತಾರೆ. ಸೊ ವಾಪಸ್ ಬಂದರು. ಬೆಳಗ್ಗೆ ಬೈ ಪ್ರಾಕ್ಟೀಸ್ ಎದ್ಬಿಟ್ಟು ಸ್ನಾನ ಗಿನ ಎಲ್ಲ ಮಾಡಿ ರೆಡಿಯಾಗಿ ಹಿಂಗೆ ಆಗ್ಬಿಟ್ಟು ಡೈನಿಂಗ್ ಟೇಬಲ್ ಕೂತ್ಕೊಂಡು ತಿಂಡಿ ಅಂದರು. ಹೆಂಡ್ತಿ ಒಳಗಡೆಯಿಂದ ಬಂದು, ಯಾಕೆ ಎಲ್ಲೋಬೇಕು ನೀವು ಇವತ್ತು? ಏನು ಹೇಳ್ತಾರೆ ಆನ್ಸರು? ಇವನು ಸ್ವಲ್ಪ ಇರಿ, ಎಲ್ಲೋಗ್ಬೇಕು ನೀವೀಗ ಅಂದರು. ಸೊ ಮುಗಿತಾ
ಕುಟುಂಬದವರಿಂದ ಕುಟುಂಬದವರೊಂದಿಗೆ ಹೆಚ್ಚಿನ ಕಾಲ ಕಳೆಯೋದಕ್ಕೆ ಆವಾಗೆಲ್ಲೋ ರಿಯಲೈಸ್ ಆಗೋಗುತ್ತೆ. ಆವಾಗ ನಮಗೆ ಮಂಡಿ ನೋವು, ಸೊಂಟ ನೋವು, ಡಯಾಬಿಟೀಸು, ಶುಗರ್ ಏನೇನೋ ಬಂದುಬಿಟ್ಟಿರ್ತವೆ. ಆಂತರಿಕ ಸಂಬಂಧಗಳಿಗೆ ಪ್ರಾಧಾನ್ಯತೆ ಅದನ್ನು ಕೊಟ್ಟೇ ಇರಲ್ಲ. ನಾವು ಬರೀ ಬಿಸ್ನೆಸ್ ರಿಲೇಷನ್ಶಿಪ್ನಲ್ಲೇ ಹೋಗ್ತಾ ಇರ್ತೀವಿ, ಎಲ್ಲ ಒಂದು ಕಡೆ ವ್ಯವಹಾರದಲ್ಲೇ ಹೋಗ್ತಾ ಇರ್ತೀವಿ. ಲಾಸ್ಟಲ್ಲಿ ಇದು ಯಾವಾಗ ಹೇಳಿದ್ದೀವರು, ಈ 4,000 ಜನ ರಿಟೈರ್ ಆದಮೇಲೆ. ಆದರೆ ನಮ್ಗೆ ಯಾವಾಗಲೂ ಅದೇ ಥರನೇ ರಿಲೇಷನ್ಶಿಪ್ ಬರೋದೆಲ್ಲ ಏನಪ್ಪ ಅಂದರೆ ಕಾಲ ಮುಳುಗೋದ ಮೇಲೆ ತೊಗೊಂಬರ್ತೀವಿ. ಇಲ್ಲಿಗೆ ಬಂದುಬಿಡ್ತೀವಿ, ಎಲ್ಲೋ JP ನಗರದಿಂದನೋ ವಿದ್ಯಾರಣ್ಯಪುರದಿಂದ ಇಲ್ಲಿಗೆ ಬರ್ತೀವಿ. ಟ್ರರ್ ಅಂತ ಮಳೆ ಬರ್ತಾ ಇರುತ್ತೆ, ಛತ್ರಿ ತರಬೇಕಾಗಿತ್ತು. ಇಲ್ಲಿ ಬಂದಮೇಲೆ ಅಂದ್ಕೊಳ್ತಾ ಇರ್ತೀವಿ, ಸರಿ ನೀವು ತಂದಿದ್ದೀರ ಛತ್ರಿ ತರಬೇಕಾಗಿತ್ತು ಅಂತ ಇಲ್ಲಿ ಬಂದಾಗ ನಾನೇ ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ. ಸೊ ಯಾಕೆ ಆವಾಗ ಎಲ್ಲೋ ಆಗೋಗುತ್ತೆ, ಕೊನೆಯಲ್ಲಿ ಮುಳುಗೋದ ಮೇಲೆ ಹಿಂಗೆ ಆಗ್ತಾ ಇದ್ರೆ ಇಟ್ ವಿಲ್ ಬಿ ಟೂ ಲೇಟ್. ಆಂತರಿಕ ಸಂಬಂಧಗಳಿಗೆ ಪ್ರಾಧಾನ್ಯತೆ. ಈ 4,000 ಜನ ಹೇಳಿದ್ದಾರೆ, ಇದೆಲ್ಲ 40,000 ಜನ, 4 ಲಕ್ಷ ಜನಗಳದ್ದು ಅದೇ ಗೋಳಂತೆ. ವಿಶ್ವ ನೋಡಿ ಎಷ್ಟು ಚೆನ್ನಾಗಿದೆ, ಭೂಮಿ ಮೇಲೆ ಇಂಡಿಸ್ಪೆನ್ಸಿಬಲ್. ನಾನು ಭಾಳ ಇಂಡಿಸ್ಪೆನ್ಸಿಬಲ್ ಅಂತಾರೆ. ಇಂಡಿಸ್ಪೆನ್ಸಿಬಲ್ ಅಂದರೆ ಏನು, ನಾನಿಲ್ಲದೆ ನಡೆಯೋದೇ ಇಲ್ಲ ಈ ಸಂಸಾರ, ನಾನಿಲ್ಲದೆ ನಡೆಯೋದೇ ಇಲ್ಲ ಈ ಸಂಸ್ಥೆ, ನಾನು ಇಲ್ಲದೆ ಇದ್ರೆ ಆಗೋದೇ ಇಲ್ಲ. ಆ ಥರ ಭಾಳ ಜನ ಇಂಡಿಸ್ಪೆನ್ಸಿಬಲ್ ಪೀಪಲ್ ಇದ್ದಾರಂತೆ ನಮ್ಮ ದೇಶದಲ್ಲಿ. ದೇಶದಲ್ಲ, ಭೂಲೋಕದಲ್ಲಿ. ಆ ಇಂಡಿಸ್ಪೆನ್ಸಿಬಲ್ ಪೀಪಲ್ ಎಲ್ಲ ಎಲ್ಲಿದ್ದಾರಂತೆ ಗೊತ್ತಾ? ಏನು ಸರ್, ಎಲ್ಲಿರೋದೆ ಅಂತ ಗೆಸ್ ಮಾಡ್ಬೋದಾ ನೀವು? ಹಾಂ, ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಸ್ಮಶಾನ ಅಂತೆ. ಯಾರು ನಾನು ಇಲ್ಲದೆ ಇದ್ರೆ ಆಗೋದೇ ಇಲ್ಲ ಅಂತಿದ್ದಾರೋ ಅವರು ಹರಿಶ್ಚಂದ್ರ ಘಾಟಲ್ಲಿದ್ದಾರೆ. ಆದರೆ ನಾವು ಇಲ್ಲದೆ ಇದ್ರೆ ಆಗೋದೇ ಇಲ್ಲ ಅಂತ ಅಂದ್ಕೊಳ್ತಾ ಇರ್ತೀವಿ ನಾವು, ಸಣ್ಣ ಹಿಂಗಾಗ್ತಾ ಇರ್ತೀವಿ. ಎಲ್ಲಿದೆ ಭೂಮಿ ಅಸ್ತಿತ್ವಕ್ಕೆ ಬಂದು 460 ಕೋಟಿ ವರ್ಷಗಳಾಗಿದೆ. ಇನ್ನು ಕಲ್ಕಿ ಅವತಾರ ಆಗಕ್ಕೆ ಇನ್ನು ಎಷ್ಟು ವರ್ಷ ಬಾಕಿ ಇದೆಯೋ ಗೊತ್ತಿಲ್ಲ. ಈಗಲೇ ನಾವು ಕೇಳ್ಕೊತಾ ಇದ್ದೀವಿ, ದೇವರೇ ಕುದುರೆ ಮೇಲೆ ಬಂದ್ಬಿಡಪ್ಪ ಅಂತ. ಸೊ ಅಂದರೆ ಮನುಷ್ಯ ಭೂಮಿಗೆ ಬಂದು 30 ಲಕ್ಷ ವರ್ಷಗಳು. ನಮಗೆ ಎಷ್ಟು ಜನ್ಮಗಳಾಗಿದೆಯೋ ಗೊತ್ತಿಲ್ಲ ನಮಗೆ, ನಾವೆಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನ ಮಾತಾಡ್ತಾ ಇದ್ದಾಗ, ಏನು ಸರ್ ಕೃಷ್ಣಂಗೆ ಹೇಳ್ತಾನೆ, ಏನು ಕೃಷ್ಣ ಏನು ಬ್ಯೂಟಿಫುಲ್ಲ ಭಕ್ತಿ ಯೋಗ, ಜ್ಞಾನ ಯೋಗ, ಏನೋ ಇಷ್ಟೊಂದೆಲ್ಲ ನಾಲೆಡ್ಜ್ ಇಟ್ಕೊಂಡಿದೆಯಲ್ಲ, ಯಾವತ್ತೂ ನನಗೆ ಹೇಳೇ ಇಲ್ವಲ್ಲ, ಇದೆಲ್ಲ ಯಾವಾಗ ಓದ್ದೆ ನೀನು? ನನಗೆ ಫಸ್ಟ್ ಟೈಮ್ ಹೇಳಿದ್ದ. ಎಷ್ಟೋ ಸಲ ಮೀಟ್ ಮಾಡಿದ್ವಿ, ಅವಾಗೆಲ್ಲ ಹೇಳಿಲ್ಲ, ಇದನ್ನು ಫಸ್ಟ್ ಟೈಮ್ ಹೇಳ್ತಾ ಇದೆಯಾ, ಚೆನ್ನಾಗಿದೆ ಐಡಿಯಾ. ಇದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಯುದ್ಧ ಎಲ್ಲ ಆದಮೇಲೆ ಪಬ್ಲಿಷ್ ಮಾಡಿಸೋಣ, ಅಂಕಿತಾಗಿ ಹೇಳ್ಬಿಟ್ಟು. ಸೊ ಪಬ್ಲಿಷ್ ಮಾಡಿಸೋಣ, ಇದೇ ಫಸ್ಟ್ ಟೈಮ್ ಎಲ್ಲ ನೀನು ಹೇಳಿದ್ದು ಅಂದ. ತಕ್ಷಣ ಕೃಷ್ಣ, ಇಲ್ಲಪ್ಪ ಇದನ್ನು ಮೊದಲು ಆ ಸೂರ್ಯನಿಗೆ ಹೇಳಿದೆ, ಆಮೇಲೆ ಮನುಗೆ ಹೇಳಿದೆ, ಆಮೇಲೆ ಇನ್ಯಾರಿಗೂ ಹೇಳಿದೆ, ಆಮೇಲೆ ಅವನಿಗೆ ಹೇಳಿದೆ. ಹಿಂಗೆಲ್ಲ ಹೇಳಿ 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 ಬರ್ತಾ ಈ ನಾಲೆಡ್ಜು ಎಷ್ಟೋ ಕೋಟಿ ವರ್ಷಗಳಿಂದ ನಾಶ ಆಗೋಗಿತ್ತು. ಈಗ ತಿರ್ಗಾ ನೀನು ಜ್ಞಾಪಿಸಿದೆ, ಥ್ಯಾಂಕ್ ಯು ವೆರಿ ಮಚ್, ಅದಕ್ಕೆ ನಿಂಗೆ ಹೇಳ್ತಾ ಇದ್ದೀನಿ. ಅರ್ಜುನ ಹೇಳ್ತಾನೆ, ಅಲ್ಲ ನನಗೆ 45 ವರ್ಷ, ನಿನಗೂ ಆಲ್ಮೋಸ್ಟ್ ನನಗಿಂತ 4 ತಿಂಗಳು ಏನೋ ದೊಡ್ಡವ್ರು ನೀನು. ನಾವಿಬ್ಬರು ಕಂಟೆಂಪ್ರರೀಸು. ಸೂರ್ಯ ಎಷ್ಟು ಕೋಟಿ ವರ್ಷಗಳಿಂದ ಇದ್ದಾನೆ, ಮನು ಎಷ್ಟು ಕೋಟಿ ವರ್ಷಗಳಿಂದ ಇದ್ದಾನೆ, ಅವರಿಗೆಲ್ಲ ನೀನು ಯಾವಾಗ ಹೇಳಿದೆ 45 ವರ್ಷದಲ್ಲಿ ಅಂದಾಗ ಕೃಷ್ಣ ಹೇಳ್ತಾನೆ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ನನಗೆ ಎಷ್ಟೋ ಜನ್ಮಗಳಾಗೋಗಿದೆ ಅರ್ಜುನ, ನಿನಗೂ ಅಷ್ಟೇ. ಬಟ್ ಆ ಜನ್ಮಗಳೆಲ್ಲ ಆಗಿರೋದೆಲ್ಲ ನನಗೆ ಜ್ಞಾಪಕ ಇದೆ, ನಿನಗೆ ಜ್ಞಾಪಕ ಇಲ್ಲ ಅಷ್ಟೇ. ಎಂಥ ಫ್ಯಾಂಟಾಸ್ಟಿಕ್. ಹಾಗೆ ಮನುಷ್ಯ ಭೂಮಿಗೆ ಬಂದು ಕೇವಲ 30 ಲಕ್ಷ ವರ್ಷಗಳಿದೆ. ಅದರೊಳಗೆ ನಮ್ಗೆ 50 ವರ್ಷನೋ 60 ವರ್ಷನೋ, ಇಷ್ಟರಲ್ಲಿ ನಾವು ಭೂಮಿ ನಡೆಸ್ತಾ ಇದ್ದೀವಿ, ನನ್ನಿಂದನೇ ಎಲ್ಲ ನಿಂತಿದೆ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅವನು ಚಂದ್ರ ಮಂಗಳ ಗ್ರಹಗಳಲ್ಲಿ ವಾಸ ಮಾಡುವ ಹಂತದಲ್ಲಿದ್ದಾನೆ ಈಗ ಚಂದ್ರ. ಆಮೇಲೆ ಡಾಲಿಯನ್ನು ಸೃಷ್ಟಿಸಿ ಪರಮಾತ್ಮ, ಡಾಲಿ ಇನ್ನೊಂದು ಅವನ ಪ್ರತಿರೂಪ, ಇನ್ನೊಬ್ಬ ರೋಬೋ ಬಂದ, ರೋಬೋ ಅಂತಾರಲ್ಲ ಇವನು ಕಾಲ, ಅದನ್ನೆಲ್ಲ ಸೃಷ್ಟಿ ಮಾಡುವಂಥ ತಂತ್ರಜ್ಞಾನದಿಂದ ಅಪಾರವಾದ ಯಶಸ್ಸು ಗಳಿಸ್ತಾ ಇದೆ. ಏನು ತಂತ್ರಜ್ಞಾನಗಳು ಮಾತಾಡೋಂಗೆ ಅಲ್ಲ, ಬರೀ ಸಿನಿಮಾ ನೋಡಿದ್ರೇ, ಆ ಬಾಹುಬಲಿ ನೋಡಿದ್ರೆ ತಂತ್ರಜ್ಞಾನ ಹೆಂಗಾಗ್ತಾ ಇರುತ್ತೆ. ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಮನುಷ್ಯ. ಆದರೆ ಸ್ವಲ್ಪ ಯೋಚನೆ ಮಾಡಿ, ಇದೆಲ್ಲ ಮನುಷ್ಯನೇ ಬುದ್ಧಿವಂತಿಕೆ ಅಂತ ವಿಷಯ ಬಂತು. ದೇವರು ಕೊಟ್ಟ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಮನುಷ್ಯ. ಇದೆಲ್ಲ ಬುದ್ಧಿ ಉಪಯೋಗಿಸ್ಕೊಂಡು ಇದರೊಳಗೆ ಕೋಟ್ಯಾಂತರ ಮಾಡ್ತಾನೆ. ನಮಗೆ ಎತ್ತರದ ಮನೆಗಳಿವೆ, ಆದರೆ ಮನಗಳು ಮಾತ್ರ ಕುಬ್ಜದಲ್ಲಿ. ಮನೆ ಮಾತ್ರ 25ನೇ ಫ್ಲೋರಲ್ಲಿ ಮನೆ, ಈ ಯಜಮಾನ ಮಾತ್ರ 5 ಅಡಿ. ಮನಸ್ಸುಗಳು ಮಾತ್ರ ಕುಬ್ಜ ಸಿಕ್ಕಾಪಟ್ಟೆ. ಎತ್ತರದ ಮನೆಗಳಿವೆ, ಭಾಳ ದೊಡ್ಡ ಅಪಾರ್ಟ್ಮೆಂಟು, 3-4 ಅಪಾರ್ಟ್ಮೆಂಟ್ಗಳು, ಕೆಲವು ಡಬಲ್ ಅಪಾರ್ಟ್ಮೆಂಟ್ಗಳೆಲ್ಲ ತೊಗೊಂಡಿರ್ತಾರೆ, ಸಾಕಾಗಲ್ಲ ಚಿಕ್ಕದಾಗಲ್ಲ ಅಂತ. ಈ ಥರದ ಮನಗಳು ಕುಬ್ಜವಾಗಿದೆ. ವಿಶಾಲವಾದ ರಸ್ತೆಗಳಿದೆ, ಅಲ್ಲ ಬೆಂಗಳೂರಲ್ಲಿ ಇಲ್ಲ, ಮತ್ತು ಬೇರೆ ಕೆಲವು ಕಡೆ ಎಕ್ಸೆಪ್ಟ್ ನೈಸ್ ರೋಡು. ಬಟ್ ವಿವೇಕ ಮಾತ್ರ ಸಂಕುಚಿತವಾಗಿದೆ. ರಸ್ತೆ ವಿಶಾಲ, ಆದರೆ ಮನಸ್ಸು ಮಾತ್ರ ಸಂಕುಚಿತ. ನಮ್ಮ ಲೈಫ್ನೊಳಗೆ ಆಸ್ತಿಗಳನ್ನು ಹಿಗ್ಗಿಸಿದ್ದೇವೆ, ಮೌಲ್ಯಗಳನ್ನು ಕುಗ್ಗಿಸಿದ್ದೀವಿ. ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ವ್ಯಾಲ್ಯೂ ಅಂತಾರಲ್ಲ,
ಈ ಕ್ರಿಟಿಕ್ ಬಗ್ಗೆ ಒಂದು ಮಾತು ಓದ್ತಾ ಇದ್ದೆ ನಾನು, ವಿಮರ್ಶಕರ ಬಗ್ಗೆ. ಎ ಕ್ರಿಟಿಕ್ ಈಸ್ ಎ ಪರ್ಸನ್ ಹೂ ನೋಸ್ ದ ಪ್ರೈಸ್ ಆಫ್ ಎವ್ರಿಥಿಂಗ್ ಬಟ್ ದ ವ್ಯಾಲ್ಯೂ ಆಫ್ ನಥಿಂಗ್ ಅಂತ. ಅವನಿಗೆಲ್ಲ ಪ್ರೈಸ್ ಗೊತ್ತಿದೆ ಬಟ್ ವ್ಯಾಲ್ಯೂ ಗೊತ್ತಿರಲ್ಲ. ಆಸ್ತಿಗಳನ್ನು ಈಗಿಸಿದ್ವಿ. ಮೊನ್ನೆ ಯಾರೋ ಒಂದು ಪೇಪರಲ್ಲಿ ಒಂದು ಕ್ವಶನ್ ಕೇಳಿದ್ರು, ಯಾರೋ ಕ್ವಶನ್ ಆನ್ಸರ್ ಕೇಳ್ತಾರಲ್ಲ, ನೀವು ಕೇಳಿದಿರಿ ಇದು ಪ್ರಶ್ನೆಗೆ ಉತ್ತರಿಸಿ ಅಂದಾಗ, ನೀವು ಆಸ್ತಿಕರೋ ನಾಸ್ತಿಕರೋ ಅಂತ ಒಬ್ಬರನ್ನ ಪ್ರಶ್ನೆ ಕೇಳಿದರು. ಇವರೊಂದು ಆನ್ಸರ್ ಭಾಳ ಚೆನ್ನಾಗಿ ಕೊಟ್ಟಿದ್ರು. ಘೋಷಣೆ ಮಾಡೋಷ್ಟು ಆಸ್ತಿಕ ಏನಲ್ಲ ನಾನು, ಅಂದರೆ ಡಿಕ್ಲೇರ್ ಮಾಡ್ಕೊಳ್ಳೋ ಅಷ್ಟು ಆಸ್ತಿ ಏನಿಲ್ಲ. ಹಾಗೆಯೇ ಏನೂ ಇಲ್ಲವೇ ಇಲ್ಲ ನನ್ನ ಹತ್ರ ಅಂತ ಪಾಪರ್ ಅನ್ನೋ ಅಷ್ಟು ನಾಸ್ತಿಕನೂ ಅಲ್ಲ. ಆಸ್ತಿಕ ನಾಸ್ತಿಕಕ್ಕೆ ಡಿಫ್ರೆನ್ಸ್ ಕೊಟ್ಟರು. ಆಸ್ತಿಗಳನ್ನು ಹಿಗ್ಸಿದೀವಿ ನಾವು. ಸಿಕ್ಕಾಪಟ್ಟೆ ಅಪಾರ್ಟ್ಮೆಂಟ್ಗಳು ಬೆಂಗಳೂರು, ಮೈಸೂರು, ಎಲ್ಲೆಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ. ಮೌಲ್ಯಗಳನ್ನು ಕುಗ್ಸಿದ್ದೀವಿ. ಅದರೊಳಗೂ ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಆಸ್ತಿ. ಬೇರೆ ಬೇರೆ ನಾವು ಬ್ಯಾಂಕಲ್ಲಿ ಇದ್ದಿದ್ದರಿಂದ ಬೇರೆ ಬೇರೆ ಸ್ಟೇಟ್ಗಳಿಂದ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದವರು ವಾಪಸ್ಸು 3 ವರ್ಷ 5 ವರ್ಷ ಆದಮೇಲೆ ಅವ್ರವ್ರ ಊರಿಗೆ ವಾಪಸ್ ಹೋಗ್ಬೇಕು ತಾನೆ ಮೇಡಮ್ ಅಲ್ವಾ? ಈ ಭುವನೇಶ್ವರಿಂದ ಆಂಧ್ರ ಪ್ರದೇಶ, ವೆಸ್ಟ್ ಬೆಂಗಾಲು, ಕೇರಳ ಇಲ್ಲೆಲ್ಲ ಬಂದು ಅವ್ರವ್ರು ವಾಪಸ್ ಹೋಗೋ ಬದಲು ಇಲ್ಲೊಂದು ಅಪಾರ್ಟ್ಮೆಂಟ್ ತೊಗೊಂಡ್ಬಿಡ್ತಾರೆ. ನಮ್ಮ ಬ್ಯಾಂಕಲ್ಲಿ ಬಂದ ತಕ್ಷಣ ಫಸ್ಟ್ ವೆರಿ ಗುಡ್ ಅಪಾರ್ಟ್ಮೆಂಟ್ ಇಸ್ ದರ್, ಕ್ಯಾನ್ ಯು ಟೇಕ್ ಮಿ ಟು ಸಮ್ ರಿಯಲ್ ಎಸ್ಟೇಟ್ ಪರ್ಸನ್, ಐ ವಾಂಟ್ ಟು ಬೈ ಒನ್ ಫ್ಲ್ಯಾಟ್. ಹಿಂಗೆ ಕೇಳ್ತಾರೆ. ಅಲ್ಲಪ್ಪ, ನಿಮ್ದು ಯಾವುದು ಭುವನೇಶ್ವರ, ನಿಮ್ದು ಯಾವುದು ಕೋಲ್ಕತ್ತಾ, ನಿಮ್ಮದು ಚೆನ್ನೈ, ನಿಮ್ಮದು ಟ್ರಿವಾಂಡ್ರಮ್ಮು, ನೀವು ಯಾಕೆ ಇಲ್ಲಿಗೆ ಬಂದು ಅಪಾರ್ಟ್ಮೆಂಟ್ ತೊಗೊಳ್ತಾ ಇದ್ದೀರಾ ಅಂತ ಕೇಳಿದ್ರೆ, ನಮ್ಮ ಫ್ರೆಂಡ್ ಒಬ್ಬ ಕನ್ನಡ ಬರ್ತಾಯಿತ್ತು ಅವನಿಗೆ. ಅವನು 3 ವರ್ಷದಲ್ಲಿ ಒಳ್ಳೆ ಕನ್ನಡ ಕಲ್ತ್ಕೊಂಡು ಹೇಳ್ದ, ಯಾತಕ್ಕೆ ನಾವಿಲ್ಲಿ ಅಪಾರ್ಟ್ಮೆಂಟ್ ತೊಗೊಳ್ತಾ ಇದ್ದೀವಿ ಬೆಂಗಳೂರಲ್ಲಿ ಅಂದರೆ ನಿಮ್ಮ ರಾಜ್ಕುಮಾರೇ ನಮಗೆ ಸ್ಫೂರ್ತಿ ಅಂದ್ಬಿಡೋದ. ರಾಜ್ಕುಮಾರ್ ಅಪಾರ್ಟ್ಮೆಂಟ್ ತೊಗೊಳಕ್ಕೆ ಇವರಿಗೆಲ್ಲ ಸ್ಫೂರ್ತಿ ಯಾವಾಗ ಕೊಟ್ಟ ಅಂತ ಹಿಂಗೆ ಕೇಳಿದೆ. ಅಲ್ಲೊಂದು ಹಾಡಿದೆಯಲ್ಲ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ನಿಮ್ಮ ರಾಜ್ಕುಮಾರ್ ಹಾಡಿದ್ದಾರೆ. ನೀವೆಲ್ಲ ಲಕ್ಕಿ, ಕನ್ನಡ ನಾಡಲ್ಲಿ ಹುಟ್ಟಿದ್ದೀರ, ನಾವು ಹುಟ್ಟಿಲ್ಲ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಹುಟ್ಟದಿದ್ದರೆ ಕನ್ನಡ ನಾಡಲ್ಲಿ ಸೆಟ್ಲ್ ಆಗಬೇಕು ಅಂತ ಇವ್ರದ್ದು ಪಾಲಿಸಿ ಅಂತೆ. ಆಸ್ತಿಗಳನ್ನು ಹಿಗ್ಸಿ ಅಂದರೆ ಅವರಿಗೆಲ್ಲ ರೆಸ್ಪೆಕ್ಟಿವ್ ಅವರ ಸ್ಟೇಟಲ್ಲಿ ಒಂದೊಂದು ಮನೆ ಇರುತ್ತೆ, ಜೊತೆಗೆ ಬೆಂಗಳೂರಲ್ಲೂ ಒಂದು. ಸೊ ಇದು ಆಸ್ತಿಗಳನ್ನು ಹಿಗ್ಸಿದ್ದೀವಿ, ಮೌಲ್ಯಗಳನ್ನು ಕುಗ್ಸಿದ್ದೀವಿ. ನಾವು ಮೌಲ್ಯಗಳು ಕುಗ್ಸಿದ್ದೀವಿ. ಆದರೆ ಬದುಕಲು ಗಳಿಸಬೇಕು ಅಂತ ಗೊತ್ತಿದೆ, ಆದರೆ ಬದುಕೋದು ಹೆಂಗೆ ಏನು ಗೊತ್ತಿಲ್ಲ. ಐಶ್ವರ್ಯ, ಬುದ್ಧಿವಂತಿಕೆ ಮತ್ತು ಆಸ್ತಿ ಅಂತ 3 ಆರಿಸ್ಕೊಂಡಿದ್ದೀವಿ ನಾವು. ಐಶ್ವರ್ಯ ಇದೆ, ಸಿಕ್ಕಾಪಟ್ಟೆ ದುಡ್ಡಿದೆ ನಮ್ಮ ಹತ್ರ, ಬ್ಯಾಂಕ್ ಬ್ಯಾಲೆನ್ಸ್ ಭಾಳ ಜಾಸ್ತಿ ಇದೆ ಎಲ್ಲ ಒಂದು ಕಡೆ. ಬದುಕಲು ಗಳಿಸಬೇಕು ಅನ್ನೋದಿದೆ. ವಿತೌಟ್ ಮನಿ, ನೆನ್ನೆ ತಾನೇ ಬಂತದು ವಿವೇಕಾನಂದರು ಹಸಿವು ಅಂತ ಹೇಳಿದಾಗ, ಇಫ್ ಎ ಮ್ಯಾನ್ ಈಸ್ ಹಂಗ್ರಿ ಗಿವ್ ಹಿಮ್ ಫುಡ್, ಡೋಂಟ್ ಟೀಚ್ ಹಿಮ್ ಫಿಲಾಸಫಿ ಅಂತ ಬಂತು. ಬದುಕಲ್ಲಿ ಗಳಿಸಬೇಕು ಅಂತ ದುಡ್ಡಿನ ಇಂಪಾರ್ಟೆನ್ಸ್ ಗೊತ್ತು ನಮಗೆ, ಬಟ್ ಬದುಕೋದು ಹೆಂಗೆ ಅಂತಲೇ ಗೊತ್ತಿಲ್ವಲ್ಲ. ಸಿಕ್ಕಾಪಟ್ಟೆ ಖರ್ಚು ಮಾಡಿ 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 ಏನು ತಿಂದೆ, ಬರೀ ಅನ್ನ ಸಾರು ತಿಂದ್ಕೊಂಡು, ತಿಳಿ ಸಾರು, ನೀರು, ಮಜ್ಜಿಗೆ ಕುಡ್ಕೊಂಡು ಕಷ್ಟಪಟ್ಟು ಸೇವ್ ಮಾಡಿರ್ತೀವಿ. ಇನ್ನೇನು ತಿನ್ನಬೇಕು ಅಂದಾಗ ಡಾಕ್ಟ್ರ್ ಲಿಸ್ಟ್ ಕೊಡ್ತಾನೆ, ಇದನ್ನು ತಿನ್ಬೇಡಿ, ಅದನ್ನು ತಿನ್ಬೇಡಿ, ಅದನ್ನು ತಿನ್ಬೇಡಿ ಅಲ್ವ. ತಿನ್ನೋ ಕಾಲ ಬಂದಾಗ ಯಾವುದೂ ತಿನ್ನೋಂಗಿಲ್ಲ, ತಿನ್ನೋ ವಯಸ್ಸು ಬಂದಾಗ ಏನೂ ತಿಂದಿರಲ್ಲ. ಸೊ ಆಸ್ತಿ ಬದುಕಬೇಕು ಅಂತ ತಿಳಿದಿದೆ, ಬದುಕಬೇಕು ಅನ್ನೋದೇ ತಿಳಿದಿಲ್ಲ. ಅಗಾಧ ಲಾಭ ಗಳಿಕೆ ಇದೆ ನಮ್ಮ ಕಂಪನಿಯಲ್ಲಿ, ಬ್ಯಾಂಕಲ್ಲಿ, ಅಸೋಸಿಯೇಷನ್ ಎಲ್ಲ ಕಡೆ ಇದೆ. ಆದರೆ ಗಾಢ ಸಂಬಂಧ ಮಾತ್ರ ಇಟ್ ಈಸ್ ನಾಟ್ ಪ್ರಾಫಿಟಬಲ್ ರಿಲೇಷನ್ಶಿಪ್. ಸೊ ಲಾಭ ಗಳಿಕೆ ಇದೆ. ಹಿಂಗಾದಾಗ ಮಿತಿ ಮೀರಿ ಮಾತಾಡ್ತೀವಿ, ಆದರೆ ಪ್ರೀತಿಸೋದನ್ನೇ ಮರೆತುಬಿಟ್ಟಿದ್ವಿ. ಪ್ರೀತಿಗೆ ಮಾತೇ ಬೇಕಾಗಿಲ್ಲ. ಸೈಲೆಂಟ್ಗಿಂತ ಇನ್ನೇನಾದರೂ ಪ್ರೀತಿ ಇನ್ನೇನಾದ್ರು ಇದೆಯಾ ಅಲ್ವಾ? ಸುಮ್ಮನೆ ಇದ್ಬಿಟ್ರೆ. ಸೊ ಮಿತಿ ಮೀರಿ ಮಾತಾಡ್ತಾ ಇರ್ತೀವಿ, ಆದರೆ ಪ್ರೀತಿನೇ ಇಲ್ಲದೆ ಮಾತಾಡ್ತಾ ಇರ್ತೀವಿ. ಮಾತಿನಿಂದ ಪ್ರೀತಿ ಅಂತ ಅಂದ್ಕೊಳ್ತಾ ಇದ್ವಿ. ಮಾತೇ ಜಾಸ್ತಿ ಆಗೋಗ್ಬಿಟ್ಟಿದೆ ಈಗ. ಅದಕ್ಕೆ ನಮ್ಮ ಸ್ನೇಹಿತೊಬ್ಬರು ಈ ಮಾತು ಎಷ್ಟು ಜಾಸ್ತಿ ಮಾತಾಡ್ತಾರೆ ಜನಗಳು ಅನ್ನೋಕ್ಕೆ, ಒಬ್ಬ ಸಿಕ್ಕಾಪಟ್ಟೆ ನಾನ್ ಸ್ಟಾಪ್ ಮಾತಾಡ್ತಾ ಇದ್ದಂತೆ. ನಿಮ್ಮ ಜೀವನದ ಸಂದೇಶ ಏನಪ್ಪ ಅಂತ ಕೇಳಿದ್ರೆ, ಸಿಕ್ಕಾಪಟ್ಟೆ ಮಾತಾಡೋಣ, ಅವನು ಹೇಳಿದ್ರಂತೆ, ಮಾತು ದೇವೋಭವ. ಮಾತು ವಿಶ್ವ ಶಾಂತಿ ಹೇಳ್ತೀವಿ ನಾವು, ಆದರೆ ಮನೆಯಲ್ಲೇ ಸಮಾಧಾನ ಸಾಧಿಸ್ತೀವಿ. ಹೆಂಡತಿ ಹೆಸರು ಶಾಂತಿ ಅಂತ ಇರುತ್ತೆ, ಮನೆ ಹೆಸರು ಶಾಂತಿ ನಿವಾಸ ಅಂತ ಇರುತ್ತೆ, ಮನೆ ಕೂಡ ಶಾಂತಿನಗರದಲ್ಲಿರುತ್ತೆ. ಸೊ ಇದ್ರೂ ಪ್ರಪಂಚಕ್ಕೆ ವಿಶ್ವ ಶಾಂತಿ ಹಿಂಗಿದೆ ಹಂಗಿದೆ ಅಂತ ಮೋದಿಗೆ ಬಗ್ಗೆ ಕಮೆಂಟ್ ಮಾಡೋದು, ಇವ್ರನ್ನ ಮಾಡೋದು, ಹಿಂಗೆಲ್ಲ ಮಾಡ್ತಾ ಇರ್ತೀವಿ ನಾವು. ಮನೆಯಲ್ಲೇ ಸಮರ ಸಾಗ್ತಾ ಇರುತ್ತೆ ನಮ್ಮದಲ್ಲಿ. ಸೊ ಇದಾಗೋದಾಗ ದೂರದ ಚಂದ್ರನಲ್ಲಿಗೆ ಹೋಗಿ ಬಂದಿದ್ದೀವಿ ನಾವು, ಇನ್ನೆಲ್ಲೋ ಅಮೇರಿಕಾ ವರ್ಲ್ಡ್ ಟೂರ್ ಸಿಕ್ಕಾಪಟ್ಟೆ ಹೋಗಿ ಬಂದಿದ್ದೀವಿ. ಆದರೆ ಹತ್ತಿರದವ್ರನ್ನ ಕಾಣೋಕ್ಕೆ ರಸ್ತೆ ದಾಟ. ಇಲ್ಲೆಲ್ಲೋ ನಮ್ಮ ಕಸಿನ್ ಹನುಮಂತ ನಗರದಲ್ಲಿ ಇರ್ತಾನೆ, ಅವನನ್ನು ಮೀಟ್ ಮಾಡೋಕ್ಕೆ ಹೋಗಿರಲ್ಲ. ನಾವೆಲ್ಲೋ 4 ಧಾಮ್ಗೆ ಹೋಗಿ ಬಂದಿರ್ತೀವಿ ಅಲ್ವಾ? ಸಿಕ್ಕಾಪಟ್ಟೆ ಎಲ್ಲೋ ಒಂದು ಕಡೆ ಹತ್ತಿರದವ್ರನ್ನ ಕಾಣೋಕ್ಕೆ ರಸ್ತೆ ದಾಟಕ್ಕೆ ಇಲ್ಲಿ ಅಶೋಕ್ ನಗರದಲ್ಲಿ ಯಾರೋ ರಿಲೇಟಿವ್ ಇರ್ತಾರೆ. ಅಶೋಕ್ ನಗರದಲ್ಲಿರೋ ಕಸಿನ್ ಮೀಟ್ ಮಾಡೋಕ್ಕೆ ಹೋಗಲ್ಲ ನಾವು, ಅಲ್ಲೆಲ್ಲೋ ಹೋಗಿ ದೂರ ಕಡೆ ಎಲ್ಲೋ ಜನರಲ್ ಹಿಂಗೆ ಹೋಗಿರ್ತೀವಿ ನಾವು. ಸೊ ಮಕ್ಕಳು ದೊಡ್ಡವರ ಮಧ್ಯೆ ಅಗಾಧವಾದ ಅಂತರ, ಇದೇ ಜನ್ರೇಷನ್ ಗ್ಯಾಪ್ ಅಂತ ಭಾಳ ಹೇಳ್ತಾರೆ. ಈ ಜನ್ರೇಷನ್ ಗ್ಯಾಪ್ ಬಗ್ಗೆ ಒಂದು ಸಣ್ಣ ರಿಸರ್ಚ್ ಮಾಡಿದ್ದಾರೆ ಯಾರೋ, ಅದ್ರ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಶೇರ್ ಮಾಡಬೇಕು. ಜನರಲಿ ಜನ್ರೇಷನ್ ಗ್ಯಾಪ್ ಅಂದರೆ ಯೂತ್ ಆ್ಯಂಡ್ ಓಲ್ಡ್ ಏಜ್ ಅಲ್ವಾ ಸರ್? ಸಾಮಾನ್ಯವಾಗಿ ಹೇಳೋದು ಅಲ್ವಾ?
ಇದಕ್ಕೆ ನೋಡಿ ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಇವರಿಬ್ಬರದ್ದು ಮೆಂಟಾಲಿಟಿ ಅರ್ಥ ಮಾಡ್ಕೋಬೇಕಂತ ನಾವು. ಯೂತ್ ಯಾವ ರೀತಿ ಯೋಚನೆ ಮಾಡ್ತಾರೆ, ಓಲ್ಡ್ ಏಜ್ ಸೀನಿಯರ್ ಸಿಟಿಸನ್ಸ್ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತ ತೊಗೊಂಡ್ರೆ ಸೈಕಾಲಜಿ, ಇನ್ ಯೂತ್ ವಿ ವಾಂಟ್ ಟು ಚೇಂಜ್ ದ ವರ್ಲ್ಡ್ ಅಲ್ವಾ ಸಾಮಾನ್ಯ. ಇನ್ ಯೂತ್ ವಿ ವಾಂಟ್ ಟು ಚೇಂಜ್ ದ ವರ್ಲ್ಡ್, ಇನ್ ಓಲ್ಡ್ ಏಜ್ ವಿ ವಾಂಟ್ ಟು ಚೇಂಜ್ ದಿ ಯೂತ್. ಇದೇ ಪ್ರಾಬ್ಲಮ್ ನಮಗೆ ಬರ್ತಾ ಇರೋದು. ಇನ್ನು ಯೂತ್ನ ವಯಸ್ಸಿದ್ದಾಗ ಪ್ರಪಂಚ ಎಲ್ಲ ಸರಿ ಇಲ್ಲ, ಇದೆಲ್ಲ ಹೊಟ್ಟಬೇಕು, ನನಗೇನಾದ್ರು ಕೊಟ್ಟರೆ ಅಧಿಕಾರ ಹಿಂಗೆ ಮಾಡ್ತಾಯಿದ್ದೆ, ಹಂಗೆ ಮಾಡ್ತಾಯಿದ್ದೆ, ಹಂಗೆ ಮಾಡ್ತಾಯಿದ್ದೆ, ಏನಾರ ಹೊಡಿತಾ ಇರ್ತೀವಿ, ಪ್ರಪಂಚ ಸರಿ ಇಲ್ಲ ಅಂತ. ವಯಸ್ಸಾದಮೇಲೆ ನಮ್ಮ ಕಾಲದಲ್ಲಿ ನಾವು ತಂದೆ ಅಂದರೆ ಎದುರ್ಕೊಂಡು ನಡುಗ್ತಾ ಇದ್ವಿ, ನಮ್ಮ ಮ್ಯಾನೇಜರ್ ಕರೆದ್ರೆ ಸಾಕು ಹಂಗೆ ನಡುಗ್ತಾ ಇದ್ವಿ. ಇವಾಗ ಯಾರು ಮಾತ್ರ ಹೆಗಲ ಮೇಲೆ ಕೈ ಹಾಕೊಂಡು ಹಿಂಗೆ ಹೋಗ್ತಾರೆ ಹುಡುಗರು. ಇದು ಜನ್ರೇಷನ್ ಗ್ಯಾಪ್. ಇದು ಯಾವ ವಯಸ್ಸಿನಲ್ಲಿ ಬರುತ್ತೆ ನಿಮಗೇನು ಅನ್ಸುತ್ತೆ? ಇನ್ ಯೂತ್ ವಿ ವಾಂಟ್ ಟು ಚೇಂಜ್ ದ ವರ್ಲ್ಡ್, ಇನ್ ಓಲ್ಡ್ ಏಜ್ ವಿ ವಾಂಟ್ ಟು ಚೇಂಜ್ ದಿ ಯೂತ್. ಈ ಗ್ಯಾಪ್ ಎಲ್ಲಿ ಯಾವ ವಯಸ್ಸಿನಲ್ಲಿ ಡೆವಲಪ್ ಆಯಿತು ಏನನ್ಸುತ್ತೆ? ಇದೆಯಂತೆ ಮಧ್ಯ ವಯಸ್ಸು ಅಂತ ಒಂದಿದೆ, ಅಲ್ಲಿ ಚೇಂಜ್ ಆಗತ್ತಂತೆ. ನೋಡಿ ಹೆಂಗಿದೆ ಇಂಗ್ಲೀಷ್ನಲ್ಲಿ, ಇನ್ ಯೂತ್ ವಿ ವಾಂಟ್ ಟು ಚೇಂಜ್ ದ ವರ್ಲ್ಡ್, ಇನ್ ಓಲ್ಡ್ ಏಜ್ ವಿ ವಾಂಟ್ ಟು ಚೇಂಜ್ ದಿ ಯೂತ್, ಮಿಡ್ಲ್ ಏಜ್ ಇಸ್ ದ ಸ್ಟೇಜ್ ವೇರ್ ಬ್ರಾಡ್ ಮೈಂಡ್ ಅಂಡ್ ನ್ಯಾರೋ ವೇಸ್ಟ್ ಎಕ್ಸ್ಚೇಂಜ್ ದೇರ್ ಪ್ಲೇಸಸ್ ಅಂತ. ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು. ಬ್ರಾಡ್ ಮೈಂಡ್ ಇರೋತ್ತಲ್ಲ, ಇಲ್ಲಿ ಹೊಟ್ಟೆ ಸಣ್ಣಗಿರುತ್ತೆ, ಸೊಂಟ 28 ಇಂಚು, ಇದಿಷ್ಟು ದಪ್ಪ ಹೊಟ್ಟೆ ಬಂದ್ಬಿಡುತ್ತೆ, ಇಲ್ಲಿ ಮೈಂಡ್ ಎಲ್ಲ ನ್ಯಾರೋ ಆಗ್ಬಿಡುತ್ತೆ. ಆವಾಗೇನೋ ಹುಡುಗರು ನಮ್ಮ ಮಾತು ಕೇಳಲ್ಲ, ಇವ್ರು ಕೇಳಲ್ಲ, ಅದೆಲ್ಲ ಶುರು ಜನ್ರೇಷನ್ ಗ್ಯಾಪ್. ಈ ಜನ್ರೇಷನ್ ಗ್ಯಾಪ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತಂತೆ. ಮಕ್ಕಳು ದೊಡ್ಡವ್ರ ಮಧ್ಯೆ ಅಗಾಧವಾದ ಅಂತರ ಹೆಚ್ಚಾಗ್ತಾ ಇದೆ ರಿಲೇಷನ್ಶಿಪ್ನೊಳಗೆ. ಆಮೇಲೆ ಜೊತೆಗೆ ಮನೆಯ ಹಿರಿಯರು ವೃದ್ಧಾಶ್ರಮ ಅನ್ನೋದನ್ನು ಹೇಳ್ತಾ ಇದ್ರು, ಎಲ್ಲರೂ ಮನೇಲಿ ಹೋಗ್ತಾ ಇಲ್ಲ. ಆಮೇಲೆ ಬೇರೆ ವೃದ್ಧಾಶ್ರಮ ಅಂದರೆ ನಾವು ಲಿಟ್ರಲಿ ವೃದ್ಧಾಶ್ರಮ ಅಂತ ತೊಗೋಬೇಕಾಗಿಲ್ಲ. ಎಲ್ಲಿ ಸೀನಿಯರ್ಸ್ನ ನೆಗ್ಲೆಕ್ಟ್ ಮಾಡಲಾಗುತ್ತೋ ಅದೇ ವೃದ್ಧಾಶ್ರಮ. ಅವರು ಮನೆಯಲ್ಲೂ ಇದ್ರೂ ಅಲ್ವಾ, ಅವರೆಲ್ಲೋ ಒಂದು ಕಡೆ ವೃದ್ಧಾಶ್ರಮಕ್ಕೆ ಹೋಗಬೇಕು ಅಂತೇನಿಲ್ಲ. ಕೂತ್ಕೊಂಡು ನಿಮ್ಗೇನು ಗೊತ್ತಾಗಲ್ಲ, ಸುಮ್ಮನೆ ಕೂತ್ಕೊಳ್ಳಿ, ನಿಮ್ದು ಆಯ್ತಲ್ಲ ನಿಮ್ಮ ವಯಸ್ಸು, ಸುಮ್ಮನೆ ನೀವು ಯಾಕೆ ಎಲ್ಲ ವಿಷಯ ಕೇಳ್ತೀರಾ? ಈಗಿನ ಕಾಲದ ಹುಡುಗಿರು ಅವ್ರು ಕೆಲಸ ಮಾಡೋರು, ಅವ್ರಿಗೆ ಹಿಂಗಿರ್ಬೇಕಮ್ಮ ಹಂಗಿರ್ಬೇಕಮ್ಮ ಅಂತ ನೀವೆಲ್ಲ ಉಪದೇಶ ಮಾಡೋಕ್ಕೆ ಹೋಗ್ಬೇಡಿ ಮಾಮ ಅಂತಿಂಗ ಅನ್ನೋದು. ಇನ್ಯಾರು ಹುಡುಗ ಆಯಿತು, ನಿಮ್ಮ ಕಾಲದಲ್ಲಿ ಆಗ್ತಾ 10 ಗಂಟೆಗೆ ನೀವು ಸೈಕಲ್ ಹೊಡ್ಕೊಂಡು ಬರ್ತಾಯಿದ್ರಿ, ಈಗಲೂ ಅದೇ ಥರ ಮಾಡೋಕ್ಕಾಗತ್ತಾ? ಅವ್ರವ್ರ ಜವಾಬ್ದಾರಿ ಇರು, ಸುಮ್ಮನೆ ಕೂತ್ಕೊಳ್ಳಿ ಅಂತ ಇವ್ರಿಗೆ ಹೇಳೋದು. ಸೊ ಇದೇ ವೃದ್ಧಾಶ್ರಮ ಆಗುತ್ತೆ. ನಮ್ಮ ಮಾತು ಯಾರಿಗೂ ಕೇಳದೇ ಇರೋದು. ಇಲ್ಲಿ ಏನಾಗುತ್ತೆ, ಅಲ್ಝೀಮರ್ಸ್ ಡಿಸೀಸ್ ಒಂದು ರಿಸರ್ಚ್ ಮಾಡಿದ್ದಾರೆ ಗೊತ್ತಾ? ಈಗ ಯಾಕೆ ಬರುತ್ತಂತೆ ಗೊತ್ತಾ ಅಲ್ಝೀಮರ್ಸ್ ಡಿಸೀಸು, ಡಿಮೆನ್ಷಿಯಾ ಎಟ್ಸೆಟ್ರಾ ಮರುವು? ಇಲ್ಲಿ ವಯಸ್ಸಾಗ್ತಾ ಆಗ್ತಾ ಸಿಕ್ಕಾಪಟ್ಟೆ ಇರುತ್ತಂತೆ ಫೈಲ್ಸ್, ಇಲ್ಲಿ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಇರುತ್ತೆ. ಅದು ಯಾವಾಗ ಬೇಕು ಅನ್ನೋದು ಗೊತ್ತಾಗಲ್ಲ ನಮಗೆ. ರೂಮ್ನಲ್ಲಿ ಹೋಗ್ತೀವಿ, ಹೋಗಿ ನೋಡಿ ಏನು ತೊಗೊಳಕ್ಕೆ ಬಂದೆ ನಾನಿಲ್ಲಿ, ತಿರ್ಗಾ ವಾಪಸ್ ಬಂದು ಕನ್ನಡಕ ತೊಗೋಬೇಕು ಬಂದೆ ಅಲ್ವಾ ಅಂದ್ಬಿಟ್ಟು ಅಲ್ಲಿ ಹೋಗ್ತೀವಿ. ತಿರ್ಗಾ ಅಷ್ಟೊಳಗೆ ಮರ್ತೋಗಿ ಪೆನ್ ತೊಗೊಂಬಂದ್ಬಿಡ್ತೀವಿ. ಯಾಕೆ ಅಂದರೆ ಇಲ್ಲಿ ಕನ್ನಡಕ, ಪೆನ್ನು, ಅದು ಇದು ಏನೇನೋ ಕೋಟಿ ಸಾವಿರ GB ಈ GB ಸಿಕ್ಕೊಂಡಾಗ ನೀವು ಗಮನಿಸಬೇಕಾದ್ರೆ ಸಿಕ್ಕಾಪಟ್ಟೆ ಸ್ಟೋರೇಜ್ ಇರುವಂಥ ಕಂಪ್ಯೂಟರು ಬೇಗ ಆನ್ ಆಗಲ್ಲ, ಅದು ಒಡೆದು ಬೈದು ಅದಕ್ಕೆ ಒದಿಬೇಕು. ಅದಕ್ಕೆ ಬೂಟಿಂಗ್ ಅನ್ನೋದು. ಬೂಟ್ ಅಂತ ಯಾಕೆ ಬಂತು ವರ್ಡು ಅಲ್ವಾ? ಸೊ ಅದೇ ಸೇಮ್ ಥಿಂಗ್ ಇಲ್ಲಿ, ಅಲ್ಲಿರೋ GB ಇಲ್ಲಿರೋ GB. ಸಿಕ್ಕಾಪಟ್ಟೆ ಫೈಲ್ಸ್ ಜಾಸ್ತಿ ಇದ್ರೂ ಸಿಸ್ಟಮ್ ಸ್ಲೋ ಆಗುತ್ತೆ. ಅದಕ್ಕೆ ಮೆಡಿಟೇಷನ್ ಮಾಡಿದಾಗ ಏನಾಗುತ್ತೆ, ಥಾಟ್ಸ್ ಬರ್ತಾ ಇರುತ್ತೆ, ಹೋಗ್ತಾ ಇರಲಿ, ಖಾಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಖಾಲಿ ಮಾಡ್ಕೊಂಡು ಹೋಗಿ ಈ ಪುಟ್ಟಪರ್ತಿ ಸಾಯಿಬಾಬಾರದು ಭಾಳ ಹಿಂದೆ ಒಂದು ಲೆಕ್ಚರ್ಗೆ ಹೋಗಿದ್ದೆ ನಾನು. ಅವರೊಂದು ಫೇಮಸ್ ಕೊಟೇಶನ್ ಹೇಳಿದ್ರು, ಬೆಂಡ್ ದ ಬಾಡಿ ಅಂಡ್ ಎಂಡ್ ದ ಮೈಂಡ್ ಅಂತ. ಏನು ಚೆನ್ನಾಗಿದೆ ನೋಡಿ ಇದು ಅಲ್ವಾ? ಎಂಡ್ ದ ಮೈಂಡ್ ಅಂದರೆ ಮನಸ್ಸೆಲ್ಲ ಖಾಲಿ ಇಟ್ಕೊಂಡಿರ್ಬೇಕು, ಫುಲ್ ಖಾಲಿ. ಸ್ವಾಮಿ ವಿವೇಕಾನಂದ ಕಾನ್ಸಂಟ್ರೇಷನ್ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಕಾನ್ಸಂಟ್ರೇಷನ್ ಅಂದರೆ ಏನಪ್ಪ ಅಂದರೆ, ನನಗೀಗ 35 ವರ್ಷ, ವಿವೇಕಾನಂದ ಹೇಳಿದ್ದು. ಇನ್ನು ತಿರ್ಗಾ ನಾನು ಯಥಾ ಪ್ರಕಾರ ಪ್ರೈಮರಿ ಸ್ಕೂಲ್ LKG ಇಂದ ಸ್ಟಡಿ ಮಾಡುವಂತೆ ನಾನು ಸ್ಕೂಲಿಗೆ ಸೇರಿಸಿದ್ರೆ ನಾನು ಯಾವ ಪುಸ್ತಕನೂ ಓದಲ್ಲ. ಕಾನ್ಸಂಟ್ರೇಟ್ ಮಾಡೋದನ್ನು ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋತೀನಿ. ನನ್ನ ಮನಸ್ಸನ್ನು ಯಾವಾಗಲೂ ಖಾಲಿ ಇಟ್ಕೊಂಡಿರ್ತೀನಿ. ತಲೆ ಯಾವಾಗ ಯಾವ ವಿಷಯ ಬೇಕೋ ಆ ವಿಷಯ ತೊಗೊಳ್ಳೋದು, ಫುಲ್ ನಾಲೆಡ್ಜ್ ಹೋಗ್ಕೊಳ್ಳೋದು, ಆ ಕೆಲಸ ಮಾಡೋದು, ತಿರ್ಗಾ ಖಾಲಿ ಮಾಡೋದು, ತಿರ್ಗಾ ಇನ್ನೊಂದು ವಿಷಯ ತೊಗೊಳ್ಳೋದು. ಮನಸ್ಸನ್ನ ಯಾವಾಗಲೂ ಖಾಲಿ ಇಟ್ಕೊಂಡಿರೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತೀನಿ ನಾನು ಅಂತ ವಿವೇಕಾನಂದ ಹೇಳ್ತಾರೆ. ಬಟ್ ನಾವು ಆನ್ ದ ಅದರ್ ಹ್ಯಾಂಡ್ ಜಾಸ್ತಿ ತುಂಬ್ಕೊಳ್ಳೋದನ್ನು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಹೇಳ್ಕೊಳ್ತಾ ಇದ್ದೀವಿ. ಜಾಸ್ತಿ ಬ್ಯಾಗೂ ಅಷ್ಟೇ, ಬ್ಯಾಗ್ನಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ ತುಂಬ್ಕೊಂಡಿರೋದನ್ನೇ ಜಾಸ್ತಿ ಎನ್ಕರೇಜ್ ಮಾಡ್ತೀವಿ. ಈ ತುಂಬ್ಕೊಂಡಿರೋ ಅಷ್ಟು ಸಿಸ್ಟಮ್ ಸ್ಲೋ ಆಗುತ್ತೆ. ಅದಕ್ಕೆ ಮರುವು ಬರೋದು. ಮರುವಿನ ಬಗ್ಗೆ ಏನೇನೋ ಒಂದು 4-5 ಪಾಯಿಂಟ್ ಇತ್ತು, ಇಮಿಡಿಯೇಟಾಗಿ ಜ್ಞಾಪಕ ಆಗ್ತಾ ಇಲ್ಲ.
ಸೊ ಮನೆಯ ಹಿರಿಯರು ವೃದ್ಧಾಶ್ರಮಕ್ಕೆ ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಅವರೇ ವಾಲಂಟಿಯರಾಗಿ ಹೋಗ್ಬಿಡಬೇಕೇನೋ ಅನ್ನೋ ಥರ ಹೆಂಗೆ ಹೋಗ್ತಾ ಇದೆ. ಸೊ ಸ್ನೇಹಿತರ ಮಧ್ಯೆ ಮನಸ್ತಾಪಗಳು, ಸ್ನೇಹಿತರು ಅಂತ ಬಂತು ಆಗಲೇ. ಸ್ನೇಹಿತರು ಸಾಮಾನ್ಯವಾಗಿ ಸ್ನೇಹಿತರ ಬಗ್ಗೆ ಯಾವ ವಿಷಯದಲ್ಲಿ ಜಗಳ ಬರುತ್ತೆ ಸರ್? ಕಂಗ್ರ್ಯಾಚುಲೇಷನ್ಸ್, ಸಿಕ್ಕಾಪಟ್ಟೆ ಹೇಳುತ್ತೆ. ಕರೆಕ್ಟ್. ಮನುಷ್ಯನಿಗೆ ಸಂಬಂಧಗಳು ಬರೋ ಅಂಥದ್ದೆಲ್ಲ ಮೇನ್ ದುಡ್ಡಿನ ವಿಷಯ. ಆದ್ದರಿಂದ ಅಲ್ಲಿ ಕನ್ನಡ ಸ್ಪೆಲ್ಲಿಂಗ್ ತಪ್ಪಿದೆ. ಅದು ಮನಸ್ತಾಪ ಅಲ್ಲ, ಧನಸ್ತಾಪ. ದುಡ್ಡಿನ ವಿಷಯದಲ್ಲಿ ತಾನೇ ಬರೋದು. ಆದ್ದರಿಂದ ಸ್ನೇಹಿತರ ಮಧ್ಯೆ ಬರೋದೇ ದುಡ್ಡಿನ ವಿಷಯದಲ್ಲಿ. ಸೊ ಇಲ್ಲಿ ಫ್ರೆಂಡ್ಶಿಪ್ ಅದರೊಳಗೆಲ್ಲ ಬರೋದು. ಅಣ್ಣ ಮಾವ ಅಳಿಯಂದರು, ಅಣ್ಣ ತಮ್ಮಂದರು, ಅತ್ತೆ ಸೊಸೆಯರು ಮಾತಾಡ್ಕೊಳ್ತಾ ಇಲ್ಲ. ಈಗ ಮಾವ ಅಳಿಯ ಬರ್ತಾನೆ, ಅವನ ಪಾಡಿಗೆ ಅವನು ಬರ್ತಾನೆ. ಇವನು ಬಂದು ಕಾಫಿ ಕುಡಿತಾ ಇರ್ತಾನೆ, ಅಳಿಯ ಬಂದಾಗ ಮಾವ ಬರ್ತಾನೆ, ಡಣ್ಣ ಅಂತ ಕೂತ್ಕೊಳ್ಳಿ ಕಾಫಿ ಇನ್ನು ಸ್ವಲ್ಪ ಬೇಕಾ? ಇಲ್ಲ ಬೇಡ ಓಕೆ ಬರ್ತೀನಿ. ಅವನು ತಿರ್ಗಾ ಬ್ಯಾಗ್ ಇಟ್ಕೊಂಡು ನೋಡ್ತಾ ಇರ್ತಾನೆ. ಇವನು ಹಿಂಗೆ ಹೋಗ್ತಾ ಇರೋದು. ಅಣ್ಣ ತಮ್ಮಂದ್ರು ಮಾತಾಡ್ತಾ ಇಲ್ಲ. ಹೆಂಗಿದೆಯಾ ಕೆಲಸ? ಪರವಾಗಿಲ್ಲ. ಆ ಮಗಳದ್ದೇನು ಗೊತ್ತಾಯ್ತಾ? ನಿಮ್ಮ ಮಗಳದ್ದು ತನ್ನ ಅಣ್ಣನ ಮಗಳಿಗೆ ಹುಡುಗ ನೋಡು ಅಂತ ಮಾತಾಡೋದು. ಗೊತ್ತಾಯ್ತಾ ಗಿರಿಜಂಗೆ ಏನಾದ್ರು ಅಂತ? ಇಲ್ಲ ಆಗಲಿಲ್ಲ, ಅದೇನೋ ಆಗಲ್ವಂತ. ಸರಿ ಓಕೆ, ಕೆಲಸ ಚೆನ್ನಾಗಿದೆ ತಾನೇ? ಸರಿ ಬಾ ಮನೆ ಕಡೆ ಎಲ್ಲರೂ. ಓಕೆ. ಅಣ್ಣ ತಮ್ಮಂದ್ರು ಮಾತಾಡೋ ಸ್ಟೈಲ್ ಇದು. ಅಣ್ಣ ತಮ್ಮಂದ್ರು, ಅತ್ತೆ ಸೊಸೆ ಅಂತೂ ಇದು ಇಲ್ವಲ್ಲ. ನಿಮಗೊಂದು ಸಣ್ಣ ಘಟನೆ ಹೇಳಬೇಕು. ಈ ಶ್ರೀ ರವಿಶಂಕರ್ ಗುರುಜಿ ಅವ್ರದ್ದು ಆರ್ಟ್ ಆಫ್ ಲಿವಿಂಗ್ನಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷ ದಸರಾ ಟೈಮ್ನಲ್ಲೂ ಏನೋ ಇಡೀ ಪ್ರಪಂಚದಲ್ಲಿರೋ ಜನಗಳೆಲ್ಲ ಬರ್ತಾರೆ. ಒಂದ್ಸಲಿ 10,000 ಜನಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ರಿಲೇಷನ್ಶಿಪ್ಪು ಏನೋ ಇನ್ನೂ ಏನೇನೋ ಮಾತಾಡ್ತಾ, ಇಷ್ಟು ಜನ ಸೇರಿದ್ದೀರಾ ಫ್ರಮ್ ಆಲ್ ಓವರ್ ದ ವರ್ಲ್ಡ್. ಐ ವಾಂಟ್ ಟು ಆಸ್ಕ್ ಯು ಒನ್ ಕ್ವೆಶ್ಚನ್. ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್. ಹೂ ಅಮಾಂಗ್ ಯು ಹ್ಯಾಸ್ ನೋ ಪ್ರಾಬ್ಲಮ್ಸ್ ಅಟ್ ಆಲ್ ಅಂದರು. ನಿಮ್ಮ ಯಾರಿಗೂ ಸಮಸ್ಯೆನೇ ಇಲ್ಲದೆ ಇರೋರು ಎಷ್ಟು ಜನ ಇದ್ದೀರಾ? ಯಾರು ಕೈ ಎತ್ತಿ ಅಂದರು. ಯಾರು ಕೈ ಎತ್ತಲಿಲ್ಲ. ಟೈಮ್ ಅಂತ ಕೂತ್ಕೊಂಡ್ಬಿಟ್ಟು. ಸೊ ಕೈ ಎತ್ತಲಿಲ್ಲ. ಓಕೆ ಅಂದರೆ ಪ್ರಪಂಚ ಎಲ್ಲರಿಗೂ ಸಮಸ್ಯೆ ಇದೆ ಅಂತಾಯಿತು. ಬಟ್ ನನಗೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನನ್ನ ಹತ್ರ ಇದೆ. ಇನ್ನೊಂದು 10 ನಿಮಿಷದಲ್ಲಿ ನಾನು ನನ್ನ ಮಾತು ಮುಗಿಸ್ತೀನಿ. ಅಲ್ಲ ನಾನಲ್ಲ, ಅವ್ರು ಹೇಳಿದ್ದು. ಇನ್ನು 10 ನಿಮಿಷದಲ್ಲಿ ನನ್ನ ಪ್ರವಚನ ಮುಗಿಸ್ತೀನಿ. ನೀವೆಲ್ಲ ನಿಮ್ಮ ಮನೆಗೆ ಹೋಗುವಾಗ ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಇದೆಯೋ, ಏನೇನು ಸಮಸ್ಯೆಗಳಿದೆಯೋ ಅದನ್ನೆಲ್ಲ ನಾನು ಆಶ್ರಮದಲ್ಲಿ ಬಿಟ್ಬಿಟ್ಟು ಹೊರಟೋಗಿ. ಆಶ್ರಮ ವಿಲ್ ಟೇಕ್ ಕೇರ್ ಆಫ್ ಆಲ್ ಯುವರ್ ಪ್ರಾಬ್ಲಮ್ಸ್. ಐ ವಿಲ್ ಟೇಕ್ ಕೇರ್ ಆಫ್ ಆಲ್ ಯುವರ್ ಪ್ರಾಬ್ಲಮ್ಸ್. ಆರ್ ಯು ಸ್ಯಾಟಿಸ್ಫೈಡ್ ನಾವು? ಎಸ್ ಗುರುಜಿ, ಥ್ಯಾಂಕ್ ಯು. ರಾಮ್ ಭಜನೆ ಮಾಡಿ ಈಗ. ಅಲ್ಲ ಆಯಿತು 10 ನಿಮಿಷ ಅವರು ಪ್ರಾಮಿಸ್ ಮಾಡಿದ ಪ್ರಕಾರ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ, ದೇವರು ಒಳ್ಳೇದು ಮಾಡಲಿ ಅಂತ ಹಿಂಗೆ ಹೋದರು. ಈ ಕಡೆ ಕೂತ್ಕೊಂಡು ಒಂದು ಕುರ್ಚಿ ಮೇಲೆ ಮಾತಾಡ್ತಾಯಿದ್ರು ಎಲ್ಲರೂ. ಜನಗಳೆಲ್ಲ ಬಂದು ನಮಸ್ಕಾರ. ಇಲ್ಲೆಲ್ಲ ಪ್ರಸಾದ ಇಸ್ಕೊಳ್ಳೋಕ್ಕೆ ದೊಡ್ಡ ಕ್ಯೂ. ಒಬ್ಬಳು 30-35 ವಯಸ್ಸಿನ ಹೆಂಗಸು ಒಬ್ಬಳು ಬಂದಳು. ನಮಸ್ಕಾರ ಗುರುಜಿ. ನಮಸ್ಕಾರ ಅಮ್ಮ, ಹೇಗಿದ್ದೀರಾ? ಸ್ವಾಮೀಜಿ, ನೀವು ಆಗಲೇ ಹೇಳಿದ್ರಲ್ಲ, ನಿಮ್ದು ಏನೇ ಸಮಸ್ಯೆ ಇದ್ದರೂ ಆಶ್ರಮದಲ್ಲಿ ಬಿಟ್ಬಿಡಿ. ಆಶ್ರಮ ವಿಲ್ ಟೇಕ್ ಕೇರ್ ಆಫ್ ಆಲ್ ಯುವರ್ ಪ್ರಾಬ್ಲಮ್ಸ್. ಐ ವಿಲ್ ಟೇಕ್ ಕೇರ್ ಯುವರ್ ಪ್ರಾಬ್ಲಮ್. ಕರೆಕ್ಟ್ ಅದು? ಹೌದಮ್ಮ, ಈಗಲೂ ಅದೇ ಕಮಿಟ್ಮೆಂಟು. ಅಲ್ಲಿ ದೂರದಲ್ಲಿ ಅಲ್ಲಿ ನಿಂತ್ಕೊಂಡು ಒಂದು 10-15 ಜನ ಹೆಂಗಸರು ನಿಂತ್ಕೊಂಡು ಮಾತಾಡ್ತಾಯಿದ್ದಾರೆ. ಅದರಲ್ಲೊಬ್ಬಳು 60-65 ವರ್ಷದವರು, ಬಿಳಿ ಕೂದಲು, ಕನ್ನಡಕ, ರೇಷ್ಮೆ ಸೀರೆ, ಗಂಟು ಹಾಕ್ಕೊಂಡು ನಿಂತಿದ್ದಾರಲ್ಲ, ಅವರು ನಮ್ಮ ಅತ್ತೆ. ಅವರೇ ನನ್ನ ಸಮಸ್ಯೆ. ಅವರೇ ನನ್ನ ಸಮಸ್ಯೆ. ನೀವೇನು ಹೇಳಿದ್ರಿ? ಆಶ್ರಮ ವಿಲ್ ಟೇಕ್ ಕೇರ್ ಆಫ್ ಆಲ್ ಯುವರ್ ಪ್ರಾಬ್ಲಮ್ಸ್. ಐ ವಿಲ್ ಟೇಕ್ ಕೇರ್ ಆಫ್ ಯುವರ್ ಪ್ರಾಬ್ಲಮ್ಸ್ ಅಂತ ಹಿಂಗಂದರು. ಇನ್ನು ಮಿಕ್ಕಿದವರೆಲ್ಲ ಸ್ವಾಮೀಜಿಗಳು ಈ ಗುರು ಏನು ಹೇಳ್ತಾರೆ ಅಂತ ಕಿಸಿ ಅಂತ ನಗ್ತಾ ಇದ್ದಾರೆ. ಇವರು ಸುಮ್ಮನೆ ಮುಗುಳು ನಕ್ಬಿಟ್ಟು ಇವರು ಹೇಳಿದ್ರಂತೆ, ಕರೆಕ್ಟಮ್ಮ, ಈಗಲೂ ಅದೇ ಹೇಳ್ತೀನಿ, ಆಶ್ರಮ ವಿಲ್ ಟೇಕ್ ಕೇರ್ ಆಫ್ ಯುವರ್ ಪ್ರಾಬ್ಲಮ್ಸ್. ನೀನು ಇಲ್ಲಿ ಹೋಗುವಾಗ ನಿಮ್ಮ ಅತ್ತೆನ ಆಶ್ರಮದಲ್ಲೇ ಬಿಟ್ಬಿಟ್ಟು ಹೋಗುವಾಗ ಅವ್ರನ್ನ ನಿಮ್ಮ ತಾಯಿ ಅಂದ್ಕೊಂಡು ಕರ್ಕೊಂಡು ಹೋಗ್ಬಿಡು. ಹಂಗಿದೆ ಆನ್ಸರ್ ಅಲ್ವಾ? ಹೋಗುವಾಗ ನಿಮ್ಮ ತಾಯಿ ಅಂದ್ಕೊಂಡು ಅವ್ರನ್ನ ಕರ್ಕೊಂಡೋಗು, ಅತ್ತೆ ಆಶ್ರಮದಲ್ಲೇ ಬಿಟ್ಬಿಡು. ಹೆಂಗೆ ಚೆನ್ನಾಗಿ ನಾವು ನೋಡೋ ದೃಷ್ಟಿ, ನೀವಾಗಲೇ ಶುರು ಮಾಡುವಾಗಲೇ ಹೇಳಿದ್ವಿ, ನೋಡೋ ದೃಷ್ಟಿ. ಅತ್ತೆ ಅಂತ ನೋಡಿದ್ರೆ ಅಷ್ಟೇ ಅತ್ತೆ, ತಾಯಿ ಅಂತ ನೋಡಿದ್ರೆ ಫುಲ್ ಚೇಂಜ್ ಅಲ್ವಾ? ಗಂಡ ಹೆಂಡತಿ ರಾತ್ರಿ 12 ಗಂಟೆಗೆ ಎದ್ಬಿಟ್ಟ ಗಂಡ, ಇಲ್ಲ ಟಕ್ 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 ಅಂತ ಲೈಟ್, ಒಳ್ಳೆ ನಿದ್ದೆ. ಹೆಂಡತಿಗೆ ಒಳ್ಳೆ ನಿದ್ದೆ. ತಕ್ಷಣ ಯಾಕ್ರಿ ಲೈಟ್ ಹಾಕಿದ್ರಿ ಈಗ? ಯಾಕೆ ಲೈಟ್ ಹಾಕಿದ್ರಿ ಈಗ? ಇಲ್ಲ, ಅಮ್ಮ ಬರ್ತಾರಂತೆ ರೈಲ್ವೆ ಸ್ಟೇಷನ್ಗೆ, ಅದಕ್ಕೆ 1:30ಗೆ ಬರುತ್ತೆ ಟ್ರೈನು, ಹೋಗಿ ರಿಸೀವ್ ಮಾಡಬೇಕು. ಸುಮ್ಮನೆ 1 ಗಂಟೆಗೆ ಬರುತ್ತೆ, 1 ಗಂಟೆಗೆ ಬರುತ್ತೆ, ಬೆಳಗ್ಗೆ 6 ಗಂಟೆಗೆ ಬರೋಕ್ಕಾಗಲ್ವ? ಯಾವ್ಯಾವುದೋ ಟ್ರೈನ್ ಹಿಡ್ಕೊಂಡು ಬರೋದಿಲ್ಲಿ, ನಿದ್ದೆ ಕೆಡಿಸೋದು. ನೀವು ನಿದ್ದೆ ಎಲ್ಲ ಕೆಟ್ಬಿಟ್ಟು ಅಲ್ಲಿಗೆ ಹೋಗೋದು, ಅಮ್ಮನ ಕರ್ಕೊಂಬರ್ಬೇಕಂತೆ. ಯಾರು ಬರೋಕ್ಕೆ ಹೇಳಿದ್ರು? ಹಂಗಲ್ಲ ಕಣೆ, ನಿಮ್ಮಮ್ಮ ಬರ್ತಾರೆ ಅಂತ ನಾನು ಹೇಳಿದ್ದು. ಅಯ್ಯೋ ಹೌದಾ, ಬೇಗ ಹೋಗಿ, ಇನ್ನೊಂದು 10 ನಿಮಿಷ. ಅಮ್ಮ ಬರ್ತಾರೆ ಅಂದರೆ ಫುಲ್ ಕೇಳಿಸ್ಕೊಳ್ತಾರೆ. ಹೌದಾ, ಇಷ್ಟೊತ್ತಿಗೆ ಬರ್ತಾಳಂತ? ಹೇ ಪಾಪ, ಊಟಕ್ಕೆ ಏನು ಮಾಡಿರ್ತಾಳೋ ಏನೋ, ನೀವು ಹೋಗಿ ಕರ್ಕೊಂಬಂದ್ಬಿಡಿ, ನಾನು ಅಷ್ಟೊತ್ತಿಗೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ತೀನಿ.
ಫುಲ್ ಚೇಂಜ್ ಅತ್ತೆಯರು ಅಮ್ಮಾಯರು. ಸೊ ಅತ್ತೆ ಸೊಸೆಯರು ಮಾತಾಡ್ಕೊಳ್ತಾ ಇಲ್ಲ. ಅಂದರೆ ರಿಲೇಷನ್ಶಿಪ್ಪು ನಾವು ಏನು ಅಂದ್ಕೊಳ್ತೀವೋ ಅದು ಭಾಳ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ತಾರೆ. ನಾವು ಕೂಡುವುದಕ್ಕಿಂತ ಹೆಚ್ಚು ಅಗಲಿದ್ದೀವಿ, ಮೀಟ್ ಮಾಡೋದೇ ಇಲ್ಲ. ಫ್ರೆಂಡ್ಸು ಅವರು ಇವರು ನಾವು ಮೀಟ್ ಮಾಡೋದೇ ಇಲ್ಲ, ಸುಮ್ಮನೆ ಹಿಂಗೆ ಹೋಗ್ತಾ ಇರ್ತೀವಿ. ನಾವು ಹೆಚ್ಚು ಅಗಲಿದ್ದೀವಿ. ನಾವು ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯೊಳಗೆ. ಈ ಅಹಮ್ ಇದೆಯಲ್ಲ ಯಪ್ಪ, ಇದಕ್ಕೆ ಏನು ಸೊಲ್ಯೂಷನ್ ಅಂತ ನೀವು ಕೇಳಿದೆ. ನೀವು ಹೇಳ್ದಂಗೆ ಭಾಳ ಸಿಂಪಲ್ಲಾಗಿ ಯಾರೋ ಹೇಳ್ಬಿಟ್ರು. ಈ ಅಹಮ್ ಇಂಗ್ಲೀಷ್ನಲ್ಲೇನು ಈಗೋ ಅಲ್ವಾ, ಈಗೋ. ಇದನ್ನು ರಿಮೂವ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂತ ಹಿಂಗೆ ಕೇಳೋಕ್ಕೆ, ಕನ್ನಡಕ್ಕೆ ಒಂದು ಅಕ್ಷರ ತೆಗಿಬೇಕು, ಇಂಗ್ಲೀಷ್ಗೆ ಒಂದು ಅಕ್ಷರ ಆ್ಯಡ್ ಮಾಡಬೇಕು, ಆವಾಗ ಇದೆರಡೂ ಒಟ್ಟಾಗತ್ತೆ ಅಂತ ಒಂದು. ಅಹಂ ನನ್ನದರೊಳಗೆ ಆ ಅನ್ನೋದು ತೆಗೆದುಬಿಡ್ಬೇಕು, ಹಮ್ ಅಂತಾಗತ್ತೆ, ನಾವು ಅಂತಾಗತ್ತೆ. ಇಂಗ್ಲೀಷ್ನಲ್ಲಿ ಒಂದು ಅಕ್ಷರ ಸೇರಿಸ್ಬೇಕು, ಈಗೋ, ಈ ಜೀವೋಗೆ ಡಬ್ಲ್ಯೂ ಸೇರಿಸ್ಬೇಕು, ವಿ ಗೋ ಅನ್ನೋದು, ಹಮ್ ಅನ್ನೋದು. ಸೊ ಅದಕ್ಕೆ ಭಾಳ ಇಷ್ಟ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯೊಳಗೆ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ ಅಂತ ಶಿವರುದ್ರಪ್ಪನವರು ಎಲ್ಲ ಹುಡುಕಿದೆ ಅಂತ ಹಿಂಗೆಲ್ಲ ಹತ್ತಿರ ಅಹಮ್ಮು. ಇಲ್ಲಿ ಕಾನ್ಫ್ಲಿಕ್ಟ್ ಸಡನ್ನಾಗಿ ಮಧ್ಯ ಇಂಗ್ಲೀಷ್ ಬಂದ್ಬಿಡ್ತು. ಕಾನ್ಫ್ಲಿಕ್ಟು ಹಂಗೆ ಕನ್ನಡ ಮಾತಾಡ್ತಾ ಇದ್ದಾಗ ಇಂಗ್ಲೀಷ್ ಬಂದ್ಬಿಡುತ್ತೆ. ಇಲ್ಲೊಂದು ಸಣ್ಣ ಈ ಕಾನ್ಫ್ಲಿಕ್ಟ್ಗಳು ಕನ್ನಡದಲ್ಲಿ ಏನು ಹೇಳ್ಬೋದು ಇದಕ್ಕೆ? ಸರಿಯಾದ ಪದ. ಸರಿ, ಎಂಥ ಸ್ಟ್ರಾಂಗ್ ವರ್ಡ್ ಹೇಳಿದ್ರಿ ನೀವು, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ವರ್ಡು. ಜಗಳ, ಮನಸ್ತಾಪ ಅದೆಲ್ಲ ಅದು ಸ್ವಲ್ಪ ಮೈಲ್ಡ್ ವರ್ಡ್. ಅದು ಸಂಘರ್ಷ ಅನ್ನೋ ವರ್ಡಲ್ಲಿ ನೋಡಿ ಹೆಂಗಿದೆ ಆ ಪದ. ಆ ಪದದಲ್ಲೇ ಸಂಘರ್ಷ ಅಡಗಿದೆ. ಒತ್ತು ಮಹಾಪ್ರಾಣ, ಘಾ ಅನ್ನೋದು ಅಂತ ಒಂದು, ಶಾ ಕೂಡ ಮಹಾಪ್ರಾಣ ಅಲ್ವಾ, ಷಣ್ಮುಖ ಶಾ. ಸಂಘರ್ಷ ಅದು ಎಂಥ ಲತಾ ಮಂಗೇಶ್ಕರ್ ಕೊಟ್ಟರು ಅಥವಾ ಎಂಥ ಆರತಿ ಮೇಡಮ್ ಕೊಟ್ಟರು ಮೆಲೋಡಿಯಸ್ಸಾಗಿ ಹೇಳೋಕ್ಕಾಗದೆ ಇಲ್ಲ ಅಲ್ವಾ. ಸಂಘರ್ಷ ಆಹಾ ಓಹೋ ರಸಮಯ ಸಂಘರ್ಷ ಹೊಸ ಅಂತ ಹೇಳೋಕ್ಕಾಗತ್ತೆ ಯಾರಾದರೂ? ಸೊ ಪದದಲ್ಲೇ ಹೊರಡ್ತಾನೆ ಇದೆ. ಈ ಸಂಘರ್ಷ ನಮಗೆ 3 ಜಾಗಗಳಲ್ಲಿ ಬರುತ್ತಂತೆ. ಇದನ್ನು ಕನ್ನಡದಲ್ಲಿ ನಾನು 3 ಸಕಾರಗಳು ಅಂತ ಕರಿತೀನಿ. 3 ಸಕಾರ, ಒಂದು ಸಂಸಾರ, ಇನ್ನೊಂದು ಸಂಸ್ಥೆ, 3ನೇ ಸಮಾಜ. ಸಂಸ್ಥೆ ಅನ್ನೋದು ಯಾವ್ದು ಬೇಕಾದ್ರೆ ಎಜುಕೇಷನ್, ಕೆಲಸ ಮಾಡೋ ಜಾಗ ಇರ್ಬೋದು, ಅನ್ನ ಕೊಡೋ ಜಾಗ, ಫ್ಯಾಮಿಲಿ, ವರ್ಕ್ ಪ್ಲೇಸ್ ಆ್ಯಂಡ್ ಸೊಸೈಟಿ. ಸಂಸಾರ, ಸಂಸ್ಥೆ, ಸಮಾಜ. ಈ 3 ಬಿಟ್ಟರೆ ಇನ್ಯಾವುದರ ಜಾಗದಲ್ಲಿ ಇದೆಯಾ ಮೇಡಮ್ ಸಂಘರ್ಷ? ಅಷ್ಟೇ, ಎಲ್ಲ ಬಂದ್ಬಿಡ್ತಲ್ಲ ಅದರೊಳಗೆ. ಸಮಾಜ ಅಂತಂದರೆ ದೇಶ, ನಾನು, ಎಲ್ಲ ಪ್ರಪಂಚ ಎಲ್ಲ ಸೇರ್ಕೊಂಡ್ಬಿಡ್ತು. ವರ್ಕ್ ಪ್ಲೇಸ್ ಅಂದರೆ ನಾವು ಎಲ್ಲೇ ಕೆಲಸ ಮಾಡೋ, ಬಿಸ್ನೆಸ್ ಆದರೂ ಆಗಲಿ, ಕೆಲಸ ಮಾಡೋ ಜಾಗ ಆದರೂ ಆಗಲಿ, ಕಾಲೇಜ್ ಆಗಲಿ, ಸ್ಕೂಲ್ ಆಗಲಿ, ಯಾವುದೋ ಬಂತು. ಫ್ಯಾಮಿಲಿ ಅಂದರೆ ಅಣ್ಣ ತಮ್ಮ, ಅಕ್ಕ ತಂಗಿ, ಗಂಡ ಹೆಂಡತಿ, ಎಟ್ಸೆಟ್ರಾ ಎಟ್ಸೆಟ್ರಾ. ಈ 3 ಜನಗಳಲ್ಲಿ ಸರ್ ಈ ಸಂಘರ್ಷ ಕ್ಲೈಮ್ಯಾಕ್ಸ್ಗೆ ಹೋದರೆ ಏನಾಗ್ಬೋದು? ಅಲ್ಟಿಮೇಟ್ ಏನಾಗ್ಬೋದು? ಸಂಬಂಧ ಕೆಟ್ಟೋಗುತ್ತೆ. ಓಕೆ, ಆಮೇಲೆ ಇನ್ನೂ ಏನೋ ಆಗತ್ತೆ. ಮರ್ಡರ್ ಆದ್ರೂ ಇನ್ನೂ ಇದೆ, ಮುಗಿಯಲ್ಲ. ಯಾಕೆಂದರೆ ಅರೆಸ್ಟ್ ಆಗ್ತಾನೆ, ಆಮೇಲೆ ರಿಲೀಸ್ ಆಗಿ ತಿರ್ಗಾ ಬರ್ತಾನೆ ಅಲ್ವಾ. ಸೂಸೈಡ್ ಆದ ತಿರ್ಗಾ ಪುನರ್ಜನ್ಮ. ಇಲ್ಲಿ ಇನ್ನೂ ಏನೋ ಇದೆ ಅನ್ಸುತ್ತೆ. ಸಂಸಾರದಲ್ಲಿ ಜಗಳ ಅಲ್ಟಿಮೇಟ್ಗೆ ಹೋದ್ರೆ ಏನಾಗುತ್ತೆ? ಡೈವರ್ಸ್ ಅಲ್ಲ, ಡೈವರ್ಸ್ ಇಸ್ ನಾಟ್ ದ ಎಂಡ್. ಆಗಿರಲ್ಲ, ಅದು ಮುಗಿಯಲ್ಲ. ಅದು ಏನೋ ಆಗುತ್ತೆ, ನೆಕ್ಸ್ಟ್ ಕಂಟಿನ್ಯೂಷನ್, ಮಗಂದೋ, ಆಸ್ತಿದೋ, ಮಕ್ಕಳದೋ, ಇವಳು ನೋಡ್ಕೊಳ್ಳೋದು, ಅವ್ನು ನೋಡ್ಕೊಳ್ಳೋದು, ಎಟ್ಸೆಟ್ರಾ ಆಗತ್ತೆ. ವಿಕಲ್ಪ, ಓಕೆ, ಅದೆಲ್ಲ ಹೊಡೆದಾಟ, ಕರೆಕ್ಟ್. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ಹೊಡೆದಾಟದಲ್ಲಿ ಎಂಡೇನು? ಅಂದರೆ ತಿರ್ಗಿ ಅಟ್ಟಿಸ್ಕೊಂಡೋಗಿ ಹೊಡಿಯೋಕ್ಕಾಗಲ್ವಾ ಸಪ್ರೇಷನ್ ಆದಮೇಲೆ? ಅಂದರೆ ಅಲ್ಟಿಮೇಟ್ ಅಂದರೆ ಆ ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಇದೆಲ್ಲ ಪ್ರೋಸೆಸ್ಸು. ಜಗಳ, ಕದನ, ಹೊಡೆದಾಟ ಅದೆಲ್ಲ ಪ್ರೋಸೆಸ್ಸು. ಸಪ್ರೇಟ್ ಆಗೋದು ಅದೆಲ್ಲ. ಅಲ್ಟಿಮೇಟ್ನಲ್ಲಿ ಫ್ಯಾಮಿಲಿ ಅನ್ನೋ ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತೆ, ಆರ್ಗನೈಸೇಷನ್ ಅನ್ನೋದು ಕೊಲ್ಯಾಪ್ಸ್ ಆಗುತ್ತೆ, ಸೊಸೈಟಿ ಕೊಲ್ಯಾಪ್ಸ್ ಆಗುತ್ತೆ. ಅದು ಭಾಳ ಇಂಪಾರ್ಟೆಂಟು. ಅದು ಕ್ಲೈಮ್ಯಾಕ್ಸ್. ಹೆಂಗೆ ಕೊಲ್ಯಾಪ್ಸ್ ಆಗುತ್ತೆ? ಫಿಸಿಕಲಿನೇ ಹೊಡೆದಾಡಬೇಕು ಅಂತೇನಿಲ್ಲ ಅಲ್ವಾ ಸರ್, ನೀವು ಹೇಳಿದ ಪ್ರಕಾರ. ನೀವು ಮನಸ್ಸಿನಲ್ಲಿ ನಿಜವಾಗಲೂ ಜುಟ್ಟು ಹಿಡ್ಕೊಂಡೇ ಹೊಡೆದಾಡಬೇಕು ಅಂತೇನಿಲ್ಲ. ಬೈಯೋದು ಕೂಡ ಇದೆ ತಾನೇ, ಬೈಯೋದು ಕೂಡ ಇದಕ್ಕಿಂತ ತಾನೇ ಮಾಡ್ತಾ ಇರೋದು. ಏನದು ಸ್ವರ್ಡ್, ಪೆನ್ ಈಸ್ ಮೈಟಿಯರ್ ದ್ಯಾನ್ ಸ್ವರ್ಡ್ ಅಂದಂಗೆ ಈ ಟಂಗ್ ಈಸ್ ಮೈಟಿಯರ್ ದ್ಯಾನ್ ಸ್ವರ್ಡ್, ಟಂಗ್ ಕೂಡ. ಸೊ ಕೊನೆಯಲ್ಲಿ ಆ ಥರ ಜಗಳ ಅಂತ ಸಿಂಬಾಲಿಕ್ ಆಗಿ ತಗೊಳ್ಳಿ, ಇದಾಗತ್ತಂತೆ. ನೋಡ್ತಾ ಇರಿ ಫೈಟ್ ಎಲ್ಲಿವರೆಗಾಗತ್ತೆ ಅಂತ. 2 ವ್ಯಕ್ತಿಗಳು, ಫಸ್ಟ್ ಮನಸ್ತಾಪ. ಮೇಡಮ್ ಕಾಣಿಸ್ತಾ ಇದೆಯಾ ಸರ್? ನೀಡ್ ನಾಟ್ ಬಿ ಫಿಸಿಕಲ್, ವರ್ಬಲ್ ಕೂಡ ಆಗ್ಬೋದು.
ಮುಗಿತಾ? ಇದು ಕೊಲ್ಯಾಪ್ಸ್. ಕೊನೆಯಲ್ಲಿ ಏನಾಗುತ್ತೆ? ಎಂಡ್. ಅದ ಸರಿಯಾದ ಪದ ಅದು. ಸರ್ವನಾಶ, ಫಸ್ಟ್ ಕ್ಲಾಸ್ ಪದ ಹೇಳಿದ್ರು. ಎಲ್ಲ ಎಂಟೈರ್ ನಾಶ ಆಗೋಯ್ತು. ಆ ಸಿಸ್ಟಮ್ಮೇ ಕೊಲ್ಯಾಪ್ಸ್ ಆಗೋಯ್ತು. ಯಾರೂ ಇಲ್ಲವೇ ಇಲ್ಲ. ಅಲ್ಲಿ ಹಸ್ತಿನಾಪುರದಲ್ಲಿ ಏನಾಗಿ ನೋಡಿ, 18 ಅಕ್ಷೋಹಿಣಿ ಸೈನ್ಯ ಎಲ್ಲ ಕಿತ್ಕೊಂಡು ಹೊರಟಾಯ್ತು. ಯಾರೂ ಇಲ್ಲ. ಔಷಧಿಗೆ ಬೇಕು ಅಂದರೆ ಒಂದು ಇದಿಲ್ಲ. ಇವ್ರ ಕಡೆನೂ ಅಷ್ಟೇ, ಅವ್ರ ಕಡೆನೂ ಅಷ್ಟೇ. 100 ಜನ ಜೊತೆಗೆ ಯಾರೋ ಭೀಷ್ಮ, ದ್ರೋಣ, ಯಾರು 8 ಜನ ಬದುಕಿದ್ರು ಅಂತ ಹೇಳ್ತಾರೆ ವ್ಯಾಸರು. 5 ಜನ ಪಾಂಡವರು, ಈ ಕಡೆ ಅಶ್ವತ್ಥಾಮ, ಆ ಕಡೆ ಅವನು ಕೃಪ, ಆಮೇಲೆ ಇನ್ನೊಬ್ಬ ಯಾರು? ಕೃತವರ್ಮ ಕೃಷ್ಣನ್ ರಿಲೇಟಿವ್. ಧೃತರಾಷ್ಟ್ರ ಅಫ್ಕೋರ್ಸ್ ಅಲ್ಲ, ಯುದ್ಧ ಪಾರ್ಟಿಸಿಪೇಟ್ ಮಾಡಿದ್ರಲ್ಲಿ ಅಲ್ವಾ. ಸೊ ಅಂದರೆ ಈ ಥರ ನಾಶ ಆಗ್ಬಿಡುತ್ತೆ ರಾಷ್ಟ್ರ ಧೃತರಾಷ್ಟ್ರ ಆದರೆ ಅಂತ, ಕುರುಡಾದ್ರೆ ಅಂತ. ಸೊ ಎಲ್ಲ ಕಿತ್ಕೊಂಡು ಹೊಟ್ಟಾಯ್ತು, ಯಾರೂ ಇಲ್ಲ. ಅದಕ್ಕೆ ಅರ್ಜುನ ಧರ್ಮರಾಯ ಬೇಜಾರು ಮಾಡ್ಕೊಳ್ಳೋದು, ನನ್ನನ್ನು ರಾಜ ಅಂತ ಪ್ರತಿಷ್ಠಾಪನೆ ಮಾಡಿದೆಯಲ್ಲ ಕೃಷ್ಣ, ಯಾರಿದ್ದಾರೆ ಇಲ್ಲಿ? ಪ್ರಜೆಗಳು ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ, ಇದಕ್ಕೆ ನಾನು ರಾಜನಾ? ಇಲ್ವಾ? ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲತೆಗೊಳಬೇಡ, ಪಕ್ಕಾಗುವುದು ಭಾಗ್ಯಮೆಂತೆಂತೋ ಜಗದಿ, ದಕ್ಕಿತೇನ್ ಕುರು ಪಾಂಡು ತನಯರಿಗೆ ರಾಜ್ಯ ಸುಖ, ದಿಕ್ಕವರಿಗೆ ಅವರವರೇ ಮಂಕೋತಿಮ್ಮ ಅಂತ ಫ್ಯಾಂಟಾಸ್ಟಿಕ್. ಸೊ ಇವರು ಯೋಚನೆ ಮಾಡೋ ಇಷ್ಟೆಲ್ಲ ಹೇಳ್ಕೊಂಡಿದ್ದಾನು. ಆದ್ದರಿಂದ ಯಾವಾಗಲೂ ನಗು ಮುಖ ಇರಲಿ. ಆ ನಗು ಮುಖ ಇದೆಯಲ್ಲ, ಭಾಳ ನಗು ದೇವರು ಕೊಟ್ಟ ಆಭರಣ. ಯಾವಾಗಲೂ ಅದನ್ನು ಧರಿಸಿ. ದೇವರು ಕೊಟ್ಟ ಆಭರಣ ಅಂತ ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಾ ಅಂತ ನೀವು ಕೇಳಿದ್ರೆ ಅದಕ್ಕೆ ಆನ್ಸರು ದೇವರೇ ಯಾವಾಗಲೂ ನಗ್ತಾ ಇರ್ತಾನೆ ಅಲ್ವಾ. ದೇವ್ರನ್ನ ನೋಡಿ ಯಾವಾಗಲೂ ಮುಗುಳ್ನಗೆ. ದೇವರನ್ನಕ್ಕೆ ಮೇಡಮ್ ನಿಮ್ಗೆ ಎಷ್ಟು ಭಾಷೆ ಬರುತ್ತೋ ಗೊತ್ತಿಲ್ಲ, ಈ ಇಂಗ್ಲೀಷ್ನಲ್ಲಿ ಒಂದು ಸ್ಮೈಲ್ ಅಂತಿದೆ ಮಹಾ ಪವರ್ಫುಲ್, ಅದಕ್ಕೆ ಕನ್ನಡದಲ್ಲಿ ಮುಗುಳ್ನಗೆ ಅಂತಾರೆ, ತೆಲುಗುನಲ್ಲಿ ಚಿರನವ್ವು ಅಂತಾರೆ, ತಮಿಳಿನಲ್ಲಿ ಪುನ್ನಗೈ ಅಂತಾರೆ, ಹಿಂದಿನಲ್ಲಿ ಮುಸ್ಕುರಾನ ಅಂತಾರೆ ಸ್ಮೈಲ್ಗೆ. ಇಂಗ್ಲೀಷ್ನಲ್ಲಿ ಏನಂತಾರೆ? ಹೆಂಗಿದೆ ಕ್ವಶನ್ನು? ಅಯ್ಯೋ, ಸ್ಮೈಲೇನಾ? ಸ್ಮೈಲೇ ಅಂದರೆ ಸ್ಮೈಲಿ ಥರ ಏನು ಹೇಳ್ಬೋದು? ಅದು ಊಹಾ, ಅದು ಬೆಳಗ್ಗೆ ಪಾರ್ಕಲ್ಲಿ ಅಲ್ವಾ. ಏನು ಹೇಳ್ತಾರೆ ಗೊತ್ತಾ? ಸ್ಮೈಲ್ ಎಷ್ಟು ಚೆನ್ನಾಗಿ ನೋಡಿ, ಇಂಗ್ಲೀಷ್ ಪದ ಎಷ್ಟು ಚೆನ್ನಾಗಿದೆ ಅಂದರೆ, ಇಂಗ್ಲೀಷ್ ಲ್ಯಾಂಗ್ವೇಜು ಕೆಲವು ವಿಷಯಗಳಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಸ್ ಎ ವಂಡರ್ಫುಲ್ ಲ್ಯಾಂಗ್ವೇಜ್, ಎಕ್ಸಲೆಂಟ್ ಲ್ಯಾಂಗ್ವೇಜ್, ಸೂಪರ್ ಲ್ಯಾಂಗ್ವೇಜ್ ಲೈಕ್ ಕನ್ನಡ. ಈ ಸ್ಮೈಲ್ ಅನ್ನೋ ಪದ ತಗೊಂಡ್ರೆ SMILE ಇಂಗ್ಲೀಷ್ನಲ್ಲಿ ಸೇ ಮೋರ್ ಇನ್ ಲೆಸ್ ಎನರ್ಜಿ ಅಂತ. ಸೇ ಮೋರ್ ಇನ್ ಲೆಸ್ ಎನರ್ಜಿ, ಜಾಸ್ತಿ ಎನರ್ಜಿ ಖರ್ಚು ಮಾಡ್ಕೊಳ್ದೇನೆ ಎಷ್ಟೋ ವಿಷಯಗಳನ್ನು ಹೇಳೋದು ಒಂದು ಸ್ಮೈಲಿಂದ ಸಾಧ್ಯ. ಇಂಗ್ಲೀಷ್ನಲ್ಲಿ ಅದಕ್ಕೆ ಒಂದು ಮಾತು ಹೇಳ್ತಾರೆ ಸ್ಮೈಲ್ ಬಗ್ಗೆ, ಯು ಆರ್ ನಾಟ್ ಕಂಪ್ಲೀಟ್ಲಿ ಡ್ರೆಸ್ಡ್ ಅಪ್ ಅನ್ಲೆಸ್ ಯು ವೇರ್ ಎ ಸ್ಮೈಲ್. ಆ ವೇರ್ ಅನ್ನೋ ಪದ ಎಷ್ಟು ಚೆನ್ನಾಗಿದೆ ನೋಡಿ. ಅನ್ಲೆಸ್ ಯು ವೇರ್ ಎ ಸ್ಮೈಲ್, ಯು ಆರ್ ನಾಟ್ ಕಂಪ್ಲೀಟ್ಲಿ ಡ್ರೆಸ್ಡ್ ಅಪ್ ಅನ್ಲೆಸ್ ಯು ವೇರ್ ಎ ಸ್ಮೈಲ್. ಇದನ್ನು ಕನ್ನಡದಲ್ಲಿ ಮಾಡಿದೆ ನಾನು, ಇದೇ ಪ್ರಾಸ. ಪೂರ್ಣವಾಗಿಲ್ಲ ಇನ್ನೂ ನಿನ್ನ ದಿರಿಸು, ಮುಖದ ಮೇಲೆ ನಗೆಯೊಂದನ್ನು ಧರಿಸು. ಸೊ ಆ ನಗು ಒಂದು ಇಟ್ಕೊಂಡ ತಕ್ಷಣ ಎಲ್ಲ ಕಡೆ ಸ್ಮೈಲು. ಡಾಕ್ಟ್ರುಗಳ ಹತ್ರ ಹೋದರೆ ಡಾಕ್ಟ್ರುಗಳಂತೂ ಸುಮ್ಮನೆ ಒಂದು ಸ್ಮೈಲ್ ಮಾಡಿದ್ರೆ ಸಾಕು. ಕೆಲವು ಡಾಕ್ಟ್ರುಗಳು ಎದುರಿಸ್ಬಿಡ್ತಾರೆ, ಓ ಬನ್ನಿ, ಓ ಕೂತ್ಕೊಳ್ಳಿ, ಏನು ವಿಷಯ ಅಂದ ತಕ್ಷಣನೇ ಇವನು ಬರೀ ನೆಗಡಿ ಆಗಿರುತ್ತೆ ಅಷ್ಟೇ. ಕರೆಕ್ಟು, ಆ ಥರ ಆಗ್ಬಿಡುತ್ತೆ. ಕೆಲವು ಡಾಕ್ಟ್ರುಗಳು ನಗುನಲ್ಲೇ, ರಾಶಿ ಅಂತ ನಮ್ಮಲ್ಲಿ ಒಬ್ಬರು ಮಹಾ ಸಾಹಿತಿ ಇದ್ದರು, ಅಬ್ಬಾ ಕೊರವಂಜಿ, ನಗುನಲ್ಲಿ ಹೆಂಗೆ ವಾಸಿ ಮಾಡ್ತಾಯಿದ್ರು ಅನ್ನೋಕ್ಕೆ ಸುಮ್ಮನೆ ಒಂದು 2 ಘಟನೆ ಹೇಳ್ತೀನಿ. ಇದು ಸಿಟಿ ಕ್ಲಿನಿಕ್ ಅಂತ ಮೆಜೆಸ್ಟಿಕ್ ಟಾಕೀಸ್ ಹತ್ರ ಇತ್ತಲ್ಲ ಅವರು, ಅಲ್ಲಿ ಬಳೆಪೇಟೆ ವಿಜಯಲಕ್ಷ್ಮಿ ಟಾಕೀಸ್ ಹತ್ರ ಅಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಮಠ ಇದೆ. ಅಲ್ಲಿ ಒಂದ್ಸಲಿ ಇದಾಯ್ತಂತೆ, ಇಬ್ಬರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ 3 ದಿವಸ, ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ ಅಂತ ಹಿಂಗಾಯ್ತು. ಅಲ್ಲಿ 2ನೇ ದಿವಸ ಚೆನ್ನಾಗಿ ಊಟ ಗೀಟ ಎಲ್ಲ ಹಾಕಿದ್ದಾರೆ. ಇವರು ಡಾಕ್ಟ್ರ್ ಹತ್ರ ಬಂದರು, ಊಟ ಎಲ್ಲ ಮುಗಿಸ್ಕೊಂಡು ಹಿಂಗೆ ಬಂದರು. ಇಬ್ಬರು ಮಾಧ್ವ ಮುತ್ತೈದೆಯರು ಇಬ್ಬರು ಡಾಕ್ಟ್ರ್ ಹತ್ರ ಬಂದಿದ್ದಾರೆ. ಈ ರಾಶಿ ಕೂತ್ಕೊಂಡಿದ್ದಾರೆ. ಬನ್ನಿಮ್ಮ, ಏನು ಸಮಾಚಾರ, ಹೇಗಿದ್ದೀರಾ ಅಂದರು. ಪರವಾಗಿಲ್ಲ ಡಾಕ್ಟರ್. ಇವರು ಹೊಟ್ಟೆನು ಹಿಂಗೆ ಬಂದರು. ಬನ್ನಿ ಕೂತ್ಕೊಳ್ಳಿ, ಸೌಭಾಗ್ಯಮ್ಮನವರೇ, ನೀವು ಶಾರದಮ್ಮ ಅಲ್ವಾ ಇವ್ರ ಹೆಸರು? ಹೌದು, ನಮ್ಮನೆ ಪಕ್ಕದ ಶಾರದಮ್ಮನವರೇ, ಹೇಗಿದ್ದೀರಾ? ಪರವಾಗಿಲ್ಲ ಡಾಕ್ಟರ್. ಏನು ವಿಷಯ, ಏನಾಗಿದೆ ಅಂದರು. ಹಿಂದಿನ ಕಾಲದಲ್ಲೆಲ್ಲ ಟ್ಯಾಬ್ಲೆಟ್, ಕ್ಯಾಪ್ಸೂಲ್, ಇಂಜೆಕ್ಷನ್ ಅಲ್ಲದೆ ಈ ಬಾಟ್ಲ್ ಮಿಕ್ಸ್ಚರ್ ಅಂತ ತೊಗೊಂಬರ್ತಾಯಿದ್ರು ಗೊತ್ತಾ. ಈ ಮಿಕ್ಸ್ಚರ್ ಅಂತ ಕೊಡ್ತಾಯಿದ್ರು. ಅಂದರೆ ಬಾಟ್ಲ್ ನಾವೇ ತೊಗೊಂಡೋಗ್ಬೇಕಾಯಿತು, ಆ ಕಾಂಪೌಂಡರ್ ಹಾಕ್ಕೊಡ್ತಾನೆ, ಬಾಟ್ಲ್ ನಾವೇ ತೊಗೊಂಡೋಗ್ಬೇಕು. ಸರಿ, ಏನಾಗಿದೆ ಅಂದರು. ಸ್ವಲ್ಪ ಯಾಕೋ ಹೊಟ್ಟೆ ನೋವು ಡಾಕ್ಟ್ರೆ, ಅರ್ಧ ಹೊಟ್ಟೆ ನೋವು. ಉಸಿರು ನಿಧಾನ ತಗೊಳ್ಳಿ. ಹೊಟ್ಟೆ ನೋವು. ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅಂತ ಚೆನ್ನಾಗಿ ಬಿಸಿಬೇಳೆ ಹುಳಿಯನ್ನು ತಿನ್ಬಿಟ್ರೆ
ಅಂತ ಹಿಂಗೆ ಅಂದಾಗ ಇವ್ರ ಮುಖದಲ್ಲಿ ಏನಾಗಿರ್ಬೋದು ಯೋಚನೆ ಮಾಡಿ. 2 ನಿಮಿಷದಿಂದ ಹಿಂಗೆ ಕೂತ್ಕೊಂಡಿದ್ದಾರೋ, ಬಿಸಿಬೇಳೆ ಹುಳಿನ ಚೆನ್ನಾಗಿ ತಿನ್ಬಿಟ್ರೆ 2 ಸಲ ಹಾಕ್ಸ್ಕೊಂಡ್ರೆ ಹಂಗೆ ಅಂದ ತಕ್ಷಣ ಪುಸ್ತಕನ್ನ ಹಾಕ್ಬಿಟ್ರು. 2 ನಿಮಿಷದಲ್ಲಿ ಕ್ಯೂರು. ಇರಲಿ ಪರವಾಗಿಲ್ಲ, ಹೋಗತ್ತೆ, 1-2 ಸಲ ಕ್ಲಿಯರ್ ಆದಮೇಲೆ ಬರ್ಕೊಡ್ತೀನಿ. ಹಾಂ, ಬಾಟ್ಲ್ ತಂದಿದ್ದೀರಾ? ಅಯ್ಯೋ ಬಾಟ್ಲೇ ತಂದಿಲ್ವಲ್ಲ ಡಾಕ್ಟ್ರೇ ಅಂದರು. ಮತ್ತೇನಿಲ್ಲ, ಅರಶಿನ ಕುಂಕುಮ ಬಂದಿದ್ದೀರಾ ಅಂದರು. ನೋಡಿ ಹೆಂಗಿದೆ. ಸೊ ಓಕೆ, ಹೆಂಗಿದ್ರು ನಮ್ಮ ಕಾಂಪೌಂಡ್ರ್ ಇದ್ದಾನೆ, ಅವನಿಗೆ ಹೇಳಿ ಬಾಟ್ಲು ಕೊಡ್ತಾನೆ, ನೀವು ಹೋಗ್ಬಿಟ್ಟು ತಿರ್ಗಾ ನಾಳೆ ಉತ್ತರಾರಾಧನೆಗೆ ಬರ್ತೀರಲ್ಲ ಅವಾಗ ಖಾಲಿ ಬಾಟ್ಲು ಕೊಟ್ಬಿಟ್ಟೋಗಿ. ನಡೆದಿದ್ದು ಹಿಂಗೆ ಹೋಗ್ಬಿಟ್ಟು ಈ ಥರ ಹೇಳ್ಬಿಟ್ಟು ಇವರು ಹೊರಗಡೆ ಬಂದಾಗ ಇನ್ನು ಮಿಕ್ಕಿದವರೆಲ್ಲ ಹೊಟ್ಟೆ ನೋವು, ತಲೆ ನೋವು ಹಿಂಗೆಲ್ಲ ಇಟ್ಕೊಂಡಿದ್ರಲ್ಲ, ಅವ್ರ ಮುಖದಲ್ಲಿ ಏನಾಗಿರ್ಬೋದು ಯೋಚನೆ ಮಾಡಿ. ಈ ಇಬ್ಬರು ಹೆಂಗಸರು ಸೌಭಾಗ್ಯಮ್ಮ, ಶಾರದಮ್ಮ ಹೋಗುವಾಗ ಹಿಂಗೆ ಹೋದವರು ಟ್ರೀಟ್ಮೆಂಟೇ ಆಗಿಲ್ಲ, ನಗ್ತಾ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳಗಡೆ ಹೋಗಕ್ಕೆ ಮುಂಚೆನೇ ಅರ್ಧ ವಾಸಿ. ಇದು ಡಾಕ್ಟ್ರು ಮಾಡಬೇಕಾಯ್ತು. ಈ ಥರ ಆರ್ಡಿನರಿ ಡಾಕ್ಟ್ರೇ, ಒಬ್ರು MBBS ಓದಿರೋರೇ ನಗುನಲ್ಲಿ ಇಷ್ಟು ಮಾಡಬೇಕಾದ್ರೆ, ಈ ವೈದ್ಯನೇ ಹಿಂಗೆ ಮಾಡಬೇಕಾದ್ರೆ ಆ ಭವರೋಗ ವೈದ್ಯ ಇನ್ನೆಂಗೆ ಮಾಡ್ಬೋದು ಅಂತ ಒಂದು ಯೋಚನೆ ಅಲ್ವಾ? ಹಾಂ, ವೈದ್ಯೋ ನಾರಾಯಣ, ಹಾಂ ಹೌದು, ವೈದ್ಯೋ ನಾರಾಯಣ ಹರಿ. ಈಗಿನ ಕಾಲದ ಡಾಕ್ಟ್ರು ವೈದ್ಯೋ ನಾರಾಯಣ ಹರಿ. ಸೊ ನಗು ದೇವರು ಕೊಟ್ಟ ಆಭರಣ, ಇದನ್ನ ಹಿಂಗೆ ಇಟ್ಕೊಂಡಿರೋಣ. ಅಂದರೆ ಇವಾಗ ಸೊಲ್ಯೂಷನ್ ಇದಕ್ಕೆಲ್ಲ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋಕ್ಕೆ ಹೇಗೆ ಹಿಂಗೆ ಮಾಡೋದು ಅಂತ. ಯಾರನ್ನು ಟೀಕಿಸಬೇಡಿ, ನಾವೆಲ್ಲ ಕ್ರಿಟಿಸಿಸಮ್ನಲ್ಲಿ ಎತ್ತಿದ ಕೈ. ಏನಾಗುತ್ತೆ, ನನಗೆ ಆಶ್ಚರ್ಯ ಏನು ಗೊತ್ತಾ ಇದ್ರ ಬಗ್ಗೆ, ಈ ನಮ್ಗೆ ಯಾರಿಗಾರು ಒಬ್ಬರ ಬಗ್ಗೆ ಗೊತ್ತಿಲ್ಲದೆ ಇದ್ದರೆ ನಾವು ಅವ್ರ ಬಗ್ಗೆ ಒಳ್ಳೇದು ಮಾತಾಡಬೇಕೋ ಕೆಟ್ಟದ್ದು ಮಾತಾಡಬೇಕೋ ಸರ್? ಗೊತ್ತಿಲ್ಲ ಅವರು, ಹೇಗೆ ಗೊತ್ತಿಲ್ವಲ್ಲ, ಅಷ್ಟೇ. ಆದರೆ ನಾವೇನು ಮಾಡ್ತೀವಿ ಗೊತ್ತಾ, ಕೆಟ್ಟದ್ದು ಮಾತಾಡ್ತೀವಿ. ಈಗ ಯಾವುದಾದ್ರು ಬಂದಿದ್ದಾರೆ, ನಿಮ್ಮ JP ನಗರ ಅಲ್ವಾ ನಿಮ್ಮ ಮನೆ 7th ಕ್ರಾಸ್ನಲ್ಲಿ ಒಬ್ಬರು ವೆಂಕಟರಾಮಯ್ಯ ಅಂತ ಒಬ್ರು ಇದ್ದಾರಂತೆ, ಗೊತ್ತಾ ನಿಮಗೆ? ಒಂದು ವೆಂಕಟರಾಮಯ್ಯ, ಹಾಂ, ಕಾರ್ನರಲ್ಲಿದ್ದಾರೆ. ಸುಮ್ಮನೆ ಹಲೋ ಅಲ್ಲ ಅಂತ, ನಮಗೇನು ಅಷ್ಟೊಂದು ಪರಿಚಯ ಇಲ್ಲ, ಸುಮ್ಮನೆ ನೋಡಿದ್ದೀನಿ ಅಷ್ಟೇ, ಅಂಗಡಿಯ ಬಸ್ ಸ್ಟಾಪಲ್ಲಿ ಅಲ್ಲಿ ಸಿಕ್ಕಿದ್ದಾರೆ. ಯಾಕೆ, ಏನು ವಿಷಯ ಅಂತೀನಿ. ಏನಿಲ್ಲ, ನನ್ನ ತಮ್ಮನಿಗೆ ಅವ್ರ ಮಗಳನ್ನ ಹುಡುಗಿನ ನೋಡಿದ್ದಾರೆ ಅಷ್ಟೇ, ನೋಡ್ತಾ ಇದ್ದಾರೆ, ಅದಕ್ಕೆ ಪ್ರಪೋಸಲ್ ಬಂದಿದೆ ಅಂದಾಗ ವೆಂಕಟರಾಮಯ್ಯ ಸರಿಯಾಗಿ ಗೊತ್ತಿಲ್ಲ, ಸುಮ್ಮನೆ ಹಲೋ ಅಂತ ಬಸ್ ಸ್ಟಾಪ್ನಲ್ಲಿ ಅಲ್ಲಿ ನೋಡಿದ್ದೀನಿ ಅಂತಾನೆ ಹೇಳ್ಬೇಕು. ನಾನು ಹೇಳಿದ್ದೀನಿ ತಾನೆ, ನಿಮ್ಮ ತಮ್ಮಂಗೆ ಮಗಳಿಗೆ ಕೊಡ್ತಾ ಇದ್ದೀರಾ, ಹುಷಾರಪ್ಪ, ನೋಡ್ಕೊಂಡು ಕೊಡಿ. ಯಾಕೆ ಹಂಗೆ ಹೇಳ್ಬೇಕು? ನಮ್ಗೇನು ಗೊತ್ತು ಅವನ ಬಗ್ಗೆ? ಹುಷಾರಪ್ಪ ಅಂದರೆ ಹೆದರ್ಕೊಳ್ಳಿ. ಯಾಕೆ, ಏನು ಕೆಟ್ಟವನು ಅವನು? ಗೊತ್ತಿಲ್ಲದೆ ಇದ್ಮೇಲೆ ಕೆಟ್ಟದ್ದನ್ನೇ ಯಾಕೆ ಹೇಳ್ತೀವಿ ನಾವು, ಅಲ್ವಾ? ಅನುಮಾನದಿಂದನೇ ನಾವು ನೋಡ್ತೀವಿ. ಜೈ ಹನುಮಾನ್. ಯಾರನ್ನು ಟೀಕಿಸಬೇಡಿ, ಯಾರನ್ನು ದೂಷಿಸಬೇಡಿ, ಇರೋದು ಎಲ್ಲರೂ ಪರ್ಫೆಕ್ಟ್. ನೋ ಬಡಿ ಈಸ್ ಪರ್ಫೆಕ್ಟ್. T-shirt ಅಂತ ಹೇಳಿದ್ನಲ್ಲ, ನಾನು ಈ ಕಾಲೇಜ್ ಹುಡುಗರು ಅಂದರೆ ಈ T-shirt ಮೇಲಿರೋ ಕೊಟೇಶನ್ಗಳು ನಂಗೆ ಭಾಳ ಇಷ್ಟ. ಐ ಆಮ್ ಎ ಲಯರ್, ದಿಸ್ ಇಸ್ ಟ್ರೂ ಅಂತ ನೋಡಿದ್ನಲ್ಲ, ಇನ್ನೊಬ್ಬ ಹುಡುಗ ಹಾಕ್ಕೊಂಡು ಹೋಗಿದ್ದ T-shirt ಮೇಲೆ, ಏನು ಸರ್, ನೋ ಬಡಿ ಈಸ್ ಪರ್ಫೆಕ್ಟ್, ಐ ಆಮ್ ನೋ ಬಡಿ. ಹೇಳ್ತೀರಾ? ಸೊ ಯಾರೂ ಪರ್ಫೆಕ್ಟ್ ಇಲ್ಲ, ಯಾರನ್ನೂ ದೂಷಿಸಬೇಡಿ, ಯಾರನ್ನೂ ದೂರಬೇಡಿ. ಯಾಕೆ, ಯಾರು ಪರ್ಫೆಕ್ಟು? ರಿಲೇಷನ್ಶಿಪ್ ಬಗ್ಗೆ ಕನ್ಫ್ಯೂಷಸ್ ಹೇಳ್ತಾನೆ, ನಮ್ಮ ಮನೆ ಬಾಗಿಲಲ್ಲೇ ಕಸ ಬಿದ್ದಿರುವಾಗ ನೆರೆಯವರ ಮನೆ ಮಹಡಿ ಮೇಲೆ ಕಸ ಇದೆ ಅಂತ ಹೋಗೋದು ಬೇಡ ಅಂತ ಹಂಗೆ ಹೋಗ್ತಾರೆ. ಅವ್ರ ಮನೇಲಿ ಏನೋ ಒಂದು ಕಡೆ ರೂಫ್ ಗಾರ್ಡನ್ ಮಾಡ್ತಾ ಇರ್ತಾರೆ, ಆ ಕಸ ಈ ಥರ ಒಂದು ತೊಗೊಂಬಂದು ಇಲ್ಲಿ ಹಾಕಿರ್ತಾರೆ. ಸೊ ಎಲ್ಲಿ ಹಿಂಗಾಗಿದೆ, ಸ್ವಚ್ಛ ಭಾರತ ಇಲ್ಲ ಹಾಕ್ಬೇಕೇನೋ ಅಂತ ಒಂದು. ನಿಮ್ಮ ಮೇಲೆ ವಿಶ್ವಾಸ ಬೆಳೆಸ್ಕೊಳ್ಳಿ. ನಾವು ಯಾಕೆ ಬೆಕ್ಕು ಅನ್ಕೋಬೇಕು? ನಾವು ಏನು ಸರ್, ನಾವು ಯಾಕೆ ಬೆಕ್ಕು ಅನ್ಕೋಬೇಕು? ನಾವೇ ಸಿಂಹ ಅಂದ್ಕೊಂಡು ಲಯನ್ಸ್ ಕ್ಲಬ್ಗೆ ಹೋಗ್ಬಿಡೋದು. ಲಯನ್ಸ್ ಕ್ಲಬ್ ಮೆಂಬರ್ ಆಗಿಬಿಟ್ರೆ ಇದು ಎಂಥ ಆಶ್ಚರ್ಯ ಆಗುತ್ತೆ. ಆಶಾವಾದಿ ನಮ್ಮ ವಿಶ್ವಾಸ. ನೆನ್ನೆ ವಿವೇಕಾನಂದರ ಬಗ್ಗೆ ಹೇಳುವಾಗ ಅದನ್ನು ಮರ್ತೋಗಿತ್ತು ನನಗೆ ಹೇಳೋಕ್ಕೆ. ಸ್ವಾಮಿ ವಿವೇಕಾನಂದರು ಇದ್ರ ಬಗ್ಗೆ, ಎಷ್ಟು ಆತ್ಮವಿಶ್ವಾಸದ ಬಗ್ಗೆ ಎಂಥ ಸ್ಟ್ರಾಂಗ್ ಮಾತುಗಳು ಹೇಳಿದ್ದಾರೆ ಗೊತ್ತಾ? ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದ್ರ ಬಗ್ಗೆ. ವರ್ಲ್ಡ್ ರಿಲಿಜಿಯನ್ ಸೆಡ್, ಅವ್ರು ಹೇಳೋದು, ವರ್ಲ್ಡ್ ರಿಲಿಜಿಯನ್ ಸೆಡ್ ಹಿ ಈಸ್ ಎನ್ ಏಥಿಸ್ಟ್ ಹೂ ಡಸ್ ನಾಟ್ ಬಿಲೀವ್ ಇನ್ ಗಾಡ್. ನ್ಯೂ ರಿಲಿಜಿಯನ್ ಸೇಸ್ ಹಿ ಈಸ್ ಎನ್ ಏಥಿಸ್ಟ್ ಹೂ ಡಸ್ ನಾಟ್ ಬಿಲೀವ್ ಇನ್ ಹಿಮ್ಸೆಲ್ಫ್. ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲದಿರೋ ನಿಜವಾದ ನಾಸ್ತಿಕ. ರಾಮಕೃಷ್ಣ ಯೇಸು ಕ್ರಿಸ್ತ ಅಲ್ಲ ನಂಬ್ಕೊಳ್ಳೋದಕ್ಕಿಂತ ನಮ್ಮ ಮೇಲೆ. ಇಲ್ಲಿದೆಯಲ್ಲ ರಾಮಕೃಷ್ಣ ಆಶ್ರಮ, ರಾಮಕೃಷ್ಣ ಚೌಕ್, ಅಲ್ಲಿ ಸಿಗ್ನಲ್ ಬಂದಾಗ ಒಂದ್ಸಲಿ ನಿಂತ್ಕೊಂಡ್ಬಿಟ್ಟಿತ್ತು ವೆಹಿಕಲ್ಗಳೆಲ್ಲ. ಅಲ್ಲಿ ನೋಡಿದಾಗ ವಿವೇಕಾನಂದರದ್ದು ಕೊಟೇಶನ್ ಎಲ್ಲ ಕೆತ್ತಿದ್ದಾರೆ, ನೀವೆಲ್ಲ ಗಮನಿಸಿದರೆ. ಒಂದು ಕೊಟೇಶನ್ ನೋಡಿದೆ ನಾನು ಆತ್ಮವಿಶ್ವಾಸದ ಬಗ್ಗೆ, ಎಂಥ ಪವರ್ಫುಲ್. ದ ಹಿಸ್ಟರಿ ಆಫ್ ದ ವರ್ಲ್ಡ್, ನೀವು ಯಾವುದೇ ಹಿಸ್ಟ್ರಿ ತೊಗೊಳ್ಳಿ, ಅಲೆಕ್ಸಾಂಡರ್, ಪ್ಲೇಟ, ಗೀಟ, ಅರಿಸ್ಟಾಟಲ್, ಆಮೇಲೆ ಅಶೋಕ, ಯಾರನ್ನ ಬೇಕಾದ್ರೆ ತೊಗೊಂಡು, ಶಿವಾಜಿ, ಯಾರನ್ನೇ ತೊಗೊಂಡ್ರು ವಿವೇಕಾನಂದ ಹೇಳ್ತಾರೆ, ದ ಹಿಸ್ಟರಿ ಆಫ್ ದ ವರ್ಲ್ಡ್ ಈಸ್ ನಥಿಂಗ್ ಬಟ್ ದ ಹಿಸ್ಟರಿ ಆಫ್ ಎ ಫ್ಯೂ ಪೀಪಲ್ ಹೂ ಹ್ಯಾಡ್ ಸೆಲ್ಫ್ ಕಾನ್ಫಿಡೆನ್ಸ್. ಅಷ್ಟೇ, ಯಾರನ್ನೇ ಆಗಲಿ. ಇವಾಗ ತೊಗೊಳ್ಳಿ, ನಮ್ಮ ಮೋದಿಯವ್ರನ್ನೇ ತೊಗೊಂಡ್ರು ಅಷ್ಟೇ. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಅವ್ರು ನಿಂತ್ಕೊಂಡು ಮಾತಾಡ್ತಾ ಇದ್ದಾಗ ಬರ್ತಾ ಇರ್ತವ್ರು.
ಆ ಸೆಲ್ಫ್ ಕಾನ್ಫಿಡೆನ್ಸು ಮೂವ್ಮೆಂಟಲ್ಲಿ. ಆಶಾವಾದಿ, ಆಶಾವಾದಿ ಅನ್ನೋಕ್ಕೇನೋ ಇಂಗ್ಲೀಷ್ನಲ್ಲಿ ಏನೋ ಒಂದು ಒಳ್ಳೆ ವರ್ಡ್ ಇದೆ, ಆಪ್ಟಿಮಿಸ್ಟ್. ಆಪ್ಟಿಮಿಸ್ಟ್, ಪೆಸಿಮಿಸ್ಟ್ ಅಂತ ತಾನೆ. ಆಶಾವಾದಿ, ನಿರಾಶಾವಾದಿ. ಒಬ್ಬ ಮನುಷ್ಯ ಇದ್ನಂತೆ ಮೇಡಮ್, ಅವನು ನಿರಾಶಾವಾದಿ. ಯಾಗಲ್ಲ ಬಿಡೆ, ಏನು 1.5 ಗಂಟೆ ಒಂದು ಈ PPT ತೋರಿಸ್ಬಿಟ್ರೆ ಜನಗಳೆಲ್ಲ ಪಾಸಿಟಿವ್ ಆಗಿಬಿಡ್ತಾರೆ, ರಿಲೇಷನ್ಶಿಪ್ ಎಲ್ಲ ಚೆನ್ನಾಗಿ ಆಗ್ಬಿಡತ್ತೆ, ಇಲ್ಲೊಂದು ಭಗವದ್ಗೀತೆ ಕೇಳಿಬಿಟ್ರೆ ಏನು ಮೋಕ್ಷ ಸಿಕ್ಬಿಡುತ್ತೆ. ಹಿಂಗೇ ಮಾತಾಡ್ಕೊಂಡೇ ಇದ್ದ ಅವನು. ನಿರಾಶಾವಾದಿ, ಮಹಾ ಪೆಸಿಮಿಸ್ಟು. ಅವನಿಗೆ ಯಾರೋ ಒಬ್ಬರು ಕೇಳಿದ್ರು, ಸರ್ ಆಪ್ಟಿಮಿಸ್ಟ್ ಅಂದರೆ ಏನು ಸರ್ ಅಂದರು. ಏನು ಹೇಳ್ಬೋದು ಅವನು? ಏನು ಹೇಳ್ಬೋದು ಸರ್? ಆಪ್ಟಿಮಿಸ್ಟ್ ಅಂದರೆ ಏನು ಅಂತ ಒಬ್ಬ ಪೆಸಿಮಿಸ್ಟಿಗೆ ಕೇಳ್ತಾರೆ. ಏನು ಹೇಳ್ತಾರೆ? ನಿರಾಶಾವಾದಿ ಕೇಳ್ತಾರೆ, ಆಶಾವಾದಿ ಅಂದರೆ ಏನು ಅಂತ. ಇವನು ಹೇಳಿದ್ನಂತೆ, ನೋಡಿ ಆಪ್ಟಿಮಿಸ್ಟ್ ಅಂದರೆ ಇಷ್ಟೇ, ಫಸ್ಟ್ ಆಫ್ ಆಲ್ ಆಪ್ಟಿ ಅಂದ್ರೆ ಏನು ಅಂದ. ಆಪ್ಟಿ ಅಂದರೆ ಕಣ್ಣಿಗೆ ಸಂಬಂಧಪಟ್ಟಿದ್ದು, ಆಪ್ತಾಲ್ಮಾಲಜಿ, ಕಣ್ಣು. ಓಕೆ, ಕಣ್ಣು. ಮಿಸ್ಟ್ ಅಂದರೆ ಮಂಜು. ಆಪ್ಟಿಮಿಸ್ಟ್ ಅಂದರೆ ಕಣ್ಣು ಮಂಜಾಗಿರೋನು, ಯಾವುದು ಸರಿಯಾಗಿ ಕಾಣಿಸ್ದೇ ಇರೋದು. ಸೊ ಆಪ್ಟಿಮಿಸ್ಟ್, ಪೆಸಿಮಿಸ್ಟ್ ಆಗಿರೋರು ಒಳ್ಳೆಯದ್ರಲ್ಲೂ ಕೆಟ್ಟದ್ದನ್ನೇ ಹುಡುಕ್ತಾರೆ. ಒಳ್ಳೇದನ್ನು 10 ಒಳ್ಳೇದನ್ನು ತೊಗೊಂಬನ್ನಿ, ಸ್ವೀಟ್ ಕೊಡ್ತಾ ಇರ್ತಾರೆ ಒಬ್ರು. ಏನು ಸಮಾಚಾರ? ನಮ್ಮ ಹುಡುಗ CBSEಗೆ 95% ಬಂತು. ಓ ಹೌದಾ, ಥ್ಯಾಂಕ್ ಯು ವೆರಿ ಮಚ್. ಏನು ಬೋರ್ಡಲ್ಲಿ ಯಾರೋ ಗುರ್ತಿದ್ರ ನಿಮಗೆ? ಇವು ಓದಿ ಪಾಸ್ ಮಾಡಿದ್ದೇನೆ ಅಂತ ಅಂದ್ಕೊಳ್ಳೋದೇ ಇಲ್ಲ. ಈ ನಿರಾಶಾವಾದಿಗಳು ಅದರೊಳಗೆ ಒಳ್ಳೆಯದ್ರಲ್ಲೂ ಕೆಟ್ಟದ್ದು, ಕೆಟ್ಟದ್ರಲ್ಲೂ ಹಿಂಗೆ ನೋಡ್ತಾ ಇರ್ತಾರೆ. ಇಷ್ಟಪಟ್ಟು ಕೆಲಸ ಮಾಡಿ ಸತ್ತವ್ರಿಗಿಂತ ಚಿಂತೆ ಮಾಡಿ ಸತ್ತವರೇ ಎಷ್ಟು. ಆ್ಯಕ್ಚುಲಿ ಕೆಲಸ ಮಾಡ್ತಾ ಇರುವಾಗ ವರ್ಕ್ ಸ್ಟ್ರೆಸ್ಸು, ವರ್ಕ್ ಇದು ಅಂತಿಗೆಲ್ಲ ಹೇಳ್ತಾರಲ್ಲ, ಅವ್ನು ಕೆಲಸ ಮಾಡ್ತಾ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟ, ಎಕ್ಸಿಕ್ಯೂಟಿವ್ ಸ್ಟ್ರೆಸ್ ಅನ್ನೋದೆಲ್ಲ ಸುಳ್ಳಂತೆ, ಸೈಕಾಲಜಿಸ್ಟ್ ಹೇಳ್ತಾರೆ. ಅವನು ಕೆಲಸ ಮಾಡಿದ್ರಿಂದ ಅಲ್ಲ ಹಾರ್ಟ್ ಅಟ್ಯಾಕ್ ಆಗಿದ್ದು, ಚಿಂತೆ ಮಾಡಿದ್ರಿಂದ, ಟೆನ್ಷನ್ನು ಸ್ಟ್ರೆಸ್ಸಿಂದ ಆಯಿತು. ಸರ್ ನೀವು ಭಾಳ ಚೆನ್ನಾಗಿ ಹೇಳ್ತಾ ಇದ್ದೀರ. ಈ ಸ್ಟ್ರೆಸ್ಗೂ ಟೆನ್ಷನ್ಗೂ ಏನು ಡಿಫ್ರೆನ್ಸ್ ಏನಾರು ಇದೆಯಾ? ಎರಡು ಒಂದೇನಾ? ಯಾಕೆ ಸುಮ್ಮನೆ 7:40 ಅಂತ ಟೈಮ್ ಆಗ್ತಾ ಬರ್ತದೆ, ಒಂದೊಂದು ಹೇಳಿ. ಸಾಮಾನ್ಯವಾಗಿ ಈ ಸ್ಟ್ರೆಸ್ ಅಂತಾರೆ, ಟೆನ್ಷನ್ ಅಂತಾರೆ, ಎರಡು ಒಂದೇನಾ? ಒಂದೇ ಅಂತ ಹೇಳಿದ್ವಿ ಸರ್. ನಿಮ್ಗೇನು ಅನ್ಸುತ್ತೆ? ಹೇಗೆ ಸ್ಟ್ರೆಸ್ಸು? 4-5 ಅರ್ಜೆಂಟ್ ಕೆಲಸ. ಓಕೆ, ಒತ್ತಡ ಜಾಸ್ತಿ ಅಂದರೆ ಟೆನ್ಷನ್ನೇ ಪರವಾಗಿಲ್ಲ ಅಂದರೆ ಟೆನ್ಷನ್ನೇ ಬೆಟರ್ ಅಂದಂಗೆ ಆಯಿತು. ಸ್ಟ್ರೆಸ್ಸು ಎನ್ವಿರಾನ್ಮೆಂಟಿಂದ ಆಗತ್ತೆ. ದಯವಿಟ್ಟು ಗಮನಿಸ್ಬೇಕು ತಾವು, ಇದು ನಿಜವಾದ ಡೆಫಿನೇಷನ್. ಸ್ಟ್ರೆಸ್ಸು ಎನ್ವಿರಾನ್ಮೆಂಟು ಅಂದರೆ ಬೇರೆಯವರು ಆಗ್ಬೋದು. ಬಸ್ ಸಿಗಲಿಲ್ಲ, ಸ್ಟ್ರೆಸ್ ಆಗತ್ತೆ. ಎಕ್ಸಾಮಿನೇಷನ್ ಇನ್ನು ಅರ್ಧ ಗಂಟೆ ಬರ್ತಾ ಇರತ್ತೆ, ಇಂಟರ್ವ್ಯೂ ಕರೀತಾ ಇರ್ತಾರೆ, ಇಂಟರ್ವ್ಯೂ ಇರುತ್ತಲ್ಲ, ನೆಕ್ಸ್ಟ್ ನಂಬರ್ ಬರ್ತಾ ಇರುತ್ತೆ 9, ನಂದು 10. ಅವ್ನಿಗೆ ಕೇಳ್ತಾ ಇರ್ತಾರೆ, ಅವ್ನಿಗೇನು ಕೇಳಿರ್ತಾರೋ ಆಸ್ಟ್ರೇಲಿಯಾ ಪಾಪ್ಯುಲೇಷನ್, ಅಮೇರಿಕಾ ಬೆಳೆಗಳು ಕೇಳ್ತಾರೋ, ಇನ್ನೇನು ಕೇಳ್ತಾರೋ ಅಂತ. ನೆಕ್ಸ್ಟ್ ನನ್ನ ನಂಬರ್ ಬರ್ತಾ ಇರುತ್ತೆ ಅಂತ ಓದಾಡ್ತಾ ಇರ್ತಾರೆ. ಹಾಸ್ಪಿಟ್ಲಲ್ಲಿ 8 ದಿನ ಅಡ್ಮಿಟ್ ಮಾಡಿರ್ತಾರೆ, ಹಿಂಗೆ ಓಡಾಡ್ತಾ ಇರ್ತಾನೆ ಟೈ ಅಂತ. ಯಾಕೆ ಅಂತ ಯಾವ್ದಾರು ಮಗು ಹತ್ತಿರ ಸಾಕು, ಡನ್ ಅಂತ ಹಿಂಗೋಳು ತಕ್ಷಣ ಹಿಡ್ಕೊಂಡ್ಬರ್ತಾಳೆ. ಓ ಅಂತ, ನಿಮ್ದೆಲ್ಲ ಕೂತ್ಕೊಳ್ರಿ. ಇದು ಸ್ಟ್ರೆಸ್ಸು ಎನ್ವಿರಾನ್ಮೆಂಟಿಂದ ಆಗತ್ತೆ, ಬೇರೆಯವರಿಂದ ಆಗತ್ತೆ, ಮನುಷ್ಯರಿಂದ ಆಗ್ಬೋದು, ಬಸ್ ಸಿಗಲ್ಲ, ಟ್ರೈನ್ ಹಿಡಿಬೇಕು, ಆಟೋ ಸಿಗಲ್ಲ, ಮಳೆ ಬರ್ತಾ ಇದೆ, ಕರೆಂಟ್ ಹೊಟ್ಟೋಗಿದೆ, ಮೆಟ್ರೋ ಯಾರೂ ಬರ್ತಾ ಇಲ್ಲ. ಇದು ಎನ್ವಿರಾನ್ಮೆಂಟಿಂದ ಆಗೋದು ಸ್ಟ್ರೆಸ್ಸು, ಬಾಸು ಇದಲ್ಲ. ಟೆನ್ಷನ್ನು ನಾವೇ. ಈ ಕನ್ನಡ ಮತ್ತು ಇಂಗ್ಲೀಷ್ ಪದಗಳಲ್ಲಿ ಈ ಟೆನ್ಷನ್ ಅನ್ನೋ ವರ್ಡನ್ನು ಯೂಸ್ ಮಾಡೋದನ್ನ ಇಟ್ಕೊಳ್ಳಿ. ಸಾಮಾನ್ಯ ಗ್ರಾಮರಲ್ಲಿ ನಮಗೆಲ್ಲ ಕೊಡ್ತಾ ಇದ್ರಲ್ಲ, ಕನ್ಸ್ಟ್ರಕ್ಟ್ ಎ ಸೆಂಟೆನ್ಸ್ ಬೈ ಯೂಸಿಂಗ್ ದ ಫಾಲೋಯಿಂಗ್ ವರ್ಡ್ಸು. ಟೆನ್ಷನ್ನು, ಮೈಕ್ರೋಫೋನು, ಪೋಡಿಯಮ್ಮು, PP ಈ ಥರದ್ದೆಲ್ಲ ಕಂಪ್ಯೂಟರ್ ಕೊಡ್ತಾ ಇರಲಿಲ್ವಾ? ಟೆನ್ಷನ್ ಅನ್ನೋದನ್ನು ನಾವು ಯಾವ ಥರ ಕನ್ಸ್ಟ್ರಕ್ಷನಲ್ಲಿ ಸೆಂಟೆನ್ಸ್ ಕನ್ಸ್ಟ್ರಕ್ಟ್ ಮಾಡ್ತೀವಿ? ಆರಾಮಾಗಿ ಕೂತ್ಕೊಳ್ಳಿ, ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಇರಿ, ಎಲ್ಲ ಸರಿ ಹೋಗುತ್ತೆ, ಟೆನ್ಷನ್ ತೊಗೋಬೇಡಿ ನೀವು. ಸುಮ್ಮನೆರಪ್ಪ, ನಮ್ಮದೇ ಸಾಯ್ತಾ, ನೀನು ಬೇರೆ ಟೆನ್ಷನ್ ಕೊಡಬೇಡ ಅಲ್ವಾ? ಹಿಂಗೆ ತಾನು ಯೂಸ್ ಮಾಡೋದು. ಅಂದ್ರೆ ಏನಾಯಿತು? ಟೆನ್ಷನ್ ಮಾಡ್ಕೋಬೇಡಿ, ಟೆನ್ಷನ್ ಕೊಡಬೇಡಿ, ಟೆನ್ಷನ್ ತೊಗೋಬೇಡಿ. ನಮ್ಮ ಕೈನಲ್ಲಿದೆ ಟೆನ್ಷನ್ ಮಾಡ್ತಾ ಇರೋದು, ನಮಗೇನೋ ನೆಸೆಸಿಟಿ. ಅದಕ್ಕೆ ಇಂಗ್ಲೀಷ್ನಲ್ಲಿ ನೆಸೆಸಿಟಿ ಇಸ್ ದಿ ಮದರ್ ಆಫ್ ಟೆನ್ಷನ್. ಫ್ರಸ್ಟ್ರೇಷನ್ನು. ಟೆನ್ಷನ್ ಅನ್ನೋದು ನಾವೇ ಮಾಡ್ಕೊಳ್ಳೋದು. ಸ್ಟ್ರೆಸ್ಸು ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹಿಂಗೆ ಹೋಗ್ತಾ ಇರಬೇಕಷ್ಟೇ. ಮ್ಯಾನೇಜ್ ಮಾಡಬೇಕು ಸ್ಟ್ರೆಸ್ನ, ಓನ್ಲಿ ಟು ಬಿ ಮ್ಯಾನೇಜ್. ಟೆನ್ಷನ್ ಶುಡ್ ಬಿ ಅವಾಯ್ಡೆಡ್. ಸ್ಟ್ರೆಸ್ ಇಲ್ಲದೆ ಇರೋದು ಮಾಡೋಕ್ಕಾಗಲ್ಲ, ಯಾಕೆಂದರೆ ನಮ್ಮ ಕೈನಲ್ಲಿಲ್ಲ, ಎನ್ವಿರಾನ್ಮೆಂಟ್ ಮೇಲೆ ಇದೆ ಅದು. ಅದಕ್ಕೆ ನಾನೊಂದು ಫಾರ್ಮುಲಾ ಟ್ರೈನಿಂಗ್ ಸ್ಟ್ರೆಸ್ ಬಗ್ಗೆ ಮಾಡುವಾಗ ಒಂದು ಸೆಂಟೆನ್ಸ್ ಹೇಳ್ತಾ ಇರ್ತೀನಿ. ಎಷ್ಟು ಚೆನ್ನಾಗಿ ನೋಡಿ, ಯು ಕ್ಯಾನ್ ಮ್ಯಾನೇಜ್ ಯುವರ್ ಸ್ಟ್ರೆಸ್ ಅಂತ.
ಒಂದು ಸೆಂಟೆನ್ಸಲ್ಲಿ ಎಷ್ಟು ಮೀನಿಂಗ್ ಇದೆ ಅಂದರೆ ಯು ಕ್ಯಾನ್ ಮ್ಯಾನೇಜ್ ಯುವರ್ ಸ್ಟ್ರೆಸ್. 5 ಅಕ್ಷರಗಳು ನಮ್ಮ ಕೈನಲ್ಲಿದೆ. ಇಲ್ಲಿ ಒಂದೊಂದು ಪದಾನ ನಾವು ಎಂಫಸೈಸ್ ಮಾಡ್ತಾ ಇದ್ದರೆ ಆ ಮೀನಿಂಗ್ ಚೇಂಜ್ ಆಗ್ತಾ ಇರುತ್ತೆ. ಯು ಕ್ಯಾನ್ ಮ್ಯಾನೇಜ್ ಯುವರ್ ಸ್ಟ್ರೆಸ್, ನೋ ಬಡಿ ಎಲ್ಸ್ ಕ್ಯಾನ್ ಮ್ಯಾನೇಜ್ ಯುವರ್ ಸ್ಟ್ರೆಸ್. ನಾವೇ ಮಾಡ್ಕೋಬೇಕು. ಯು ಕ್ಯಾನ್ ಮ್ಯಾನೇಜ್ ಯುವರ್ ಸ್ಟ್ರೆಸ್, ನಮ್ಗೆ ಆಗಲ್ಲ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ, ನಮ್ಮ ಕೆಪಾಸಿಟಿ ಇದೆ. ಆ್ಯಂಡ್ ಯು ಕ್ಯಾನ್ ಮ್ಯಾನೇಜ್ ಯುವರ್ ಸ್ಟ್ರೆಸ್, ಯು ಕ್ಯಾನ್ ನಾಟ್ ಕಂಪ್ಲೀಟ್ಲಿ ಅವಾಯ್ಡ್. ಯು ಕ್ಯಾನ್ ಮ್ಯಾನೇಜ್ ಯುವರ್ ಸ್ಟ್ರೆಸ್, ನೋ ಬಡಿ ಎಲ್ಸ್ ಸ್ಟ್ರೆಸ್ ಯು ಕ್ಯಾನ್ ಮ್ಯಾನೇಜ್. ನಮ್ಮ ಕೆಲಸ ಯುವರ್ ಸ್ಟ್ರೆಸ್ ಓನ್ಲಿ. ಯು ಕ್ಯಾನ್ ಮ್ಯಾನೇಜ್ ಯುವರ್ ಸ್ಟ್ರೆಸ್ ಬಟ್ ನಾಟ್ ಟೆನ್ಷನ್ ತೊಗೊಳ್ದೇ ಇರೋದು. ಸೊ ಇದು ಹಿಂಗಾಗ್ತದೆ. ಇಷ್ಟಪಟ್ಟು ಕೆಲಸ ಮಾಡ್ತಾ ಇರೋದಕ್ಕಿಂತ ಕೆಲಸ ಇಷ್ಟಪಟ್ಟು ಮಾಡಿದ್ರೆ ನಮ್ಗೆ ಟೆನ್ಷನ್ ಆಗಲ್ಲ, ಸ್ಟ್ರೆಸ್ ಆಗೋದೇ ಇಲ್ಲ, ಹಂಗಾಗ್ತಾ ಇರುತ್ತೆ. ಬಿ ಸ್ಮಾರ್ಟ್ ವಿತ್ ಯುವರ್ ಕ್ಯಾಶ್. ದುಡ್ಡಿನಲ್ಲಿ ವಿಷಯದಲ್ಲಿ ಆದಾಯಕ್ಕಿಂತ ಖರ್ಚು. ನಮಗೆಲ್ಲ ಹಾಸಿಗೆ ಇದ್ದಷ್ಟು ಕಾಸು ಚಾಚು, ಆದಾಯ ತಾಯಿದು ಅದು ಹಾಸಿಗೆ ಕೆಳಗಡೆ ಎಲ್ಲ ದುಡ್ಡಿಟ್ಟಿರ್ತಾರಲ್ಲ. ಸೊ ಹಿಂಗೆ ಬಿ ಸ್ಮಾರ್ಟ್ ವಿತ್ ಯುವರ್ ಕ್ಯಾಶ್. ಇವಾಗೆಲ್ಲ ಹೆಂಗಿದ್ರು ಇವಾಗ ATM ಬರ್ತಾ ಇದೆ, ಹಿಂಗೆ ಕ್ಯಾಶ್ಲೆಸ್ ಆಗ್ತಾ ಇದೆ ಅಂತ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ಇರ್ತೀವಿ ನಾವು. ಈ ATMಗಳೇ ಇವಾಗ ಕ್ಯಾಶ್ಲೆಸ್ ಎಕಾನಮಿ, ಮೊಬೈಲು, ಆನ್ಲೈನ್ ಬ್ಯಾಂಕಿಂಗು ಇದೆಲ್ಲ ನಡೀತಾ ಇದೆಯಲ್ಲ. ಈಗ ಇನ್ನು ಮುಂದೆ ATMಗಳೇ ಇರಲ್ವಂತೆ. ನಮ್ಮ ಫ್ರೆಂಡ್ ಒಬ್ಬ ಹೇಳ್ದ, ನೆನ್ನೆ ಎಲ್ಲ ಇಡೀ ಏರಿಯಾ ಹುಡ್ಕೊಂಡೋದ್ನಪ್ಪ, ಒಂದು ATM ಸಿಗಲಿಲ್ಲ ಅಂದ. ಎಲ್ಲೋದೆ ಅಂದ, BTMನಲ್ಲಿ ಅಂದ. ಇಡೀ BTM ಲೇಔಟಲ್ಲಿ ಒಂದು ATM. ಸೊ ಆದಾಯಕ್ಕಿಂತ ಹೆಚ್ಚು ಖರ್ಚು ಬೇಡ. ಆಮೇಲೆ ಅನಾವಶ್ಯಕ ಸಾಲ ಬೇಡ. ಸಾಲ ಸಿಗತ್ತೆ ಅಂದ ತಕ್ಷಣ ಕ್ರೆಡಿಟ್ ಕಾರ್ಡ್ ಹಾಕಿದ್ದೇ ಆಗ್ತಾ ಇರೋದು. ಸಾಲ ಆತ್ಮಾಭಿಮಾನದ ಶತ್ರು. ಸಾಲ ಬರ್ತಾರೆ, ಆತ್ಮಾಭಿಮಾನ ಎಲ್ಲೋ ಹೋದ ತಕ್ಷಣ ನಮಗೆ ಆತ್ಮಾಭಿಮಾನ ಕಡಿಮೆ. ನಮ್ಮ ಸ್ವಂತ ಹಣ ನಮಗೆ ಧೈರ್ಯ, ಬುದ್ಧಿವಂತಿಕೆ, ವ್ಯವಹಾರ, ಚತುರತೆ ನೋಡಿ ಎಷ್ಟಿದ್ರೆ ಅಷ್ಟರೊಳಗೆ ಇದ್ದಿದ್ರೊಳಗೆ ತೃಪ್ತಿ ಪಡ್ಕೊಳ್ಳೋದು. ಇದರಲ್ಲಿ ರಿಲೇಷನ್ಶಿಪ್. ಹೆಲ್ತ್ ಈಸ್ ವೆಲ್ತ್. ಆರೋಗ್ಯ ಎಂದರೆ ಏನು ಸರ್? ಫಸ್ಟ್ ಕ್ಲಾಸಾಗಿ ಹೇಳ್ತು. ಮೆಂಟಲಿ, ಫಿಸಿಕಲಿ, ಮಾರಲಿ ಸ್ವಲ್ಪ ಕಷ್ಟ, ಅದು ಆಫ್ಕೋರ್ಸ್. ಆರೋಗ್ಯ ಅಂದರೆ 6 ಯೋಗ್ಯವಾಗಿರೋದು. 6 ಅಂದರೆ ಈ 5 ಇಂದ್ರಿಯಗಳು, ಇದರಿಂದನೇ ಎಲ್ಲ ಪ್ರಾಬ್ಲಮ್ಗಳು ಬರೋದು. ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ, ಪ್ಲಸ್ ಮನಸ್ಸು. ನೀವು ಹೇಳ್ದಂಗೆ ಈ 6 ಯೋಗ್ಯದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ, ಈ ಇಂದ್ರಿಯಗಳಿದೆಯಲ್ಲ ಇದರಿಂದ ತಾನೇ ಎಲ್ಲ ಕೆಟ್ಟೋಗೋದು. ನಮಗೆ ತಿನ್ನಬಾರ್ದೆಲ್ಲ ತಿಂತೇಳೋದು, ಒಳ್ಳೊಳ್ಳೆ ಕಂಡೀಷನ್ ಹೋಗ್ತಾನೆ ಅದರೊಳಗೆ. ಅದಕ್ಕೆ ಇವಾಗ ತಿಂಡಿಗಳದ್ದು ಅಲ್ಲಿ ಇಟ್ಟಿರೋ ಬದಲು ಫೋಟೋಗಳು ಹಾಕ್ಬಿಟ್ಟಿರ್ತಾರೆ. ಹೋಟೆಲ್ಗಳಲ್ಲಿ ತಿಂಡಿ ಫೋಟೋ ಹಾಕಿರ್ತಾರಲ್ಲ, ಅದನ್ನೆಲ್ಲ ಸಿಕ್ಕಿದ್ದಲ್ಲ, ಇದೊಂದು ಪ್ಲೇಟ್ ಕೊಡಿ, ಅದನ್ನು ಕೊಡಿ, ಇದನ್ನು ಕೊಡಿ ಅಂತೆಲ್ಲ ಚೆನ್ನಾಗಿ ತಿನ್ಬಿಡೋದು. ನಮ್ಮ ಲಾಲ್ಬಾಗ್ನಲ್ಲಿ ವಾಕಿಂಗ್ ಎಲ್ಲ ಮುಗಿಸಿ 2 ಕಡಿಮೆ ಮಾಡಿ ತಿರ್ಗಾ ಅದನ್ನೆಲ್ಲ ತಿನ್ಕೊಂಡು ತಿರ್ಗಾ ವಾಕಿಂಗ್. ಅದಕ್ಕೆ ಕನ್ನಡದಲ್ಲಿ ಒಂದು ಹೊಸ ಗಾದೆ ಬಂದಿದೆ, ಮುರಳಿ. ಏನು ಕಾಣಿಸುತ್ತೋ ಅದನ್ನೆಲ್ಲ ತಿನ್ನೋದಕ್ಕೆ ಏನು ಗೊತ್ತಾ ಕನ್ನಡದಲ್ಲಿ ಗಾದೆ? ನೋಡಿದ್ದುಣ್ಣೋ ಮಹಾರಾಯ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ಅನಿತ್ಯ ಸ್ಥಾಂ ತಿತಿಕ್ಷಸ್ವ ಭಾರತ. ಮಾತ್ರ ಅಂದರೆ ಈ ಇಂದ್ರಿಯಗಳು, ಕಣ್ಣು, ಮೂಗು, ಕಿವಿ, ನಾಲ್ಗೆ. ಇದ್ರ ಸ್ಪರ್ಶ ಅಂದರೆ ಇದರ ಕಾಂಟ್ಯಾಕ್ಟಿಂದ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತ, ಉಷ್ಣ, ಸುಖ, ದುಃಖ ಇದು ಬರೋದು ಈ ಇಂದ್ರಿಯಗಳಿಂದ. ಆದ್ದರಿಂದ ಇದು ಆಗಮ ಪಾಯಿನೋ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಅನಿತ್ಯ. ದಿಸ್ ಇಸ್ ನಾಟ್ ಪರ್ಮನೆಂಟ್. ಆದ್ದರಿಂದ ತಾಮ್ ತಿತಿಕ್ಷಸ್ವ ಭಾರತ, ಆರಾಮಾಗಿ ತಡ್ಕೊಂಡು ಸುಮ್ಮನೆ ಇದ್ಬಿಡು, ಹೋಗ್ಬಿಡತ್ತೆ. ಅದು ಏನು ಮಾಡೋಕ್ಕಾಗತ್ತೆ, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಸೀಸನ್ ಚೇಂಜ್ ಆಯಿತು. ಡಾಕ್ಟರ್ ಆದ ತಕ್ಷಣ ನಮ್ಮ ನಾಗಕಸ್ತೂರಿ ಅಂತ ಒಬ್ಬರಿದ್ರು. ಅವ್ರಿಗೆ ಕನ್ನಡದಲ್ಲಿ ಪನ್ ಮಾಡೋದ್ರಲ್ಲಿ ಭಾಳ ಎಕ್ಸ್ಪರ್ಟು. ಹೆಂಗೆ ಅಂದರೆ ಎಲ್ಲ ಕಡೆ ಕೆಲವು ಸಲ ಡಾಕ್ಟ್ರ್ ಹತ್ರ ಜ್ವರ ಬಂತು ಅಂತ ಹಿಂಗೆ ಹೋಗ್ತಾರೆ. ಏನಿಲ್ಲ, ಅದು ಇವಾಗ ಸೀಸನ್ನೇ ಹಂಗಿದೆ. ಈಗ ಸೀಸನ್ನೇ ಹಂಗಿದೆ, ವೈರಲ್ ಫೀವರ್ ಇರೋವಂಥದ್ದು. ಸೀಸನ್ನು ಅನ್ನೋಕ್ಕೆ ಯಾವ ಸೀಸನ್ನು? ಜ್ವರ ಬರೋ ಸೀಸನ್ ಯಾವುದು? ನಾಗಕಸ್ತೂರಿ ಹೇಳ್ತಾರೆ ಇದು ಜ್ವರದ ಋತು ಅಂತೆ. ಇನ್ನು ಕೆಲವು ಶ್ರಾವಣ ಮಾಸ, ಮಳೆ ಗಿಳೆ ಜುಲೈ ಆಗಸ್ಟಿಂದ ಶುರು ಆಗುತ್ತೆ. ಸಿಕ್ಕಾಪಟ್ಟೆ ಮಳೆ ಬರುತ್ತೆ, ಎಲ್ರಿಗೂ ನೆಗಡಿ. ಎಲ್ಲರೂ ನಮಸ್ಕಾರ, ಚೆನ್ನಾಗಿದ್ದೀರಾ, ಏನು ಸಮಾಚಾರ, ಯಾಕೆ ಏನು ವಿಷಯ? ಸ್ವಲ್ಪ ಗಂಟ್ಲು ಕಟ್ಬಿಟ್ಟಿದೆ, ಮತ್ತು ಇದು ಹಂಗಾಗಿದೆ. ಯಾವ ಸೀಸನ್ ಇದು? ಸೀಸನ್ನೇ ಹಂಗಿದೆ. ಯಾವುದು? ಶ್ಲೇಷ್ಮ ಋತು. ಶ್ಲೇಷ್ಮ ಋತು. ಎಲ್ಲ ಋತುಗಳಲ್ಲೂ ನಮ್ಗೆ ಹಿಂಗಾಗ್ತಾ ಇರುತ್ತೆ. ಇನ್ನು ಮನಸ್ಸಿನ ಕಾಯಿಲೆ ಯಾವುದಪ್ಪ ಅಂದರೆ ಈ ವಸಂತ ಋತು ಇದೆಯಲ್ಲ, ಅದು ಮಹಾ ಡೇಂಜರಸ್ ಋತು ಅಂತ ಕೆಲವರು ಮನಸ್ಸಿಗೆ ಕಾಯಿಲೆ. ಅದು ವಸಂತ, ನಮ್ಮ YNK ಅಂತ ಕವಿ, ವಸಂತ ಕಾಲದಲ್ಲಿ ಯಾರೂ ಸಂತರಲ್ಲವಂತೆ. ವಸಂತ ಕಾಲದಲ್ಲಿ ಯಾರೂ ಸಂತರಲ್ಲವಂತೆ, ಕಂತುಪಿತ ಭಗವಂತ ಕೂಡ ರಮೆಯನ್ನು ರಮಿಸುವ ಮಂತ್ ಇದಂತೆ. ಹೆಂಗೆ ಪದ್ಯಗಳು ನೋಡಿ, ಋತುಗಳನ್ನ ಹೆಂಗೆ ಬರೀತಾರೆ ಕವಿಗಳು. ವಸಂತನಿಗೆ ಒಂದು ಮಂತ್, ಸಂತನಿಗೆ ಒಂದು ಮಂತ್ ಸಪ್ರೇಟು. ಮಾರ್ಗಶಿರ ಪುಷ್ಯ ಸೇರಿದರೆ ಹೇಮಂತ್ ಇರುತ್ತೆ.
ಮದುವೆಯ ನಂತರ ಹೆಂಡತಿ ಸೀಮಂತ್, ಗಂಡ ಸಾಮಂತ್. ಇದನ್ನೆಲ್ಲ ಆರೋಗ್ಯ ಅಂದ್ರೆ ಆ ಸೀಸನಲ್ಲಿ ಏನೇನು ಆಗಬೇಕು ಅದೆಲ್ಲ ಆಗ್ತಾ ಇರತ್ತೆ. ದೈಹಿಕ, ಮಾನಸಿಕ, ನೈತಿಕ, ಸಾಮಾಜಿಕ, ನೀವು ಭಾಳ ಚೆನ್ನಾಗಿ ಹೇಳಿದ್ರಿ. ಭಾಳ ಮತ್ತು ಆಧ್ಯಾತ್ಮಿಕ ಆರೋಗ್ಯ, ಸ್ಪಿರಿಚುವಲ್. ಯಾರು ಹೇಳಿದ್ರು? ಇದನ್ನು ಹೇಳಿದವ್ರು ಯಾರಪ್ಪ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, WHO. ಇದು ಅಷ್ಟನ್ನು ಹೆಲ್ತ್ ಇಟ್ಕೊಂಡಿರಬೇಕು. YNK ಅಂತ ನಾನು ಹೇಳ್ತೇನೆ. ನನಗೆ ಇಷ್ಟವಾದ ಕವಿಯವರು, ಅವರಿಗೆ 76ನೇ ವಯಸ್ಸಿನಲ್ಲಿ ಅಮೇರಿಕಾಗೆ ಹೋದರು. ಫ್ರೆಂಡ್ಸ್ ಎಲ್ಲ ಕಳಿಸಿದ್ರು. ಏನು ಸರ್ ಅಮೇರಿಕಾಗೆ ಹೋಗ್ತಾ ಇದ್ದೀರಾ, ಯಾವಾಗ ವಾಪಸ್ ಬರ್ತೀರಾ? ಇಲ್ಲ, ಐ ಆಮ್ ನಾಟ್ ಡಿಸೈಡೆಡ್, ಐ ಆಮ್ ಗೋಯಿಂಗ್ ಅಷ್ಟೇ. ಯಾವಾಗ ವಾಪಸ್ ಬರ್ತೀನೋ ಗೊತ್ತಿಲ್ಲ. ಅಲ್ಲ ಸರ್, 72 ಇಯರ್ಸ್ ನಿಮಗೆ, ಈವಾಗ ಹಿಂಗೆ ಹೋಗಿ ಯಾವಾಗ ಬರ್ತೀರೋ ಅಂತ ಗೊತ್ತಿಲ್ಲ ಅಂದರೆ ಹೇಗೆ ಅಂದರೆ, ಏನಾಗಿದೆ 72 ಇಯರ್ಸ್ ಆದರೆ? ಐ ಆಮ್ ಕ್ವೈಟ್ ಹೆಲ್ತಿ, ಮೆಂಟಲಿ, ಡೆಂಟಲಿ, ಗಂಟಲಿ ಆ್ಯಂಡ್ ಸೊಂಟಲಿ. ಸೊ ಅದು ಎಲ್ಲ ಥರ ಆರೋಗ್ಯವಾಗಿ, ಹೆಲ್ತ್ ಈಸ್ ವೆಲ್ತ್ ಅನ್ನೋದು ಈ ಥರ ಭಾಳ ಇಂಪಾರ್ಟೆಂಟು. ಮನೆಯೇ ಮಂತ್ರಾಲಯ, ಹೋಮ್ ಸ್ವೀಟ್ ಹೋಮ್. ಆ ಮನೆ ಅನ್ನೋದೊಂದು ಇರುತ್ತಲ್ಲ, ಕುಟುಂಬ ಮನುಷ್ಯನ ಅದ್ಭುತ ಶೋಧನೆಗಳಲ್ಲಿ ಒಂದು. ನಮ್ಮ ದೇಶ ಭಾರತದ್ದು ಕಾನ್ಸೆಪ್ಟೇ ಏನಂತಂದರೆ, ಯೋಗ, ಆಯುರ್ವೇದ, ಸೈನ್ಸ್ ಏನೇನೋ ಇದ್ರೂ ಈ ಕುಟುಂಬದ ಸಿಸ್ಟಮ್ ಪ್ರಪಂಚಕ್ಕೆ ಕೊಟ್ಟಿದ್ದೀವಲ್ಲ, ಅದು ನಮ್ಮಲ್ಲಿರುತ್ತೆ. 3 ಜನರೇಷನ್. PPF, ನಿಜವಾದ ಜಾಯಿಂಟ್ ಫ್ಯಾಮಿಲಿ ಅಂದರೆ PPF ಅಂತೆ. PPF ಅಂದರೆ ಏನು ಸರ್? ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಲ್ಲ. PPF ಅಂದರೆ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. 3 ಜನರೇಷನ್ಸು ಒಂದು ಮನೇಲಿ ಇರುವಂಥದ್ದೇ ನಿಜವಾದ ಐಡಿಯಲ್ ಕುಟುಂಬ. ಪಾಸ್ಟ್ ಅಂದರೆ ಅಜ್ಜ ಅಜ್ಜಿ ಇರಬೇಕು. ಆಮೇಲೆ ಪ್ರೆಸೆಂಟ್ ಅಂದರೆ ತಂದೆ ತಾಯಿ, ಫ್ಯೂಚರ್ ಅಂದರೆ ಮಕ್ಕಳು. ಈ 3 ಜನರೇಷನ್ನು ಇರುವಂಥದ್ದು ಒಂದು ನಮ್ಮ ಭಾರತದ ಕಾಂಟ್ರಿಬ್ಯೂಷನ್ ಅದು ವರ್ಲ್ಡ್ಗೆ. ಬಟ್ ಅಲ್ಲೇ ಅನ್ಫಾರ್ಚುನೇಟ್ಲಿ ಕುಟುಂಬ ಕಳ್ಕೊಳ್ತಾ ಇದ್ದೀವಿ ನಾವು. ಕುಟುಂಬದೊಂದಿಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮನೆ ಅಂದರೆ ಕೇವಲ ಇಟ್ಟಿಗೆ ಮತ್ತು ಸಿಮೆಂಟಿನ ಕಟ್ಟಡ ಅಲ್ಲ, ಪ್ರೀತಿ ವಿಶ್ವಾಸಗಳ ದೇವ ಮಂದಿರ. ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ ಇದನ್ನು, ಎ ಹೌಸ್ ಈಸ್ ಬಿಲ್ಟ್ ಬೈ ಬ್ರಿಕ್ ಆ್ಯಂಡ್ ಸ್ಟೋನ್. ಎ ಹೌಸ್ ಈಸ್ ಬಿಲ್ಟ್ ಬೈ ಬ್ರಿಕ್ ಆ್ಯಂಡ್ ಸ್ಟೋನ್, ಎ ಹೋಮ್ ಈಸ್ ಬಿಲ್ಟ್ ಬೈ ಲವ್ ಅಲೋನ್. ಚೆನ್ನಾಗಿ ಇದನ್ನು ಕನ್ನಡದಲ್ಲಿ ಇಷ್ಟೇ ಪ್ರಾಸದಲ್ಲಿ ಮಾಡೋಕ್ಕಾಗತ್ತಾ ಅಂತ ನೋಡಿದೆ. ಮನೆ ಕಟ್ಟಲು ಬೇಕು ಕಲ್ಲು, ಮಣ್ಣು, ಸಿಮೆಂಟು, ಇಟ್ಟಿಗೆ. ಕುಟುಂಬ ಕಟ್ಟಲು ಮನಸ್ಸು, ಹೃದಯಗಳು ಇರಬೇಕು ಒಟ್ಟಿಗೆ. ಸೊ ಅಂಥದ್ದು ಮನೆಯ ಮಂತ್ರಾಲಯ. ನಿತ್ಯವೂ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಅಂದ್ರೇನು? ಅದು ಹೃದಯದ ಸಂಗೀತ. ಪ್ರಾರ್ಥನೆ ಅಂದರೆ ದೇವರಿಗೆ ಅಪ್ಲಿಕೇಶನ್ ಕೊಟ್ಬಿಟ್ಟು, ದೇವರೇ ಟನ್ ಗಂಟೆ ಹೊಡು, ಹಲೋ ಎದ್ದಿದ್ಯಾ ದೇವರೇ? ಎಸ್ ಎದ್ದು, ಏನು ಸಮಾಚಾರ ದೇವರೇ ಅಂತ ಹಿಂಗೆ ಆಗ್ತಾ ಇರೋದು. ತೀರ್ಥ ಕುಡಿದ್ಬಿಟ್ಟು, ತೀರ್ಥ ಯಾಕೆ ಗೊತ್ತಾ ತೊಗೊಳ್ಳೋದು ಮೇಡಮ್? ಈ ಕಣ್ಣಿಲ್ದೆಲ್ಲ ಕಳ್ಕೊಂಡಿರ್ತೀವಲ್ಲ, ಆ ಡಿಹೈಡ್ರೇಷನ್ ಆಗದೆ ಇರಲಿ ಅಂತ ತಿರ್ಗಿ ಹಿಂಗೆ ತೊಗೊಳ್ಳೋದು. ತೀರ್ಥ ಅಲ್ಲೆಲ್ಲ ಅಪ್ಲಿಕೇಶನ್ ಅಲ್ಲದೆ ಪರ್ಸನ್. ಮಹಾತ್ಮ ಗಾಂಧಿ ಒಂದು ಮಾತು ಹೇಳಿದ್ದಾರೆ. ಮಹಾತ್ಮ ಗಾಂಧಿ ಪ್ರಾರ್ಥನೆ ಯಾಕೆ ಮಾಡಬೇಕು ಅನ್ನೋಕ್ಕೆ, ಪ್ರೇಯರ್ ಡಸ್ ನಾಟ್ ಚೇಂಜ್ ಗಾಡ್. ಅಯ್ಯೋ ಪಾಪ ಮಂತ್ರಿ ಸಿಕ್ಕಿಲ್ಲ, ಅಟ್ಲೀಸ್ಟ್ ಸೆಕೆಂಡ್ ಲಿಸ್ಟಲ್ಲಾದರೂ ಮಂತ್ರಿ ಕೊಡ್ಸೋಣ, ಆ ಥರ ಎಲ್ಲ ದೇವ್ರನ್ನ ಚೇಂಜ್ ಮಾಡೋಕ್ಕಾಗಲ್ಲ ಮಂತ್ರಿಯಿಂದ. ಆಗಿರೋದು ಪ್ರೇಯರ್ ಡಸ್ ನಾಟ್ ಚೇಂಜ್ ಗಾಡ್, ಇಟ್ ಚೇಂಜಸ್ ದ ಪರ್ಸನ್ ಹೂ ಪ್ರೇಸ್. ವಾಪಸ್ ದೇವಸ್ಥಾನದಿಂದ ಬರ್ತಾ ಇದ್ದಾಗ ರಿಲ್ಯಾಕ್ಸ್ ಆಗಿ ಬರ್ತೀವಲ್ಲ, ಕೃತಜ್ಞತೆಯ ಸಂಕೇತ. ದೇವರೇ ಥ್ಯಾಂಕ್ ಯು, ಇಷ್ಟು ಕೊಟ್ಟಿದ್ಯಾ, ಹಂಗೆ ಇನ್ನೊಂದು ಸ್ಯಾಂಕ್ಷನ್ ಮಾಡಿಬಿಡಪ್ಪ ದೇವರೇ. ದೇವರೊಂದಿಗೆ ಸಂಭಾಷಣೆ, ದೇವರ ಮಾತಾಡ್ತಾ ಇದ್ದಾಗ ಪ್ರೇ, ಫೇತ್ ಇನ್ ಗಾಡ್, ಇದು ದೇವರು ಮಾಡ್ತಾ ಇರೋದು. ಇವನು ಹೇಳ್ತಾನೆ, ಯಾರಿವನು? ರಾಬಿನ್ ಶರ್ಮಾ. ಇವನೇ ಅಲ್ವೇ ಮಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ. ಇವನು ಭಾಳ, ಅವನು ಮಗುಗೆ ಹೇಳ್ತಾನೆ, ಮಗು ನೀನು ಹುಟ್ಟಿದ ಸಂದರ್ಭದಲ್ಲಿ ಇಡೀ ಲೋಕ ಸಂತೋಷ ಪಡ್ತು. ಮನೇಲಿ ಮಕ್ಕಳು ಹಾಕ್ಬಿಡೋದು. ಆವಾಗ ನಾವು ಅಳ್ತಾ ಇದ್ವಿ, ಮಗು ಅಳ್ತಾ ಇತ್ತು. ಅಕಸ್ಮಾತ್ ಅಳದೇ ತಿರುಗಿಸಿ ಹೊಡೆದು ಅಳಿಸ್ತಾರೆ. ನಾವು ಒಳ್ಳೆ ಮಾತಲ್ಲಿ ಹತ್ತಿರ ಸರಿ ಟಣಾರು. ನನಗೆ ಅದೇ ಒಂದು ಆಶ್ಚರ್ಯ. ದಯವಿಟ್ಟು ನೀವು ಹೇಳಬೇಕು. DV ಗುಂಡಪ್ಪನವರು ನನಗೆ ಪೂಜ್ಯ ಗುರುಗಳು, ಪೂಜ್ಯ ಋಷಿಗಳು ಅಂತ ನಾನು ಕನ್ಸಿಡರ್ ಮಾಡ್ತೇನೆ. ಈಗ ಮಗು ಹುಟ್ಟಿದ ತಕ್ಷಣ ಅಳತ್ತಾನೆ ಅಥವಾ ಅಳದೇ ಅಳಿಸ್ತಾ ಇರ್ತಾನೆ. ನಗುವು ಸಹಜದ ಧರ್ಮ ಅಂತಾರಲ್ಲ, ಹೆಂಗೆ? ನನಗೆ ಅದೇ ಅರ್ಥ ಆಗಲ್ಲ ಅಲ್ವಾ? ಇಲ್ಲ, ಒಳಗಡೆ ಇರುತ್ತೆ, ಹೊರಗಡೆ ಇರೋ ಮನುಷ್ಯ ಬೇಸಿಕಲಿ ಅಮೃತಸ್ಯ ಪುತ್ರ, ಪುನರ್ಜನ್ಮ ಇಲ್ಲದೆ ಆತ್ಮ ನಗ್ತಾ ಇರೋದು. ಮಗು, ನೀನು ಹುಟ್ಟಿದ ಸಂದರ್ಭದಲ್ಲಿ ಇಡೀ ಲೋಕ ಸಂತೋಷ ಪಟ್ಟಾಗ ನೀನು ಅಳ್ತಾ ಇದ್ದೆ. ನೀನು ಸಂತೋಷದಿಂದ ಸಾಯುವಾಗ ಇಡೀ ಲೋಕ ಅಳುವಂತಹ ಬದುಕನ್ನು ನೀನು ಬದುಕು ಅನ್ನೋದು ಆಶೀರ್ವಾದ ಮಾಡಬೇಕು. ಸತ್ತೋದನ್ನು ಹೋದ ತಕ್ಷಣ ಹೋದ ಸದ್ಯ ಅನ್ನೋದಕ್ಕಿಂತ ನಿನ್ನ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಯಮ ಕೂಡ ಅಳಬೇಕು. ಬೇರೆ ಏನು ಮಾಡೋಕ್ಕಾಗತ್ತಪ್ಪ, ಕ್ಯಾಲೆಂಡ್ರಿ ನಾಯಸಿಷ್ಟೇ ಹೇಳ್ಕೊಂಡೋಗಿ, ಬೇರೆ ದಾರಿನೇ ಇಲ್ಲ. ಬೇಜಾರಿಂದ ಯಮ ಕರ್ಕೊಂಡು ಹೋಗ್ಬೇಕಂತೆ ನಮ್ಮನ್ನು, ಇಂಥ ಮನುಷ್ಯ ಹೋಗ್ದಾನೆ. ಸೊ ಆ ಥರ ಬದುಕಬೇಕು ಅಂತ. ದೇಶದ 11ನೇ ರಾಷ್ಟ್ರಪತಿ, ಇವ್ರ ಬಗ್ಗೆ ಒಂದು ಘಟನೆ, ಟೈಮಿಲ್ಲ ಎಗರಿಸ್ಬಿಡ್ತೀನಿ, ಒಳ್ಳೆ ಅಪ್ರೂವ್. ಇದೊಂದು ಲಾಸ್ಟ್ ಕನ್ಕ್ಲೂಷನ್ನಲ್ಲಿ ಸೈಕಾಲಜಿ ಕ್ಷೇತ್ರದಲ್ಲಿ ಸಂಚಲನ ಉಂಟು ಮಾಡಿದ 6 ಸೂತ್ರಗಳು. ಸರ್, ನಿಮಗೊಂದು ಸ್ಪೆಷಲ್ ಕ್ವಶನ್ನು.
ಲಾಸ್ಟ್ ಕ್ವೆಶನ್ ಇದು. ಇದಾದಮೇಲೆ ಇನ್ನೊಂದು 15 ಕ್ವೆಶನ್ ಬರುತ್ತಷ್ಟೇ. ಸಾರಿ, ಥ್ಯಾಂಕ್ ಯು, ವಿಲ್ ಯು ಪ್ಲೀಸ್, ವಾಟ್ ಈಸ್ ಯುವರ್ ಒಪಿನಿಯನ್, ಯು ಡಿಡ್ ಎ ಗುಡ್ ಜಾಬ್, ಐ ಅಡ್ಮಿಟ್ ಐ ಮೇಡ್ ಎ ಮಿಸ್ಟೇಕ್. ಇದು ಸೈಕಾಲಜಿ ಕ್ಷೇತ್ರದಲ್ಲಿ ಸಂಚಲನ ಉಂಟು ಮಾಡಿದ ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಇಷ್ಟು ಬೇಕಂತೆ. ಇದರೊಳಗೆ ಇದಿಷ್ಟರಲ್ಲಿ ಏನು ಸ್ಪೆಷಾಲಿಟಿ ಏನಿರ್ಬೋದು, ಇಂಗ್ಲೀಷ್ನಲ್ಲಿದೆ ಅನ್ನೋದಲ್ಲದೆ. ಹಾಂ, ಓಕೆ, ಒಂದಾಯಿತು. ಇದರಲ್ಲಿ ಏನಾದ್ರು ಸ್ಪೆಷಾಲಿಟಿ ನೀವು ಗಮನಿಸಿದ್ರಾ ಸರ್? ಹಾಂ, ಹ್ಯೂಮಿಲಿಟಿ ಇದೆ. ಹ್ಯೂಮಿಲಿಟಿ ಅಲ್ಲ, ಅದೆಲ್ಲ ಓಕೆ, ಹ್ಯೂಮಿಲಿಟಿ ಇದೆ, ವಿನಯ, ಅದೆಲ್ಲ ಇದೆ. ಇದೆಲ್ಲ ಸಬ್ಜೆಕ್ಟ್ನಲ್ಲಿ. ಹಾಂ, ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್ಸ್. ಅವ್ರು ಗಮನಿಸೋದು ಏನು ಗಮನಿಸೋದು ಗೊತ್ತಾ, ಇಲ್ಲಿ ಮೊದಲನೇದರಲ್ಲಿ 1 ವರ್ಡ್ ಇದೆ, ಹಂಗೆ 1, 2, 3, 4, 5, 6 ವರ್ಡ್ಗಳು ಚೇಂಜ್ ಆಗ್ತಾ ಇದೆ ಜಾಸ್ತಿ ಅಲ್ವಾ? ಸೊ ಅಂದರೆ ಗ್ರ್ಯಾಜುವಲ್ಲಾಗಿ ರಿಲೇಷನ್ಶಿಪ್ ಬಿಲ್ಡಪ್ ಮಾಡ್ಕೊಂಡು ಹಿಂಗೆ ಹೋಗಬೇಕು, ವಿನಮ್ರತೆಯಿಂದ ಬರ್ತಾ ಇರುತ್ತೆ. ಸಣ್ಣ ಸಣ್ಣ ವಿಷಯಗಳಿಂದ ಡೆವಲಪ್ ಮಾಡ್ಕೊಂಡು ಹಿಂಗೆ ಹೋಗ್ತಾ ಸ್ಮಾಲ್ ಇನ್ಸಿಡೆಂಟಿಂದನೇ ದೊಡ್ಡದು ಹಿಂಗೆ ಹೋಗಬೇಕು ಅನ್ನೋದು ಹಿಂಗೆ ತೋರಿಸ್ತಾರೆ. ಇದೆ ಈ ಸೂತ್ರದಲ್ಲಿನ ವಿಶೇಷತೆ ಅಂದರೆ, ಮೊದಲನೇ ಸೂತ್ರದಲ್ಲಿ 1 ಪದ, ಎರಡನೇದಲ್ಲಿ 2 ಹಿಂಗೆ. ಇದನ್ನು ಮಾಡಿದವನು ಈ ಮಿಲ್ಟನ್ ಎರಿಕ್ಸನ್ ಅಂತ. ಇವನು ಕಂಡಿಡಿದವನು ಪಾಲಿಸಿದವ್ರಿಗೆ ಸೋಲೆ ಪ್ರಸಿದ್ಧ ಸೈಕ್ಯಾಟ್ರಿಸ್ಟ್ ಮತ್ತು ಹಿಪ್ನೋಥೆರಪಿಸ್ಟ್. ಇದಿಷ್ಟನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಕನ್ನಡದಲ್ಲಿ ಮಾಡ್ಕೋಬೋದು. ನಿಮ್ಮ ಸಾರಿ ಅಂದರೆ ಅರ್ಥ ಏನು? ಕ್ಷಮಿಸಿ. ನಮ್ಮ ಫ್ರೆಂಡ್ ಒಬ್ಬರು ಹೇಳ್ತಾಯಿದ್ರು ಮಾತಾಡುವಾಗ, IAS ಪಾಸ್ ಮಾಡಬೇಕಂತೆ ನಾವೆಲ್ಲರೂ ತಪ್ಪು ಮಾಡಿದಾಗ. ಏಕೆಂದರೆ ಐ ಆಮ್ ಸಾರಿ ಅಂತ. ಐ ಆಮ್ ಸಾರಿ ಅಂದರೆ ಕ್ಷಮಿಸಿ ಅಂತ ಹೇಳೋದ್ರಿಂದ ಎಷ್ಟು ಸಂಘರ್ಷಗಳು ತಡಿಬೋದು ಗೊತ್ತಾಗಲ್ಲ. ಸಾರಿ ಎಷ್ಟು ಮಾಡ್ತಾ ಅವನು, ಒಂದು ಸಾರಿ ಅನ್ನೋ ಒಂದು ವರ್ಡ್ ಬರಲಿಲ್ಲ, ಅದನ್ನ ಹಿಡ್ಕೊಂಡೆ ಲೈಫೆಲ್ಲ ದ್ವೇಷ ಸಾಧಿಸೋರಿದ್ದಾರೆ. ಒಂದು ಸಾರಿ ಅಂತ ಬಿಸಾಕ್ಬಿಟ್ರೆ ಆಗೋಯ್ತು, ಒಂದು 6 ಗಜದ್ದು ಅಲ್ಲ. ಸರಿ, ಆಮೇಲೆ ಥ್ಯಾಂಕ್ ಯು ಅಂದರೆ ಧನ್ಯವಾದಗಳು ಅನ್ನೋದನ್ನು 2ನೇ ಸೂತ್ರವನ್ನು ಅಕ್ಷರಶಃ ನಿಜವಾಗಿಯೂ ಥ್ಯಾಂಕ್ಸ್ ಅಂತ ಹೇಳಬೇಕಾಗಿಲ್ಲ, ಒಂದು ಸ್ಮೈಲ್ ಕೊಟ್ಟರೆ ಸಾಕು. ಥ್ಯಾಂಕ್ ಯು ಅಂತ ಸ್ವಲ್ಪ ಸ್ಮೈಲ್ ಮಾಡಿದ್ರೆ ಸಾಕು. ಥ್ಯಾಂಕ್ ಯು ಅಂತ ಹೇಳೋದು ಸಭ್ಯತೆಯ ಲಕ್ಷಣ, ಕೆಲಸ ಮಾಡೋದು ಅಷ್ಟೇ ಅಲ್ಲ, ಸಾಮಾಜಿಕ ಸಂಬಂಧಗಳನ್ನ ರೂಪಿಸುವುದರಲ್ಲಿ ನೆರವಾಗತ್ತಂತೆ ಇದು. ಥ್ಯಾಂಕ್ ಯು ಅಂತ ಹೇಳೋರು ಉತ್ತಮ ಸಾಮಾಜಿಕ ಸಂಬಂಧದ ರಾಯಭಾರಿಗಳು. ಥ್ಯಾಂಕ್ ಯು ಅನ್ನೋ ಪದ ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್ ಅನ್ನೋದು, ವಿಲ್ ಯು ಪ್ಲೀಸ್, ದಯವಿಟ್ಟು ಅನ್ನೋ ಪದ ಸಿಕ್ಕಾಪಟ್ಟೆ ಚೆನ್ನಾಗಿ. ಪ್ಲೀಸ್ ಅಂದ್ಬಿಟ್ರೆ ಸಾಕು, ಅದು ಏನೇನೋ ಆಗ್ಬಿಡುತ್ತೆ. ಯಾವುದೇ ಕೆಲಸವನ್ನಾಗಲಿ ವಿನಂತಿಸುವ ಮೂಲಕ ವಿನಮ್ರತೆ ಭಾಳ ಚೆನ್ನಾಗಿ ಹೇಳಿದ್ರು. ಬಹುತೇಕ ಸೈಕಾಲಜಿಸ್ಟ್ಗಳು ಇದು ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಆ ಪ್ಲೀಸ್ ಅನ್ನೋ ವರ್ಡು ಸಿಕ್ಕಾಪಟ್ಟೆ ಪವರ್ಫುಲ್ ಪದ ಅದು. ಯುವರ್ ಒಪಿನಿಯನ್ ಈಸ್ ವೈಟಲ್. ನಿಮಗೇನು ಅನ್ಸುತ್ತೆ? ಇಲ್ಲಿ ಜನರಲ್ಲಿ ನೋಡಿ, ಇವಾಗ ನಾನು ಹೇಳಿದ್ದನ್ನು ನೀವೆಲ್ಲ ಒಪ್ಕೋಬೇಕು ಅನ್ನುವಾಗ ಏನು ಹೇಳಬೇಕು ಗೊತ್ತಾ? ನಾನು ಹೇಳ್ತಾ ಇರೋದು ಕರೆಕ್ಟು ಅಂದ ತಕ್ಷಣ ನೀವೆಲ್ಲ ತಪ್ಪು ಅಂತೀರ. ನಿಮಗೆ ಗ್ರೇಟ್ ಅಂತ ಕೊಟ್ಟಾಗ ತಕ್ಷಣ ನಾನು ಹೇಳ್ದಂಗೆ ಒಪ್ಕೊಳ್ತೀರ. ಅಲ್ಲ, ನಾನು ಹೇಳ್ತಾ ಇರೋದು ಸರಿ ಅಂತ ನನಗನ್ಸುತ್ತೆ. ಅಲ್ಲ, ನಿಮಗೇನು ಅನ್ಸುತ್ತೆ ಏನೋ ಗೊತ್ತಿಲ್ಲ ಅಂತ ಹಿಂಗೆ ಅಂದ ತಕ್ಷಣ ಇಲ್ಲ ಕರೆಕ್ಟ್ ಅಂತಲೇ ಹೇಳೋದು ನೀವು. ಈ ಸಾಮಾನ್ಯವಾಗಿ ಏನಾರು ಹೇಳಿ ನನಗೆ ಈ ಥರ ಅನ್ಸತ್ತಪ್ಪ, ಯುವರ್ ಒಪಿನಿಯನ್ ಯು ಮೇ ಡಿಫರ್, ಹಂಗೆ ಅಂದ ತಕ್ಷಣ ಇಲ್ಲ ಕರೆಕ್ಟ್ ನೀವು ಹೇಳ್ದಂಗೆ ಅಂತಲೇ ಬಂತಾ ಇರ್ತೀವಿ. ಯುವರ್ ಒಪಿನಿಯನ್ ಪ್ಲೀಸ್. ಈ ಬಗ್ಗೆ 4ನೇ ಏನಾದರೂ ನಿರ್ಣಯ ತೊಗೊಳ್ಳುವಾಗ ಕನ್ಸಲ್ಟ್ ಮಾಡಿಬಿಟ್ಟು ನಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳೋದು ಒಳ್ಳೆಯದು. ಅಟ್ಲೀಸ್ಟ್ ಕನ್ಸಲ್ಟ್ ಆದರೂ ಮಾಡಿಬಿಡೋದು ಒಳ್ಳೆಯದು ಅಂತ. ಸಮಾಲೋಚನೆ ಮಹತ್ವ. ಯು ಡಿಡ್ ಎ ಗುಡ್ ಜಾಬ್, ಅಪ್ರಿಸಿಯೇಷನ್. ಇವಾಗೆಲ್ಲ ಮ್ಯಾನೇಜ್ಮೆಂಟಲ್ಲಿ ರಿಪ್ರಿಮ್ಯಾಂಡ್, ಅಪ್ರಿಸಿಯೇಷನ್, ಅವಾರ್ಡ್ ಆ್ಯಂಡ್ ರಿವಾರ್ಡ್ ಆ್ಯಂಡ್ ಪನಿಷ್ಮೆಂಟ್ ಅಂತಾರೆ. ಪ್ರಶಂಸೆ ಮಾತುಗಳು, ಗುಡ್ ಅಂದ್ಬಿಟ್ರೆ ಸಾಕು. ಆ ಗುಡ್ ಅಂದರೆ ಇದು ಒಳ್ಳೆಯ ಅದ್ಭುತವಾದ ಸಂಮೋಹನ. ಬೇರೆಯವರು ಮಾಡಿದ ಕೆಲಸಗಳನ್ನ ಅಭಿನಂದಿಸೋದು. ಈ ಕೆಲಸದ ಪ್ರೇರಣೆ, ಮೋಟಿವೇಶನ್ಗೆ ಮ್ಯಾನೇಜ್ಮೆಂಟ್ ಮುಖ್ಯ. ಮೋಟಿವೇಶನ್ ಮಾಡಬೇಕಾದ್ರೆ ಗುಡ್, ಚೆನ್ನಾಗಿ ಮಾಡಿದ್ರಿ, ವೆರಿ ಗುಡ್ ಅಂತ. ಇವನು ಸಣ್ಣ ಇನ್ನು 5 ನಿಮಿಷ ಇದೆ, ಒಂದು ಎಕ್ಸಾಂಪಲ್ ಹೇಳೋಣ ಅಂತಿದ್ದೆ. ನಮ್ಮ ಬಾಸ್ ಒಬ್ಬರಿದ್ದರು, ಅವ್ರು ಏನು ಮಾಡಿದ್ರು ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ ಅವ್ರಿಗೆ. ಏನು ಆಕಾಶದಲ್ಲಿ ಹೋಗಿ ಚಂದ್ರನ ತೊಗೊಂಬಂದು ಇಟ್ಕೊಂಡ್ಬಿಟ್ರೆ, ಸರ್ ಐ ಹ್ಯಾವ್ ಬ್ರಾಟ್ 10 ಸ್ಟಾರ್ಸ್ ಫಾರ್ ಯು ಅಂತ ಹಿಂಗಂದರೆ, ವೇರ್ ಇಸ್ ದ ಮೂನ್ ಅಂತ ಇದ್ರು. ಚಂದ್ರನ್ ತೊಗೊಂಬಂದು ಇಟ್ಬಿಟ್ರೆ ವಾಟ್ ಅಬೌಟ್ ಸನ್ ಅಂತ ಇದ್ರು. ಇಂಥ ಮನುಷ್ಯ ಒಂದು ಸಲ ಕಷ್ಟಪಟ್ಟು ಒಂದು 75 ಪೇಜಿನ ಒಂದು ರಿಪೋರ್ಟ್ ಬರೆದೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಳಿಸ್ಬೇಕಾಗಿ. ಫಸ್ಟ್ ಕ್ಲಾಸ್ ನಮ್ಮ ಮಿಕ್ಕಿದವರೆಲ್ಲ ಆಗೋದು. ಅವರೆಲ್ಲ ತೊಗೊಂಡು 75 ಪೇಜಿನ ರಿಪೋರ್ಟ್ ಕೊಟ್ಟರೆ ಅವರಿಗೆ. ಅವರೆಲ್ಲ ಓದ್ಬಿಟ್ಟು ಒಂದು ಮಾತು ಹೇಳಿದ್ರು, ಮೇಡಮ್ ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಯು ವಿಲ್ ಕಮಿಟ್ ಸಚ್ ಅ ಮಿಸ್ಟೇಕ್ ಅಂದ್ಬಿಟ್ರು. ಅಂದರೆ ಅವ್ರು ಇವಾಗ ಹೊಗಳಿದ್ರ ಬೈದ್ರ ಏನು ಸರ್? ಅವ್ರು ಇವಾಗ ಹೊಗಳದಂಗೆ ಆಯ್ತಾ ಬೈದಂಗೆ ಆಯ್ತಾ? ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಯು ವಿಲ್ ಕಮಿಟ್ ಸಚ್ ಅ ಮಿಸ್ಟೇಕ್. ಬೈದಂಗ ಇಲ್ಲ ಇಲ್ಲ, ಇಂಡೈರೆಕ್ಟ್. ಹೆಂಗೆ ಹೊಗಳದಂಗೆ? ಹೆಂಗೆ ಕ್ಯಾಕರ್ ಸುಗ್ದಿದ್ದಾರೆ ಏನೇನು ಸರ್? ಕಂಗ್ರ್ಯಾಚುಲೇಷನ್ ಸರ್, ಇದು ಅವ್ರ ಮೀನಿಂಗು. ಇದು ಇಂಡೈರೆಕ್ಟ್ ಮೋಟಿವೇಶನ್ಗೆ ಅವ್ರು ನಾವು ಮಾಡ್ತಾ ಇದ್ದು. ಇವಾಗ ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಯು ವಿಲ್ ಕಮಿಟ್ ಸಚ್ ಎ ಮಿಸ್ಟೇಕ್. ಇವರು ತಪ್ಪು ಮಾಡಿದರೆ, ಅವರು ತಪ್ಪು ಮಾಡಿದರೆ, ಇವರು ತಪ್ಪು ಮಾಡಿದರೆ ಇಟ್ ಇಸ್ ಅಂಡರ್ಸ್ಟ್ಯಾಂಡಬಲ್, ಅವ್ರದ್ದು ಯೋಗ್ಯತೆಯೇ ಅಷ್ಟು. ನೀವು ಈ ಥರ ತಪ್ಪು ಮಾಡಿದ್ದೀರಾ
ಅಂತ ಹಿಂಗೆ ಅಂತಾರಲ್ಲ, ಮಹಾ ದೊಡ್ಡದು ಏನದು ಡೀಸೆಂಟ್ ಪಕ್ಷ ಅಂತ ಹೇಳ್ಕೊತಾರೆ ಅಂತ ಹಿಂಗೆ ಹೇಳಲ್ವ ನಮಗೆ ಕೆಲವರೆಲ್ಲ ಇವಾಗ ಮಹಾ ದೇಶಭಕ್ತ ಪಕ್ಷ ಅಂತ ಹೇಳ್ಕೊಳ್ತಾರೆ. ಮಾಡಿರೋದು ಕೆಲಸ ನೋಡಿ ಅಂದರೆ ಯಾರು ಬೇಕಾದ್ರೂ ಮಾಡೋಕ್ಕಾಗಲ್ಲ. ಕೆಲವರು ಕರೆಕ್ಟ್ ಆದ ಆನ್ಸರ್. ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಯು ವಿಲ್ ಕಮಿಟ್ ಸಚ್ ಎ ಮಿಸ್ಟೇಕ್. ನೀವು ಈ ಥರ ತಪ್ಪು ಮಾಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಅಂದ್ಬಿಟ್ರು. ಹಂಗಂದ ತಕ್ಷಣ ನನಗೆ ನಾ ಮಾಡೋದೇ ಹೆಂಗೆ ಹೋಗ್ರಿ ಅಂತ ಬಿಸಾಕಲಿಲ್ಲ. ಅಯ್ಯೋ ಹಂಗನ್ಬಿಟ್ರಲ್ಲ ಅಂತ ವಾಪಸ್ ಬಂದು ತಿರ್ಗಾ ಒಂದು ವಾರ ಅದನ್ನೆಲ್ಲ ರಿವೈಸ್ ಮಾಡಿ 25 ಮಿಸ್ಟೇಕ್ಸ್ ಇತ್ತು ಕರೆಕ್ಟ್ ಮಾಡಿ ತಿರ್ಗಾ ತೊಗೊಂಡೋಗಿಟ್ಟೆ. ತೊಗೊಂಡೋಗಿಟ್ಟ ತಕ್ಷಣ ಸರ್ ಅಗೇನ್ ಐ ರಿವೈಸ್ಡ್ ಇಟ್, ದೇರ್ ವರ್ 25 ಮಿಸ್ಟೇಕ್ಸ್, ಐ ಹ್ಯಾವ್ ಕ್ಯಾರಿಡ್ ದೆಮ್ ಔಟ್, ನನ್ನ ಫ್ರೆಶ್ ಡ್ರಾಫ್ಟ್ ಐ ಹ್ಯಾವ್ ಪುಟ್ ಅಪ್ ಅಂದರೆ ಇಸ್ ಇಟ್ ಸೊ ಓಕೆ ಸೆಂಡ್ ಇಟ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ. ನೋಡಲೇ ಇಲ್ಲ ತಿರ್ಗಾ ಅವರು. ಅಂದರೆ ಆಯಿತು ಕೆಲಸ ಮಾಡಿದಾನಲ್ಲ, ಇದು ಮೋಟಿವೇಶನ್. ಸೊ ಇದನ್ನು ಭಾಳ ಚೆನ್ನಾಗಿ ಯು ಡಿಡ್ ಎ ಗುಡ್ ಜಾಬ್ ಅನ್ನೋದು. ಐ ಅಡ್ಮಿಟ್ ಐ ಮೇಡ್ ಎ ಮಿಸ್ಟೇಕ್. ಹೌದು ತಪ್ಪಾಯಿತು, ಏನು ಮಾಡೋಕ್ಕಾಗತ್ತೆ, ತಪ್ಪಾಗ್ಬಿಡತ್ತೆ ಅಂದ್ರೆ ಹೌದು ನಾನು ಮಾಡಿದ ತಪ್ಪು ಅಂತ ಹೇಳೋದು. ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್. ಇನ್ನೊಂದು ಸಲ ರಿಪೀಟ್ ಮಾಡಲ್ಲ. ಈ ಸೂತ್ರವನ್ನು ಎಲ್ಲ ಸಂದರ್ಭಗಳಲ್ಲೂ ಉಪಯೋಗಿಸಿ ನಾವು ಯಾರೊಂದಿಗೆ ಸಹಜೀವನ ನಡೆಸ್ತೀವೋ, ಯಾರೊಂದಿಗೆ ಕೆಲಸ ಮಾಡ್ತೀವೋ ಅಲ್ಲಿ ಮಾತ್ರ ಕೆಲವು ಸಲ ಸಾರಿ ಐ ಮೇಡ್ ಎ ಮಿಸ್ಟೇಕ್, ಐ ವಿಲ್ ನೆವರ್ ರಿಪೀಟ್ ಇಟ್, ಇಟ್ ವಿಲ್ ನಾಟ್ ರಿಕರ್, ಈ ಥರ ಹೇಳ್ಕೊಂಬಿಟ್ರೆ ಸಾಕು. ಲಾಸ್ಟಲ್ಲಿ ಈ ಲಾಸ್ಟ್ ಇವಾಗ ಬರ್ತಾಯಿದೆ, 8 ಗಂಟೆ ಆಗ್ತಾಯಿದೆ, ಲೇಡೀಸ್ ಎಲ್ಲ ಮನೆಗೆ ಹೋಗಿ ಅಡುಗೆ ಮಾಡಬೇಕು ಅಲ್ವಾ ಮೇಡಮ್? ಕುಕ್ಕರ್ ಕೂಗಿಸ್ಬಿಟ್ಟು ಬಂದಿರ್ಬೋದು, ಆದ್ರೂ ಇದಕ್ಕೊಂದು ಹೊಸ ಅಡುಗೆ, ಹೊಸ ರುಚಿ ಗೋಖಲೆ ಡಿಶ್. ಏನು ಸರ್ ಇದು? ಹೆಂಗೆ ರೆಸಿಪಿ ಫಾರ್ ದ ಪರ್ಫೆಕ್ಟ್ ಫ್ಯಾಮಿಲಿ. ಹೆಂಗೆ ಅಂದರೆ ನಂಬರ್ 1 ರೆಸಿಪಿ ಫಾರ್ ದ ಪರ್ಫೆಕ್ಟ್ ಫ್ಯಾಮಿಲಿ, ಹೌ ಟು ಕ್ರಿಯೇಟ್ ದ ಪರ್ಫೆಕ್ಟ್ ಫ್ಯಾಮಿಲಿ ಅಂದರೆ ಒಂದು ಹೊಸ ಅಡುಗೆ. ಏನು ಮೇಡಮ್? ಹೊಸ ಅಡುಗೆ. ಫಸ್ಟ್ ಆಫ್ ಆಲ್ ನೀವು ಇದನ್ನು ಅಡುಗೆ ಮನೆಯಲ್ಲಿ ಇದಿಷ್ಟು ಇಟ್ಕೋಬೇಕು. ಮನೆಯಲ್ಲಿ ಹೆಂಗಸರಾಗಲಿ ಗಂಡಸರಾಗಲಿ ಯಾರು ಅಡುಗೆ ಮಾಡ್ತಿರೋ, ಒಂದು ಲಾರ್ಜ್ ಹೌಸ್ ಅಂದರೆ ಎಷ್ಟು ಜನ ಇರ್ತಾರವರು, ಅದರೊಳಗೆ 3 to 6 ಪೀಪಲ್, 3 ಜನ್ರೇಷನ್ ನಾನು ಹೇಳ್ದಂಗೆ, ಡಿಪೆಂಡಿಂಗ್ ಆನ್ ಹೌ ಲಾಂಗ್ ಯು ವಾಂಟ್ ಟು ವೆಯ್ಟ್ ಫಾರ್ ಇಟ್ ಟು ಬಿ ಡನ್. ಅಂದರೆ ಮದುವೆ ಆಗೋದು, ಮಕ್ಕಳಾಗೋದು, ಒಟ್ಟಿನಲ್ಲಿ 3 ಜನ್ರೇಷನ್ ಇರೋ ಅಂಥ ಇಷ್ಟು ಜನ ಇಟ್ಕೋಬೇಕು, ಇಷ್ಟು ಪಾತ್ರೆಗಳು. ಆಮೇಲೆ 3 cups ಆಫ್ ಪೆಟ್ಸ್. ಇದು ಆಪ್ಷನಲ್, ನಾಯಿ ಬೆಕ್ಕು ಅದೆಲ್ಲ ಬೇಕಾದ್ರೆ ಇಟ್ಕೋಬೋದು. ಇಲ್ಲದೆ ಇದ್ದರೆ ಅಕಸ್ಮಾತ್ ನಾವು ಇಟ್ಕೊಳ್ತೀರಿ ಸೊಳ್ಳೆ ತಿಗಣೆ ಅಲ್ಲಿ ಅದನ್ನಂತೂ ಇದ್ದೇ ಇರುತ್ತೆ, ಅದು ಆಟೋಮ್ಯಾಟಿಕಲ್. 3 cups ಆಫ್ ಪೆಟ್ಸ್, 2 cups ಆಫ್ ಪೇಷನ್ಸ್. ಇದನ್ನೆಲ್ಲ ಅಡುಗೆ ಮಾಡಿ ಇಟ್ಕೊಂಡು 3 ounces ಆಫ್ ಆ್ಯಂಗರ್ ಆ್ಯಂಡ್ ಫ್ರಸ್ಟ್ರೇಷನ್. ನೀವು ಹೇಳಿದ್ರೆ ಸ್ವಲ್ಪ ಬೇಕು ರುಚಿಗೆ, ಸ್ವಲ್ಪ ಕೋಪ ಗೀಪ ಇಟ್ಕೊಂಡಿರ್ಬೇಕಾಗತ್ತಲ್ಲ, ಹುಸಿ ಕೋಪ. ಆಮೇಲೆ 3 quarts ಆಫ್ ಲಾಫ್ಟರ್, ಅಂತ ಹಿಂಗೆ ನಗ್ತಾ ಇರೋದು ಬೇಕಾಗುತ್ತೆ. 4 teaspoons ಫುಲ್ ಆಫ್ ಟ್ರಸ್ಟ್, ವಿಶ್ವಾಸ ಇಟ್ಕೊಳ್ಳೋದು. ಆ್ಯಂಡ್ ಲಾಸ್ಟ್ ಬಟ್ ಡೆಫಿನೆಟ್ಲಿ ಲಾಸ್ಟ್, ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಇದನ್ನು ಬೇರೆ ಬೇರೆ ಸ್ಟವ್ಗಳಲ್ಲಿ, ಬಾಂಡ್ಲಿನಲ್ಲಿ, ಚಮಚದಲ್ಲಿ ಇದರೊಳಗೆಲ್ಲ ರೆಡಿ ಮಾಡಿ ಇಟ್ಕೊಂಡು, ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಅಡುಗೆ ಮಾಡೋಕ್ಕೆ. ಹಿಂಗೆ ಮಾಡ್ಕೊಂಡಾಗ ಫಸ್ಟ್ ಓಪನ್ ದ ಹೌಸ್. ಅಡುಗೆ ಮಾಡಿ ಫಸ್ಟ್ ಓಪನ್ ದ ಹೌಸ್ ಆ್ಯಂಡ್ ಮೇಕ್ ಶ್ಯೂರ್ ದಟ್ ಇಟ್ ವಿಲ್ ಬಿ ದ ರೈಟ್ ಸೈಜ್ ಫಾರ್ ಯುವರ್ ಫ್ಯಾಮಿಲಿ. ಎಷ್ಟು ಜನಕ್ಕೆ ಅಡುಗೆ ಮಾಡಬೇಕು, 5 ಲೀಟ್ರ್ 6 ಲೀಟ್ರ್ ಎಷ್ಟು ಅಂತ ಇಟ್ಕೊಂಡಿರೋದು. ಮಿಕ್ಸ್ ದ ಡಿಸೈರ್ಡ್ ಅಮೌಂಟ್ ಆಫ್ ಪೀಪಲ್, ಎಷ್ಟು ಜನಕ್ಕೆ ನಾವು ಪ್ರೀತಿ ಇದೆಲ್ಲ ಕೊಡಬೇಕು ಅಂತ. ಆಪ್ಷನಲ್ ಪೆಟ್ಸು ಕೇರ್ಫುಲಿ, ಸೊ ಯು ಡೋಂಟ್ ಡ್ಯಾಮೇಜ್ ದೆಮ್. ಇವ್ರಿಗೆ ಕಡಿಮೆ, ಅವ್ರಿಗೆ ನೆನ್ನೆ ಕುಂತಿ ವಿಷಯ ಬಂತು. ನೆನ್ನೆ ಕುಂತಿ ವಿಷಯ, ಸರ್ ಊಟದ ಟೈಮ್ನಲ್ಲಿ ಹೋಗ್ಬಿಟ್ರೆ ಹೆಂಗೆ ನೀವು? ಕೈ ತೊಳ್ಕೊಂಬರ್ತಾರೆ. ಸೊ ಆಮೇಲೆ ಫೀಲಿಂಗ್ ಡೋಂಟ್ ಡ್ಯಾಮೇಜ್ ದೆಮ್. ಇನ್ ಎ ಸಪ್ರೇಟ್ ಬೌಲ್, ಅಂದರೆ ಸಪ್ರೇಟ್ ಕಾನ್ಸಂಟ್ರೇಷನ್ ಅಂತ, ಸ್ಟಿರ್ ದ ಲವ್ ಆ್ಯಂಡ್ ಲಾಫ್ಟರ್ ಟುಗೆದರ್, ಸೆಟ್ ಅಸೈಡ್. ಯಾವಾಗ ಅದನ್ನು ಸರ್ವ್ ಮಾಡಬೇಕು ಅಂತ ರೆಡಿ ಇಟ್ಕೊಂಡಿರಬೇಕು. ಹಿಂಗೆ ಇಟ್ಕೊಂಡು ಟೇಕಿಂಗ್ ಈಚ್ ಪರ್ಸನ್ ಸಪ್ರೇಟ್ಲಿ, ಒಬ್ಬೊಬ್ಬರಿಗೂ ಬಡಿಸುವಾಗ ನಾವು ಹಂಗೆ ತಾನೇ ಮಾಡೋದು, ನಿಮ್ಗೆ ಇನ್ನು ಸ್ವಲ್ಪ ಬೇಕಾ, ಸ್ವಲ್ಪ ಸಾರು ಬೇಕಾ, ಸಾಂಬಾರು, ಹಿಂಗೆಲ್ಲ ನೋಡ್ಕೊಂಡಾಗ ಸಪ್ರೇಟ್ಲಿ ಈವನ್ಲಿ ಡಿಸ್ಟ್ರಿಬ್ಯೂಟ್ ದ ಪೇಷನ್ಸ್ ಆ್ಯಂಡ್ ಟ್ರಸ್ಟ್. ಎಲ್ರಿಗೂ ತಾಳ್ಮೆ ಮತ್ತು ವಿಶ್ವಾಸ ಅದನ್ನು ಸಪ್ರೇಟಾಗಿ ಹಾಕಿ, ಮೇಕಿಂಗ್ ಶ್ಯೂರ್ ದಟ್ ಈಚ್ ಒನ್ ಗೆಟ್ಸ್ ಎನ್ ಈಕ್ವಲ್ ಅಮೌಂಟ್ ಆಫ್ ಲವ್ ಆ್ಯಂಡ್ ಪೇಷನ್ಸ್. ಹೇಳು ಈ ಥರ ಹಾಕ್ಕೊಂಡು, ಫೇಲ್ಯೂರ್ ಟು ಡಿಸ್ಟ್ರಿಬ್ಯೂಟ್ ಈವನ್ಲಿ ಮೇ ಲೀಡ್ ಟು ಡಿಫರೆಂಟ್ ರೆಸಿಪಿ ಕಾಲ್ಡ್ ಇಂಪೇಷಂಟ್ ಫ್ಯಾಮಿಲಿ. ಅವ್ರಿಗೆ ಮಾತ್ರ ಕಡಿಮೆ ಹಾಕಿದೆ, ಇವ್ರಿಗೆ ಮಾತ್ರ ಬೇಕಾಗಿಲ್ಲ ನನ್ನ ತಟ್ಟೆ ಅಂತ ತಳ್ಬಿಟ್ಟು ಹೋದಂಗೆ, ಇಲ್ಲಿ ಕೂಡ ಅವ್ರಿಗೆ ಮಾತ್ರ ಜಾಸ್ತಿ ಕೇರ್ ಮಾಡ್ತೀರಾ ಅಂತ ಹಿಂಗೆ ಬಡಿಸೋದು. ಕೇರ್ಫುಲಿ ಓಪನ್ ದ ಬಾಟಲ್ ಆಫ್ ಆ್ಯಂಗರ್ ಆ್ಯಂಡ್ ಫ್ರಸ್ಟ್ರೇಷನ್. ಸ್ವಲ್ಪ ಇರಬೇಕು, ಎಷ್ಟೋ ಕೋಪ ಸಿಟ್ಟು ಅದೆಲ್ಲ ಇರುತ್ತೆ ನಮಗೆ, ಹೊರಗಡೆ ಆಗಿರುವಂಥದ್ದು, ಆಫೀಸ್ನಲ್ಲೋ ಎಲ್ಲೋ ಆಗಿರುವಂಥದ್ದು. ಅದನ್ನು ಹುಷಾರಾಗಿ ಕೋಪಲ್ಲುಂಟು, ಯೂಸಿಂಗ್ ಎ ಟೀಸ್ಪೂನ್ ಆ್ಯಡ್ ಸ್ಮಾಲ್ ಪೋರ್ಷನ್ಸ್ ಆಫ್ ಆ್ಯಂಗರ್. ಆಮೇಲೆ ಮಾತಾಡೋಣ ಬಿಡಿ, ಇವಾಗ ಬೇಡ, ಫಸ್ಟ್ ತಿನ್ಬಿಡಿ, ಆಮೇಲೆ ನೋಡೋಣ. ಇಷ್ಟೇ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಈಚ್ ಪರ್ಸನ್. ಲಾಸ್ಟ್ಲಿ ಟೇಕ್ ದ ಲವ್ ಆ್ಯಂಡ್ ಲಾಫ್ಟರ್ ಆ್ಯಂಡ್ ಸ್ಪ್ರಿಂಕಲ್ ಇಟ್ ಆಲ್ ಓವರ್ ದ ಹೌಸ್ ಆ್ಯಂಡ್ ಪೆಟ್ಸ್ ಆ್ಯಂಡ್ ಪೀಪಲ್. ಲೆಟ್ ಸಿಟ್ ಅಂಟಿಲ್ ಆಲ್ ಪಾರ್ಟ್ಸ್ ಆಫ್ ದ ರೆಸಿಪಿ ಆರ್ ಥರೋಲಿ ಕಂಬೈನ್ಡ್ ಆ್ಯಂಡ್ ವಾಲಾ ಯುವರ್ ಪರ್ಫೆಕ್ಟ್ ಫ್ಯಾಮಿಲಿ ಈಸ್ ಕಂಪ್ಲೀಟ್. ಅಡುಗೆ ರೆಡಿ ಆಗಿಬಿಟ್ಟಿದೆ. ಈಗ ಇದನ್ನು ಹೆಂಗೆ ಸರ್ವ್ ಮಾಡೋದು? ತಟ್ಟೆನ
ಲೋಟನ ಪ್ಲಾಸ್ಟಿಕ್ ಕಪ್ಪ ಯಾವುದ್ರಲ್ಲಿ ಸರ್ವ್ ಮಾಡೋದು ಅಂದರೆ ಇಷ್ಟೆಲ್ಲ ಅಡುಗೆ ಮಾಡೋದು ಹೆಂಗೆ ಅಂದರೆ ಲಾಸ್ಟ್ ಮೆಸೇಜು ಕುಕ್ ವಿತ್ ಲವ್ ನಾಟ್ ವಿತ್ ಸ್ಟವ್ ಅಲ್ವಾ? ಕುಕ್ ವಿತ್ ಲವ್ ಬಟ್ ನಾಟ್ ವಿತ್ ಸ್ಟವ್ ಅಂದರೆ ಬಿಸಿ ಇರುತ್ತಲ್ಲ, ಇದರೊಳಗೆ ಒಂಥರ. ಸೊ ಇದು ಫ್ಯಾಮಿಲಿ ಅಲ್ಲ, ಮನುಷ್ಯನ ಹ್ಯೂಮನ್ ಮಾನವ ಸಂಬಂಧಗಳಲ್ಲಿ ಸೀಕ್ರೆಟ್ ಅನ್ನೋಕ್ಕೆ ಕೊನೆಯಲ್ಲಿ ಕೈಲಾಸಮ್ದು ಒಂದು ಡೈಲಾಗ್ ಇದೆ, ಭಾಳ ಚೆನ್ನಾಗಿದೆ. ಇಂಟರ್ಪರ್ಸ್ನಲ್ ರಿಲೇಷನ್ ಬಗ್ಗೆ ಎಂಟೈರ್ ವರ್ಲ್ಡಲ್ಲಿ ಎಲ್ಲ ಲ್ಯಾಂಗ್ವೇಜ್ನಲ್ಲಿ ಲಕ್ಷ ಪುಸ್ತಕಗಳು ಬರೆದು ಬಿಸಾಕ್ಬಿಟ್ಟಿದ್ದಾರೆ. ಆದರೆ ಕೈಲಾಸಂ ಒಂದೇ ಡೈಲಾಗ್ನಲ್ಲಿ ಅದನ್ನು ಸಮರೈಸ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಕೈಲಾಸಂ ಒಂದು ನಾಟಕದಲ್ಲಿ ಅಮ್ಮ ಅವ್ರ ಗಂಡ ಅನ್ನೋ ನಾಟಕ ಯಾವುದೋ ನಾಟಕದಲ್ಲಿ ಬರುತ್ತೆ. ರಿಲೇಷನ್ಶಿಪ್ ಇಷ್ಟೇ ಅವ್ರು ಹೇಳೋದು, ನಮ್ಮ ಹಾಗಿಲ್ಲದೆ ಇರೋರೆಲ್ಲ ಹುಚ್ಚರು ಅಂತ ನಮಗನ್ಸೋ ಹಾಗೆ ಆ ಹುಚ್ಚರಿಗೂ ಅನ್ಸತ್ತೆ ಅಂತ ಹೊಳೆಯಲ್ಲ ನಮ್ಮ ಮೆದುಳಿಗೆ. ಎಂಥ ಸ್ಟೇಟ್ಮೆಂಟ್ ನೋಡಿ, ನಮ್ಮ ಇಲ್ಲದೆ ಇರೋರೆಲ್ಲ ಹುಚ್ಚರು ಅಂತ ನಮ್ಗೆ ಅವ್ರಿಗೂ ಹಂಗೆ ಅನ್ಸತ್ತಲ್ಲ. ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ನಾವು ಅವ್ರನ್ನ ಹುಚ್ಚರು ಅನ್ನೋದೇ ಇಲ್ಲ. ನಾವು ಯಾವಾಗ ಅನ್ನಲ್ವೋ ಅವರು ನಮ್ಮನ್ನು ಅನ್ನಲ್ಲ. ರಿಲೇಷನ್ಶಿಪ್ ಫಸ್ಟ್ ಕ್ಲಾಸ್ ಆಗುತ್ತೆ. ಅಂಥ ರಿಲೇಷನ್ಶಿಪ್ ನಾವೆಲ್ಲ ಬಿಲ್ಡ್ ಮಾಡೋಣ ಅಂತ ಹೇಳಿ ನಮ್ಮ ಭವ್ಯ ಪರಂಪರೆ ಇದೆ. ನಮಗೊಂದು ಅವಕಾಶ ಮಾಡಿಕೊಟ್ಟ ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಮತ್ತು ನಿಮ್ಗೆಲ್ರಿಗೂ ಒಳ್ಳೆಯ ಇಂಟ್ರಾಕ್ಷನ್ ಹೊಂದಿಸಿ ಮಾಡ್ತೀವಿ.